ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH. ಮಹಾಭಾರತದ ಈ ದಿನದ ಚರ್ಚೆಯಲ್ಲಿ FCRA ಇದು ನಿಜವಾಗ್ಲೂ ಅಲ್ಪಸಂಖ್ಯಾತರ ವಿರುದ್ಧವಾಗಿರೋದ? ವಿರೋಧ ಪಕ್ಷಗಳ ವಿರೋಧಕ್ಕೆ ನಿಜವಾಗ್ಲೂ ಅರ್ಥವಿದೆಯಾ? ನಮಸ್ಕಾರ, ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ವಿದೇಶದಿಂದ ಭಾರತಕ್ಕೆ ದೇಣಿಗೆ ಸ್ವರೂಪದಲ್ಲಿ ಹರಿದು ಬರುವ ಹಣಕ್ಕೆ ಮತ್ತಷ್ಟು ಕಣ್ಗಾವಲನ್ನ ಇಟ್ಟು ದೇಶ ವಿರೋಧಿ ಚಟುವಟಿಕೆಗಳಿಗೆ, ದೇಶದ ಭದ್ರತೆ, ಏಕತೆ, ಸಮಗ್ರತೆಗೆ ವಿರುದ್ಧವಾಗಿ ಕೆಲಸಕ್ಕೆ ಬಳಕೆ ಆಗೋದ್ರ ವಿರುದ್ಧವಾಗಿ ನಾವು ಇರುವ ಕಾನೂನನ್ನು ಮತ್ತಷ್ಟು ಕಠಿಣ ಮಾಡ್ತೀವಿ ಅಂತ ಹೇಳ್ತಾ ಇರುವ ಕೇಂದ್ರ ಸರ್ಕಾರ ಈ ಬಾರಿ ನಡೀತಾ ಇರುವ ಸಂಸತ್ನ ಅಧಿವೇಶನದ ಸಂದರ್ಭದಲ್ಲಿಯೇನೆ FCRA ತಿದ್ದುಪಡಿ ಕಾಯ್ದೆಯನ್ನು ಬಿಲ್ಲನ್ನು ಪಾಸ್ ಮಾಡಿಸ್ಕೊಳ್ಳುವ ಪ್ರಯತ್ನಕ್ಕೆ ಮುಂದಾಗಿದೆ. ಎಲ್ಲ ವಿಚಾರದಲ್ಲಿ ಉದ್ಭವ ಆಗುವಂತೆ ಈ ವಿಚಾರದಲ್ಲೂ ಕೂಡ ನಮ್ಮಲ್ಲಿ ರಾಜಕೀಯ ಚರ್ಚೆಗಳು ಪ್ರಾರಂಭ ಆಗಿದೆ. ವಿರೋಧ ಪಕ್ಷಗಳ ವಿರೋಧ ಏನು? ಕೇಂದ್ರ ಬಿಜೆಪಿ ಸರ್ಕಾರ ಈ FCRA ತಿದ್ದುಪಡಿಯ ಮೂಲಕ ಮೈನಾರಿಟೀಸ್ ಅಂದ್ರೆ ಅಲ್ಪಸಂಖ್ಯಾತರ ಏಳಿಗೆಗಾಗಿ ಶ್ರಮಿಸ್ತಾ ಇರುವ ಅನೇಕ ಸಂಘ ಸಂಸ್ಥೆಗಳಿಗೆ ಕಡಿವಾಣ ಹಾಕೋ ಪ್ರಯತ್ನವನ್ನ ಮಾಡ್ತಾ ಇದೆ. ನಾವು ವಿದೇಶಿ ಹಣವನ್ನ ಮಾನಿಟರ್ ಮಾಡ್ತೀವಿ ಅಂತ ಹೇಳಿಕೊಂಡು ಕೆಲ NGOಗಳ ಆಸ್ತಿಯನ್ನ ಕಬ್ಜಾ ಮಾಡುವ ಪ್ರಯತ್ನಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಹೀಗೆ ಸೀಸ್ ಮಾಡುವ ಆಸ್ತಿ ಅದು ಎಲ್ಲಿ ಮೇಂಟೈನ್ ಆಗುತ್ತೆ, ಹೇಗೆ ಮೇಂಟೈನ್ ಆಗುತ್ತೆ, ಇದರ ಪಾರದರ್ಶಕತೆ ಬಗ್ಗೆ ಕೂಡ ಸ್ಪಷ್ಟತೆಯನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಹೀಗಾಗಿ ಈ FCRA ತಿದ್ದುಪಡಿಗೆ ನಮ್ಮ ವಿರೋಧ ಇದೆ ಅನ್ನೋದು ವಿರೋಧ ಪಕ್ಷಗಳ ವಾದ. ಹಾಗಾದರೆ ನಿಜಾನ? ಸದ್ಯಕ್ಕೆ ವಿದೇಶದಿಂದ ಬರ್ತಕ್ಕಂಥ ದೇಣಿಗೆಯನ್ನ ನಾವು ಮತ್ತಷ್ಟು ಮಾನಿಟರ್ ಮಾಡ್ತೀವಿ, ರೆಗ್ಯುಲೇಟ್ ಮಾಡ್ತೀವಿ ಅಂತ ಹೇಳಿ ಇರುವ ಕಾನೂನಿಗೆ ತಿದ್ದುಪಡಿ ತರಲಿಕ್ಕೆ ಹೊರಟಿರುವ ಕೇಂದ್ರ ಸರ್ಕಾರದ ಉದ್ದೇಶದ ಹಿಂದೆ ಹುಳುಕಿದೆಯಾ? ಅಥವಾ ವಿರೋಧ ಪಕ್ಷಗಳು ಏನು ವಿರೋಧ ಮಾಡ್ತಾ ಇವೆ ಅದರಲ್ಲಿ ಸತ್ಯಾಂಶ ಇದೆಯಾ? ಈ ನಿಟ್ಟಿನಲ್ಲಿ ಉದ್ಭವವಾಗುವ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ ತಿದ್ದುಪಡಿ ಮಸೂದೆ ತರಲು ಹೊರಟಿದೆ. ದೇಶದ ಆಂತರಿಕ ಭದ್ರತೆ, ಆರ್ಥಿಕ ಸ್ಥಿರತೆ ಹಾಗೂ ಸಾಮಾಜಿಕ ಸೌಹಾರ್ದತೆ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಈ ತಿದ್ದುಪಡಿ ಕಾಯ್ದೆ ಅವಶ್ಯ ಅನ್ನೋದು ಕೇಂದ್ರದ ವಾದ. ಇದಕ್ಕೆ ಕಾರಣವೂ ಇದೆ. 2019ರಿಂದ 2022ರವರೆಗಿನ ಕೇವಲ 3 ವರ್ಷಗಳ ಅವಧಿಯಲ್ಲಿ 55,000 ಕೋಟಿ ರೂಪಾಯಿಗೂ ಅಧಿಕ ಹಣ ವಿದೇಶಗಳಿಂದ ಭಾರತಕ್ಕೆ ದೇಣಿಗೆ ರೂಪದಲ್ಲಿ ಹರಿದು ಬಂದಿದೆ. ಇತ್ತೀಚೆಗೆ ನಡೆದ ಹಲವು ತನಿಖೆಗಳಲ್ಲಿ ವಿದೇಶಿ ಹಣ ಭಾರತದಲ್ಲಿ ನಡೆಯುವ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಪಡಿಸಲು, ಭಯೋತ್ಪಾದನಾ ಚಟುವಟಿಕೆಗಳಿಗೆ ಬೆಂಬಲ ನೀಡಲು ಬಳಕೆ ಮಾಡುತ್ತಿರುವುದು ಪತ್ತೆಯಾಗಿದೆ. ವಿದೇಶಿ ದೇಣಿಗೆಗಳನ್ನು ಬಳಸಿಕೊಂಡು ಕಾನೂನುಬಾಹಿರ ಧಾರ್ಮಿಕ ಮತಾಂತರಕ್ಕೆ ಬಳಸುತ್ತಿರುವುದು ಪತ್ತೆಯಾಗಿದೆ. ದೇಶ ವಿರೋಧಿ ಕೃತ್ಯಗಳಿಗೆ ತಡೆ ಹಾಕಲು ದೇಣಿಗೆ ಹಣದ ಪ್ರತಿ ರೂಪಾಯಿ ಬಳಕೆಯಲ್ಲಿನ ಪಾರದರ್ಶಕತೆ ಉದ್ದೇಶದಿಂದ ತಿದ್ದುಪಡಿ ತರಲಾಗುತ್ತಿದೆ. ಸಹಜವಾಗಿ ಇದಕ್ಕೆ ವಿರೋಧ ಪಕ್ಷಗಳ ತೀವ್ರ ವಿರೋಧವೂ ಇದೆ. ಮತ್ತೆ ಕೆಲ ಸಂಸ್ಥೆಗಳು ನಿಯಮಗಳನ್ನು ಬಿಗಿಗೊಳಿಸುವುದನ್ನು ಒಟ್ಟಾಗಿ ವಿರೋಧಿಸುತ್ತಿವೆ. SDPI ಎಡಪಂಥೀಯ ಲಿಬರಲ್ ಸಂಸ್ಥೆಗಳು ಹಾಗೂ ಕೆಲ ಚರ್ಚ್ ಆಧಾರಿತ ಸಂಸ್ಥೆಗಳು ತೀವ್ರ ವಿರೋಧಿಸುತ್ತಿವೆ. ಆದರೆ ರಾಷ್ಟ್ರೀಯ ಹಿತಾಸಕ್ತಿ ಕಾಪಾಡಲು ತಿದ್ದುಪಡಿ ಮಸೂದೆಯ ಅಂಗೀಕಾರ ಅಗತ್ಯ ಎಂದು ಮೋದಿ ಸರ್ಕಾರ ಹೇಳಿದೆ. ಹಾಗಾದ್ರೆ ಯಾವ ವಾದ ಸರಿ? FCRA ಹೆಸರಲ್ಲಿ ಅಲ್ಪಸಂಖ್ಯಾತರನ್ನ ಬಿಜೆಪಿ ಟಾರ್ಗೆಟ್ ಮಾಡ್ತಿದ್ಯಾ? ವಿದೇಶಿ ಹಣ ದುರ್ಬಳಕೆಗೆ ವಿಪಕ್ಷಗಳು ಸಾಥ್ ನೀಡ್ತಿವೆ ಅನ್ನೋ ಬಿಜೆಪಿ ವಾದ ಸರಿನಾ? ಹಿಂದಿದ್ದ ಕಾನೂನು ಏನು? ಈಗಿನ ತಿದ್ದುಪಡಿಯ ಅಸಲಿ ಉದ್ದೇಶವೇನು? ಬನ್ನಿ ಚರ್ಚೆ ಮಾಡೋಣ. ಇಂದಿನ ಚರ್ಚೆಯಲ್ಲಿ ನಮ್ಮ ಜೊತೆಯಲ್ಲಿ ಹಿರಿಯ ವಕೀಲರಾದ ಬಾಲನ್ ಸರ್ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ, ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರಿದ್ದಾರೆ. ನಮಸ್ಕಾರ, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಆರ್ಥಿಕ ತಜ್ಞರಾದ ಸುರೇಶ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ಸಮೀವುಲ್ಲಾ ಸರ್ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೆ ಎಂದಿನಂತೆ ನಮ್ಮ ಮಹಾಭಾರತ ಮೆಗಾ ಡಿಬೇಟ್ನಲ್ಲಿ ವಿವಿಧ ಪಕ್ಷಗಳ ಪ್ರತಿನಿಧಿಗಳು ಹಾಗೆ ನಮ್ಮ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಬಾಲನ್ ಸರ್, ತಮ್ಮಿಂದಲೇ ಪ್ರಾರಂಭ ಮಾಡ್ತಾ ಬಹುಶಃ ಈ ಧರ್ಮಸ್ಥಳ ವಿರುದ್ಧ ಷಡ್ಯಂತರ ಅನ್ನೋ ವಿಚಾರಕ್ಕೆ
ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಅನೇಕ ಡಿಬೇಟ್ಗಳನ್ನ ಮಾಡಿದ್ವಿ, ತಾವು ಕೂಡ ಅದರ ಭಾಗವಾಗಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಆರೋಪ ಕೂಡ ಕೇಳೋಕ್ ಸಿಕ್ಕಿತ್ತು ಸರ್. ವಿದೇಶದಿಂದ ಯಥೇಚ್ಛವಾಗಿ ಫಂಡಿಂಗ್ ಆಗ್ತಾ ಇದೆ, ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ಅಪಪ್ರಚಾರ ಮಾಡಲಿಕ್ಕೆ ಬೇರೆ ರಾಜ್ಯಗಳಿಂದ ಕೂಡ ಫಂಡಿಂಗ್ ಆಗ್ತಾ ಇದೆ, ಸರಿಸುಮಾರು 200 ಕೋಟಿಯಷ್ಟು ಹಣ ಇದಕ್ಕಾಗಿ ವಿನಿಯೋಗ ಆಗ್ತಾ ಇದೆ. ಆರೋಪ ಸತ್ಯತೆ ತನಿಖೆ ನಂತರದಲ್ಲಿ ಹೊರಗೆ ಬರಲಿ. ಬಟ್ ಸ್ಟಿಲ್ ಹೀಗೆ ವಿದೇಶದಿಂದ ನಮ್ಮ ದೇಶದಲ್ಲಿರ್ತಕ್ಕಂಥ ಕೆಲ ಧಾರ್ಮಿಕ ನಂಬಿಕೆಗಳು, ಸಂಸ್ಥೆಗಳು ಅಥವಾ ಇಲ್ಲಿನ ಕೆಲ ಶ್ರದ್ಧೆ ಅಥವಾ ಇಲ್ಲಿನ ಕೆಲ ವ್ಯವಸ್ಥೆ ಇದ್ರ ವಿರುದ್ಧವಾಗಿ ಕೆಲಸ ಮಾಡಲಿಕ್ಕೆ ಹಣ ಬರುತ್ತೆ ಅನ್ನೋದಾದ್ರೆ ಅದನ್ನ ರೆಗ್ಯುಲೇಟ್ ಮಾಡಲಿಕ್ಕೆ ಮತ್ತಷ್ಟು ಕಠಿಣವಾದ ಕಾನೂನು ತಂದ್ರೆ ಆಕ್ಷೇಪ ಯಾಕೆ ಅಂತ ತಾವು ಕನ್ನಡದಲ್ಲಿ ಹೇಳಿದ್ರಿ. ತಿದ್ದುಪಡಿ, ಅದು ನೋಡೋಕ್ಕೆ ತಿದ್ದುಪಡಿ, ಅದು ಒಳಗಡೆ ಲೆನ್ಸ್ ಇಟ್ಟು ನೋಡಿದರೆ ಅದು ರದ್ದುಪಡಿ. ಆ ಕಾನೂನೇ ಕಿತಾಪತಿ ಪಡಿ ಎಂದು ನಾನು ನೋಡ್ತೀನಿ. ದ ರೀಸನ್ 1970X FCRA ಆ್ಯಕ್ಟ್ ಬಂತು ಆಫ್ಟರ್ ಎಮರ್ಜೆನ್ಸಿ. ತದನಂತರ 2010, 16, 2020 ಸೊ ಅಮೆಂಡ್ಮೆಂಟ್ಸ್ ಬಂದಿದೆ. ಹೀಗೆ ಬಂದಿರೋ ಅಮೆಂಡ್ಮೆಂಟು ಇದೇನು ತಿದ್ದುಪಡಿ ಇಲ್ಲ, ಇದು ಅಟ್ಯಾಕ್ ಆನ್ ಮಾರ್ಜಿನಲೈಸ್ಡ್ ವಲ್ನರಬಲ್ A+L+ ಸೆಕ್ಷನ್ ಆಫ್ ದ ಸೊಸೈಟಿ, ನಾಟ್ ಜಸ್ಟ್ ಮೈನಾರಿಟಿ. ಈಗ ಫಾರಿನ್ ಕಾಂಟ್ರಿಬ್ಯೂಷನ್ ಅನ್ನೋದು ಸ್ವತಂತ್ರಕ್ಕೆ ಮೊದಲೇ ಇತ್ತು. ನಮ್ಮ ದೇಶದ ಸ್ಟ್ರಕ್ಚರ್ ಹೆಂಗೆ ಅದು ಸ್ಟ್ರಕ್ಚರ್ ಆಗಿದೆ ಅಂದರೆ, ಊರಲ್ಲ, ಕೇರಿ ಅಗ್ರಹಾರ, ಶ್ರೀಮಂತರು ಬಡವರು, ಟಚಬಲ್ಲು ಅನ್ಟಚಬಲ್ಲು, ಕಣ್ಣಾಲೆ ಕಂಡ್ರೆ, ಇಂಥ ಪರಿಸ್ಥಿತಿನಲ್ಲಿ ಈಗ ಇಟ್ ಈಸ್ ದಿ ಫಾರಿನ್ ಕಾಂಟ್ರಿಬ್ಯೂಷನ್. ಆದಿವಾಸಿಗಳ ಹತ್ರ ಹೋದ್ರು, ಎಜುಕೇಷನ್ ಕೊಟ್ಟರು, ಮೆಡಿಸನ್ ಕೊಟ್ಟರು, ದಲಿತರನ್ನ ಓದಿಸಿದ್ರು, ದವನಿಯರನ್ನ ಓದಿಸಿದ್ರು. ಇಂಥ ಒಂದು ಕೆಲಸವನ್ನು ಇದು ಒಂದು 150 ವರ್ಷದಿಂದ ನಡೀತಾ ಇದೆ, ನೆನ್ನೆ ಮೊನ್ನೆ ಅಲ್ಲ. ಈಗ ಸರ್ಕಾರ ದುಡ್ಡು ಬರುತ್ತೆ, ಕಂಟ್ರೋಲ್ ಮಾಡಬೇಕು. ಯಾರಿಗೆ ದುಡ್ಡು ಬಂದ್ರೇನು ಕಂಟ್ರೋಲ್ ಮಾಡಬೇಕು, ಹೇಗೆ ದುಡ್ಡು ಬಂದ್ರೇನೋ ಕಂಟ್ರೋಲ್ ಮಾಡಬೇಕು, ಬೀಗ ಬಂದ್ರೇನೋ ಕಂಟ್ರೋಲ್ ಮಾಡಬೇಕು. ದೇರ್ ಈಸ್ ಡಿಫ್ರೆನ್ಷಿಯೇಷನ್, ತಾರತಮ್ಯ ಇದೆ. ಅದು ಆಮೇಲೆ ಬರ್ತೀನಿ. ಈಗ ತಿದ್ದುಪಡಿ ಏನು ತರ್ತಾ ಇದ್ದಾರೆ ಅಂದರೆ, ನಮ್ಮ ದೇಶದಲ್ಲಿ ಇದು ಸಂವಿಧಾನದ ಆಡಳಿತ, ಕಾನೂನನ್ನು ಆಡಳಿತ, ಕಾನೂನು ಸಂವಿಧಾನ ದೊಡ್ಡದು, ಅದೇ ದೇಶ. ಈಗ ಯಾವುದೇ ತಪ್ಪು ತಂಟ ಕೋರ್ಟ್ಗೆ ಹೋಗಬೇಕು, ಕೋರ್ಟ್ಗೆ ಪವರು, ಚೆಕ್ ಆ್ಯಂಡ್ ಬ್ಯಾಲೆನ್ಸ್. ನಮ್ಮದು ಸಂವಿಧಾನ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಕೋರ್ಟ್ಗೆ ಅಧಿಕಾರ ಇಲ್ಲ ಅಂದು ಈ ಕಾನೂನು ತಿದ್ದುಪಡಿ ಮಾಡಿದ್ದಾರೆ. ಅದನ್ನು ಒಪ್ಕೊಳ್ಳೋಕ್ಕಾಗೋದಿಲ್ಲ. ಯಾರೋ ತಪ್ಪು ಮಾಡಲಿ ಬಿ ಕೋರ್ಟ್ ತೀರ್ಮಾನ ಮಾಡಬೇಕು, ನಾವೆಲ್ಲ ತೀರ್ಮಾನ ಮಾಡೋದು. ಅಧಿಕಾರಿಗಳಿಗೆ ಅಧಿಕಾರ ಇಲ್ಲ. ಇದರಲ್ಲಿ ಡೆಸಿಗ್ನೇಟೆಡ್ ಅಥಾರಿಟಿ ಅಂದು ಒಬ್ಬರನ್ನ ನೇಮಕ ಮಾಡ್ತಾರೆ. ಅವರು ಕ್ಯಾನ್ಸಲ್ ಮಾಡ್ಬೋದು, ಅವ್ರ ಆಸ್ತಿನ ತಗೋಬೋದು, ಎಲ್ಲನೂ ಅವ್ರ ಕೆಲಸ ಮಾಡೋದು, ಒಳ್ಳೆಯ ಕೆಲಸ ಎಲ್ಲನೂ ಮುಚ್ಚಿಡ್ಬೋದು. ಅದು ಸರಿಯಲ್ಲ. ನಂಬರ್ 1 ಅದು. ಇದು ಇನ್ನೊಂದು ಆರ್ಬಿಟ್ರರಿ ಪವರ್ ಕೊಡ್ತಾ ಇದ್ದಾರೆ. 2 ಮೂರನೇದು ಏನು ಅಬ್ಜೆಕ್ಟ್ ಮಾಡ್ತೀನಿ ಅಂದರೆ, ಕರ್ನಾಟಕ ರಾಜ್ಯ, ಅದೇ ರೀತಿ ತಮಿಳುನಾಡು ರಾಜ್ಯ ಇಸ್ ಡಬಲ್ ಎಂಜಿನ್ ಗೌರ್ಮೆಂಟ್ ಅಂದು BJPನವರು ಹೇಳ್ತಾರೆ. ಡಬಲ್ ಇಂಜಿನ್, ಇದು ಎಂಜಿನ್ ಬೇರೆ, ಅದು ಎಂಜಿನ್ ಬೇರೆ ಎಂದು ನಾನು ನೋಡ್ತೀನಿ ಅದನ್ನು. ಈಗ FCRAದಲ್ಲಿ ಕಿತಾಪತಿ ಆದರೆ ವಿತೌಟ್ ಸೆಂಟ್ರಲ್ ಗೌರ್ಮೆಂಟು ಅನುಮತಿ ಇಲ್ಲದೆ ಏನು ಮಾಡಬಾರ್ದಂತಾರೆ. ಅದನ್ನು ಒಪ್ಕೊಳ್ಳೋಕ್ಕಾಗೋದಿಲ್ಲ. ಅಂದರೆ ಇದು ಫೆಡರಲಿಸಮ್ಗೆ ವಿರೋಧವಾಗಿದೆ, ಸಂವಿಧಾನಕ್ಕೆ ವಿರೋಧವಾಗಿದೆ, ಕಾನೂನಿಗೆ ವಿರೋಧವಾಗಿದೆ, ನ್ಯಾಚುರಲ್ ಜಸ್ಟಿಸ್ ಅದಕ್ಕೆ ವಿರೋಧವಾಗಿದೆ. ಒಬ್ಬನ್ನ ಕೊಲ್ಲಬೇಕು, ಅವನಿಗೆ ಜೈಲಿಗೆ ಕಳಿಸ್ಬೇಕಂದ್ರೆ ಅವನ್ನ ಕೇಳೇ ಕಳಿಸ್ಬೇಕು. ಅವನ್ನ ಕೇಳದೆ ಕಳಿಸಿದ್ರೆ ಅದು ಮಿಡ್ಲ್ ಈಸ್ಟ್ ಆಗುತ್ತೆ. ಭಾರತ ಸಂವಿಧಾನದ ಭಾರತ ಇದು ಡಿಬೇಟ್ ಇಲ್ದೇ ಅಮೆಂಡ್ಮೆಂಟ್ ಮಾಡ್ತಾರೆ. ಪಾರ್ಲಿಮೆಂಟ್ ಇರೋದು ಏನಕ್ಕೆ? ಪಾರ್ಲಿಮೆಂಟ್ ಇರೋದು ಚರ್ಚೆ ಆಗಬೇಕು, ಡಿಬೇಟ್ ಆಗಬೇಕು. ಇದು ಯಾರ್ದೋ ಒಂದು ಪಕ್ಷದಲ್ಲ, ಇದು ಇಡೀ ದೇಶದ ವಿಷಯ. ದೇಶದ ಬಗ್ಗೆ ಚರ್ಚೆ ಆಗಬೇಕು, ಅಪೋಸಿಷನ್ ಪವರ್ ಕೊಡಬೇಕು. ಯಾವ ಕಾನೂನು ಮಾಡಿದ್ರೇನೋ ಯೂನಿಲಾಟ್ರಲ್ ಕಾನೂನನ್ನು ಒಪ್ಪೋಕ್ಕಾಗೋದಿಲ್ಲ. ಅದನ್ನು ಬಿಟ್ಟ ಮೇಲೆ ಫೈನಲಿ ಇದನ್ನ
ರದ್ದುಪಡಿ ತಿದ್ದುಪಡಿ ಈ ರೀತಿನಲ್ಲಿ ಮಾಡಿದರೆ ಆಸ್ಪತ್ರೆ ಎಲ್ಲರಿಗೂ ಸಿಗೋದಿಲ್ಲ, ಶಿಕ್ಷಣ ಸಿಗೋದಿಲ್ಲ, ವಿದ್ಯಾಭ್ಯಾಸ ಸಿಗೋದಿಲ್ಲ, ಸರಿ. ಸಮಾಜಕ್ಕೆ ಸೇವೆ ಸಿಗೋದಿಲ್ಲ, ಸಮಾಜದಲ್ಲಿ ಕೊರೋನಾ ಬರುತ್ತೆ, ಅಂದ್ರೆ ಸೈಕ್ಲೋನ್ ನೀವೇನ್ ಬರುತ್ತೆ. ಹೇಳ್ತಿದ್ದೀರಿ ಸರ್, ಇವೆಲ್ಲ ಸೇವೆಗಳು ಕೇವಲ ವಿದೇಶಿ ಹಣದಿಂದ ಆಗ್ತಿದೆ, ಭಾರತಕ್ಕೆ ಸ್ವಂತ ಕೆಪಾಸಿಟಿ ಇಲ್ಲ ಅನ್ನೋದು ನಿಮ್ಮ ಅರ್ಥನ ನನಗೆ ಗೊತ್ತಿಲ್ಲ. ಬಟ್ ನೀವ್ ಇಲ್ಲ, ಅದಕ್ಕೆ answer ಕೊಡ್ಬಿಡ್ಲಾ? ಅಲ್ಲ ನೀವು ಹೇಳ್ದ ಹಾಗೆ ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಮುಂಚೆ ಹೋಗ್ಲಿಕ್ಕೆ ಅವಕಾಶಗಳ ಬಗ್ಗೆನೂ ನಾವು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋದಿನ. ಆರ್ಬಿಟ್ರೇಟರಿ ಪವರ್ ಅಂದ್ರೆ ಅದ್ರ ಬಗ್ಗೆ ನನಗೆ ಅನುಮಾನ ಇದೆ, ಅದನ್ನು ಕೇಳ್ತೀನಿ. ಬಟ್ ಸ್ಟಿಲ್ ನೀವೇ ಹೇಳ್ದಾಗೆ ಬಂದ್ರು ವಿದೇಶದ ಹಣ ಅಥವಾ ವಿದೇಶಿಗರು ಬಂದ್ರು, ನಮಗೆ ಹಣ್ಣು ಕೊಟ್ರು, ಊಟ ಕೊಟ್ರು, ವಿದ್ಯೆ ಕೊಟ್ರು, ಹಾಸ್ಪಿಟಲ್ ಕೊಟ್ರು, ಆಕ್ಷೇಪ ಇಲ್ಲ ಸರ್. ನಾನು ಅಕ್ಕಿ ಕೊಡ್ತೀನಿ, ನೀನು ಜಾತಿ ಬಿಡು. ನಾನು ಬೇಳೆ ಕೊಡ್ತೀನಿ, ನೀನು ಧರ್ಮ ಪರಿವರ್ತನೆ ಆಗು. ನಾನು ವಿದ್ಯೆ ಕೊಡ್ತೀನಿ, ನಿನ್ನ ಧರ್ಮ ಸಂಸ್ಕಾರಗಳಿಗೆ ವಿರುದ್ಧವಾದ ಮತ್ತೊಂದನ್ನು ನೀನು ಫಾಲೋ ಮಾಡು. ಹಿಂಗೆ ಹೇಳಬಾರ್ದು. ಸೇವೆ ಹೆಸರಲ್ಲಿ ಮತಾಂತರ ಧರ್ಮಾಂತರ ಆಗಬಾರ್ದು ಅನ್ನೋದಕ್ಕೆ ಈ ಕಾಯ್ದೆ. ಪ್ರೋಸ್ಟಲೈಸೇಷನ್ ಅನ್ನೋ ಒಂದು ಪದ ಯೂಸ್ ಮಾಡ್ತಾರೆ. ಪ್ರೋಸ್ಟಲೈಸೇಷನ್ ಅಂದರೆ ಡೆಫಿನೇಷನ್ ಕೊಡಬೇಕು. ಮತಾಂತರ ಮಾತ್ರ ಅಲ್ಲ, ಚಿಂತನೆ. ನನಗೆ ಲೆಫ್ಟ್ ಚಿಂತನೆ ಇದೆ, ಅದನ್ನು ಚೇಂಜ್ ಮಾಡಿಕೊಂಡ್ರೆ ಏನು ತಪ್ಪಿದೆ? ನಾನು ನಾಳೆ ದ್ರಾವಿಡೈಸೇಷನ್ ಅಂತ ಹೋಗ್ತೀನಿ, ಕಮ್ಯುನಿಸಮ್ ಅಂತೀನಿ, ಮತ್ತು ನನಗೆ ಯಾವ ಇಸಮ್ ಇದೋ ಬುದ್ಧಿಸ್ಟಿಗೆ ಹೋಗ್ತೀನಿ ನಾನು. ದಟ್ಸ್ ಮೈ ಫಂಡಮೆಂಟಲ್ ರೈಟ್. ನನ್ನ ಚಿಂತನೆಗಳನ್ನು ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ನನಗೆ ಸಂವಿಧಾನ ಹಕ್ಕು ಕೊಟ್ಟಿದೆ, ತಪ್ಪೇನು. ಬಟ್ ಸೇವೆಯ ಉದ್ದೇಶ ನಿಮ್ಮ ಸಂಸ್ಕೃತಿಯನ್ನ, ನಿಮ್ಮ ಧರ್ಮವನ್ನ, ನಿಮ್ಮ ಮತವನ್ನ, ಚಿಂತನೆಯನ್ನ ಪರಿವರ್ತನೆ ಮಾಡೋದೇ ಅಂತಾದ್ರೆ ಅದಕ್ಕೆ ಸೇವೆ ಅಂತ ಕರಿಬೋದಾ? ನಂದೇ ಆದ ಅನುಮಾನ ಇದೆ. ನಮ್ಮ ವೀಕ್ಷಕರು ಡಿಸೈಡ್ ಮಾಡಲಿ. ಬಿಜೆಪಿಗರಿಗೆ ಪ್ರಶ್ನೆ ಇರೋದು, ಮೋಹನ್ ವಿಶ್ವ ಅವರೇ, ಈಗ ಬಿಜೆಪಿ ಸರ್ಕಾರದ ಮೇಲೆ ಇರೋ ಆರೋಪ ಇದೆ ಅಲ್ವಾ, ನೀವು ಏನೇ ಹೊಸ ತರ್ಲಿಕ್ಕೆ ಹೊರಟ್ರು ಕೂಡ, ಏನೇ ಬದಲಾವಣೆ ತರ್ಲಿಕ್ಕೆ ಹೊರಟ್ರು ಕೂಡ ನಿಮ್ಮ ಟಾರ್ಗೆಟ್ ಮೈನಾರಿಟಿಗಳಾಗಿರ್ತಾರೆ. ಈಗ FCRA ತಿದ್ದುಪಡಿ ಕೂಡ ಮೈನಾರಿಟಿಗಳ ವಿರುದ್ಧವಾಗಿ ನೀವು ತರ್ಲಿಕ್ಕೆ ಹೊರಟಿರುವ ಸಂಘ ಪರಿವಾರದ ಚಿಂತನೆಯಿಂದ ಪ್ರೇರಣೆಗೊಂಡಿರ್ತಕ್ಕಂಥ ಇದೊಂದು ಮಸೂದೆ ಆಗ್ತಾ ಇದೆ. ಇದೇ ಆರೋಪ ಬಿಜೆಪಿ ಮೇಲೆ ಅಲ್ಲ. ಇದು ಸ್ಟ್ಯಾಂಡರ್ಡ್ ಡೈಲಾಗ್ ಕಾಂಗ್ರೆಸ್ ಆಪೋಸಿಷನ್ ಪಾರ್ಟಿದು. ಮಾತೆತ್ತಿರ RSS ನ ತರದ, ಸಂಘ ಪರಿವಾರ ತರದ. ಅದು ಬಿಟ್ಟು ಇನ್ನೇನು? ಚರ್ಚೆಗೆ ಬನ್ನಿ, ಪಾರ್ಲಿಮೆಂಟಲ್ಲಿ ಬರಲ್ಲ. ಏನೇ ಅಮೆಂಡ್ಮೆಂಟ್ ತಗೊಂಬಂದು ನೀವು ಲಾಸ್ಟ್ 10-12 ಇಯರ್ಸಲ್ಲಿ ಇವ್ರು ಚರ್ಚೆಗೆ ಬಂದಿರೋದು ಹಾರ್ಡ್ಲಿ 10-20% ಅಷ್ಟೇ. ಚರ್ಚೆಗೆ ಓಪನ್ ಆಗಿ ಬನ್ನಿ, ಬರಲ್ಲ. ಅದು ಬಿಟ್ಬಿಟ್ಟು ಮಾಧ್ಯಮಗಳ ಮುಂದೆ ಬಂದು ಮಾತಾಡ್ತಾರೆ. ಸ್ಮಿತಾ ನೋಡಿ, ಈ FCRA ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಅನ್ನೋದು ಇದೇನು ಫಸ್ಟ್ ಟೈಮ್ ಅಲ್ಲ ಅಮೆಂಡ್ ಆಗ್ತಾ ಇರೋದು. ಇದು 78 ಅಲ್ಲೇ ಬಂತು ದೇಶಕ್ಕೆ. 2010, 16, 20, 26 ಅಲ್ಲಿ ಕಾಲಕ್ಕೆ ತಕ್ಕಂತೆ ಅಮೆಂಡ್ ಆಗ್ತಾ ಹೋಗ್ತಾ ಇದೆ. ಇದೇನು ಹೊಸದೇನಲ್ಲ ಇದು. ವೆರಾಸ್ ಫಾರಿನ್ ಕಾಂಟ್ರಿಬ್ಯೂಷನ್ ಅಂದ್ರೆ ಫಾರಿನ್ ಡೊನೇಷನ್ ಮಸೀದಿಗೂ ತರ್ಸ್ಕೋತಾರೆ, ಕ್ರಿಶ್ಚಿಯನ್ ಚರ್ಚ್ಗಳಿಗೂ ಬರುತ್ತೆ, ಹಿಂದೂ ದೇವಸ್ಥಾನಗಳಿಗೂ ಕೆಲವು ಕಡೆ ಬರುತ್ತೆ, ಬೇರೆ ರಿಸರ್ಚ್ಗೂ ಬರುತ್ತೆ. ಅರ್ಥ ಮಾಡ್ಕೊಬೇಕು ಇದನ್ನ. ಹ್ಯೂಮನ್ ರೈಟ್ಸ್ ಕಮಿಷನ್ಗೂ ಬರುತ್ತೆ. ಕೇವಲ ದೇವಸ್ಥಾನ, ಚರ್ಚ್, ಮಸೀದಿಗೆ ಮಾತ್ರ ಅಪ್ಲೈ ಆಗೋದಂತಲ್ಲ. ಇದು ಫಸ್ಟ್ ಮಿಸ್ಲೀಡ್ ಮಾಡ್ತಿರೋದು ಆಪೋಸಿಷನ್ ಪಾರ್ಟಿ, ಆಯ್ತಲ್ಲ. ನೆಕ್ಸ್ಟ್ ಸ್ಪೆಸಿಫಿಕ್ ಆಗಿ ನಿಮ್ಮ ಪ್ರಶ್ನೆಗೆ ಬರೋದಾದ್ರೆ, ಇವ್ರ ಆರೋಪಕ್ಕೆ ಬರೋದಾದ್ರೆ, ಬಾಲನ್ ಅವ್ರು ಬಹಳ ಹೇಳಿದ್ರು. ಏನಂತ? ಸೇವೆನಲ್ಲಿ ಬಂಡೆ ಹೊಡೆಯೋರು, ಆಟೋ ಡ್ರೈವರ್ಗಳು, ತಿರ್ಗಾ ಕೂಲಿ ಕೆಲಸದವರು. ಹಲೋ ಮೇಡಮ್, ಅವರೆಲ್ಲರೂ ಕೂಡ ಏನ್ ಬರೀ ವಿದೇಶದಿಂದ ಬಂದಿರೋ ಅಂತ ಒಂದು ಕಾಂಟ್ರಿಬ್ಯೂಷನ್ ಇಂದ ಏನು ಜೀವನ ಮಾಡ್ತಿಲ್ಲ ಪಾಪ. ಅವ್ರಿಗೆ ಸೇವೆ ಒದಗಿಸೋದಕ್ಕೆ ನಮ್ಮ ದೇಶದ ಒಳಗಡೆ ಇವತ್ತಿಗೂ ಅಷ್ಟೇ 100 ಮಠಗಳಿದಾವೆ, ಹಿಂದೂ ದೇವಸ್ಥಾನದ ಮಠಗಳಿದಾವೆ, ಹಿಂದೂ ದೇವಸ್ಥಾನಗಳಿದಾವೆ. ಇದೇ ಸಿದ್ಧಗಂಗಾ ಮಠದ ಸ್ವಾಮಿಗಳು, ಶಿವಕುಮಾರ ಸ್ವಾಮೀಜಿಗಳು ತುಮಕೂರಿನಲ್ಲಿ ಲಕ್ಷಾಂತರ ಜನಕ್ಕೆ ಡೈಲಿ ಊಟ ಹಾಕ್ತಾರೆ, ಫ್ರೀಯಾಗಿ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ ಎಷ್ಟೋ ವರ್ಷಗಳಿಂದ, ಆಯ್ತಲ್ಲ. ತಿರ್ಗಾ ಇದೇ ಗವಿ ಮಠದ ಕೊಪ್ಪಳದ ಸ್ವಾಮಿಗಳು ಅಷ್ಟೇನೆ ಎಷ್ಟೋ ವರ್ಷಗಳಿಂದ ಲಕ್ಷಾಂತರ ಜನಕ್ಕೆ ಊಟ ಆಗ್ತಾ ಇದ್ದಾರೆ ಉಚಿತವಾಗಿ, ಅವ್ರಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ, ಅವರು ಅಷ್ಟೇ. ತಿರ್ಗಾ ಧರ್ಮಸ್ಥಳದವರು ಅಷ್ಟೇ ಎಷ್ಟೋ ವರ್ಷಗಳಿಂದ ಪ್ರತಿನಿತ್ಯ ಲಕ್ಷಾಂತರ ಜನಕ್ಕೆ ಊಟ ಹೋಗ್ತಾ ಇದೆ. ಇಟ್ ಈಸ್ ನಾಟ್ ದಟ್ ನಾವು ಫಾರಿನ್ ಕಾಂಟ್ರಿಬ್ಯೂಷನ್ ಇಂದನೇ ಇಲ್ಲಿ ಬಡವ್ರಿಗೆ ಆಗ್ಬೇಕು ಅಂತ ಏನಿಲ್ಲ. ಸರ್ಕಾರಗಳು ಕೂಡ ಇರ್ರೆಸ್ಪೆಕ್ಟಿವ್ ಆಫ್ ಪಾಲಿಟಿಕ್ಸ್ ಮಾತಾಡಬೇಕು ಅಂದ್ರೂ ಅಷ್ಟೇನೆ, ಆಯ್ತಲ್ಲ. ಬಡವರಿಗೋಸ್ಕರ ಒಂದಷ್ಟು ಯೋಜನೆಗಳನ್ನ ತಂದಿರ್ತವೆ, ಮಾಡಿರ್ತವೆ. ನಾವು ಅದ್ರ ಮೇಲೆ ಡಿಪೆಂಡ್ ಆಗಬೇಕು ಅಂತಾನೂ ಏನಿಲ್ಲ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ FCRA ಅಡಿನಲ್ಲಿ ನೋಡಿ, ಒಟ್ಟು 52,159 NGO ಅಸೋಸಿಯೇಷನ್ಸ್ಗಳಿತ್ತು. ಇದರಲ್ಲಿ ಆಕ್ಟಿವ್ FIR ರಿಜಿಸ್ಟ್ರೇಷನ್ ಇರೋದು ಕೇವಲ 14,455. ಅಂದ್ರೆ ಬರೀ 27% ಮಾತ್ರ. ಬಾಕಿ 73% NGOಗಳು, ಅಸೋಸಿಯೇಷನ್ಗಳು ಇನ್ಆಕ್ಟಿವ್. ನಾವು ಹೇಳ್ತಿರೋದೇನು ಈ ಅಮೆಂಡ್ಮೆಂಟ್ ಮೂಲಕ? ನೀವು ವಿತಿನ್ 6 months ಆಕ್ಟಿವ್ ಮಾಡ್ಕೊಳ್ಳಿ. ಹೆಂಗೆ ಆಕ್ಟಿವ್ ಮಾಡ್ಕೊಳ್ಳಿ? ಅದನ್ನ ನಡೆಸ್ತಾ ಇದ್ರೆ ಗೊತ್ತಾ? ಟ್ರಸ್ಟಿಗಳು, ನಿಮ್ಮ ಟ್ರಸ್ಟಿಗಳ KYC ಮಾಡಿಸಿ, ನಿಮ್ಮ ಆಧಾರ್ ಕಾರ್ಡ್ ತಗೊಂಬನ್ನಿ, ನಿಮ್ಮ ಪ್ಯಾನ್ ಕಾರ್ಡ್ ತಗೊಂಬನ್ನಿ, ನೀವು KYC ಮಾಡಿ, ನಿಮ್ಮ NGOನ ಆಕ್ಟಿವ್ ಮಾಡಿ, ಮತ್ತೆ ಸ್ಟಾರ್ಟ್ ಮಾಡಿ. ಯಾರು ಬೇಡ ಅಂತಿಲ್ಲ. ನೀವು ಅದನ್ನ ಮಾಡಿಲ್ಲ ಅಂತಂದ್ರೆ ನಿಮ್ಮ ಆಸ್ತಿನ ಡೆಸಿಗ್ನೇಟೆಡ್ ಅಥಾರಿಟಿ ಸರ್ಕಾರದ ಕೆಳಗಡೆ ಬರೆದ ಕೆಳಗಡೆ ಹೋಗುತ್ತೆ. ತಿರ್ಗಾ ಅದು ಹೊಸದೇನಲ್ಲ,
ಆ ಪ್ರಾವಿಷನ್ ಹೊಸದಲ್ಲ, ಆಲ್ರೆಡಿ ಇದೆ. ಈಗ ದೇಶದಲ್ಲಿ ಸುಮಾರು LIC ಕ್ಲೈಮ್ ಮಾಡೋರು ಸುಮಾರು ಜನ ಇದ್ದಾರೆ, ಅನ್ಕ್ಲೈಮ್ಡ್ LIC ಅಮೌಂಟು, ಅನ್ಕ್ಲೈಮ್ಡ್ SB ಅಕೌಂಟು ಕ್ಲೈಮ್ ಮಾಡೋರು ಸುಮಾರು ಜನ ಇದ್ದಾರೆ, ಅನ್ಕ್ಲೈಮ್ಡ್ FD ಸುಮಾರು ಜನ ಇದ್ದಾರೆ. ಯಾಕಂದ್ರೆ ನಾಮಿನಿಗಳ ಹೆಸರನ್ನ ಅವ್ರು ಯಾರು ಹಾಕಿಲ್ಲ ಅಂತ ಹೇಳಿ. ಅದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಡೆಸಿಗ್ನೇಟೆಡ್ ಅಥಾರಿಟಿಗೆ ಹೋಗ್ಬಿಟ್ಟು ಕೊನೆಗೆ ಇನ್ವೆಸ್ಟರ್ ಎಜುಕೇಶನ್ ಪ್ರೊಟೆಕ್ಷನ್ ಫಂಡ್ ಅಂತ ಹೋಗುತ್ತೆ. ಇದು ಅಷ್ಟೇ, ಅದೇ ಪ್ರಾವಿಷನ್ ಇಲ್ಲಿ ತರ್ತಾ ಇರೋದು. ಈಗ ಬಾಲನ್ ಅವರು ಬಹಳಷ್ಟು ಮಾತಾಡ್ಬಿಟ್ರು. ಇವ್ರು ಇಷ್ಟು ಮಾತಾಡೋಂಥವ್ರು ಧರ್ಮಸ್ಥಳದ ವಿಚಾರದಲ್ಲಿ ಮಾತ್ರ ಒಂದ್ ಕಡೆ ಗುಂಪಾಕೊಂಡು ಎಲ್ಲರೂ ಕೂತ್ಕೊಂಡು 2 ಲಕ್ಷ ಕೋಟಿಯಷ್ಟು ಆಸ್ತಿ ಇದೆ ಆಲ್ಮೋಸ್ಟ್, ಜನಗಳೆಲ್ಲ ಅಲ್ಲಿ ಹುಂಡಿಗೆ ಅಥವಾ ದುಡ್ಡು ಕೊಟ್ಟು ಮಾಡಿದ್ದಾರೆ, ಇದು ಜನಕ್ಕೆ ಸೇರಬೇಕು, ಇದು ಅಕೌಂಟಬಿಲಿಟಿ ಬರಬೇಕು, ಇಲ್ಲಿ ಟ್ರಾನ್ಸ್ಪರೆನ್ಸಿ ಬರಬೇಕು ಅಂತ. ನಿಮಗೆ ಹಿಂದೂ ಧರ್ಮದ ದೇವಸ್ಥಾನಗಳು ಅಂತ ಬಂದ ತಕ್ಷಣ ಏನ್ ಎಲ್ಲ ಒಂದಾಗ್ಬಿಡ್ತೀರಾ ಲೆಫ್ಟಿಸ್ಟ್ಗಳು, ಅವ್ರುಗಳೆಲ್ಲ ಕುತ್ಕೊಂಡ್ಬಿಟ್ಟು. ಬೇರೆ ಧರ್ಮದವರ್ಗ ಬಗ್ಗೆ ನೀವು ಟ್ರಾನ್ಸ್ಪರೆನ್ಸಿ ತನ್ನಿ, ಅಕೌಂಟಬಿಲಿಟಿ ಅಂತ ಬಂದ್ರೆ ಇಷ್ಟು ಉದ್ದ ಭಾಷಣ ಮಾಡ್ತೀರಾ. ದಿಸ್ ಶೋಸ್ ಡಬಲ್ ಸ್ಟ್ಯಾಂಡರ್ಡ್. ಇದನ್ನೇ ಬೇಡ ಅಂತ ಹೇಳ್ತಿರೋದು. ನನ್ನ ಓಪನಿಂಗ್ ರಿಮಾರ್ಕ್ಸ್ ಎಲ್ಲ ಹೇಳಿದೆ, FCRA ಅಪ್ಲೈಸ್ ಟು ಆಲ್ ರಿಲಿಜಿಯನ್ಸ್, ಆಲ್ NGOs, ರಿಸರ್ಚ್ ಆಗಬಹುದು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲರಿಗೂ ಅಪ್ಲೈ ಆಗುವಂತ ಕಾನೂನು ಅದು. ಕರೆಕ್ಟ್ ನಟರಾಜ್ ಗೌಡ್ರೆ, ನನ್ನ ಹೋಮ್ವರ್ಕ್ ಪ್ರಕಾರ ಹಾಗೆ ಹೇಳುತ್ತೆ. RSS ಅಪ್ಲೈ ಆಗುತ್ತೆ, ರಾಷ್ಟ್ರೋತ್ಥಾನ ಸಾಹಿತ್ಯ ಪರಿಷತ್ಗೂ ಅಪ್ಲೈ ಆಗುತ್ತೆ. ನಟರಾಜ್ ಗೌಡ್ರೆ, ನನ್ನ ಹೋಮ್ವರ್ಕ್ ಪ್ರಕಾರವೂ ಇದು ಸತ್ಯ. FCRA ಅನ್ನೋದು ಕೇವಲ ಯಾವುದೋ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಅಥವಾ ಇಸ್ಲಾಮಿಕ್ ಧರ್ಮಕ್ಕೆ ಸಂಬಂಧಪಟ್ಟಂತ ಯಾವುದೋ ಸಂಸ್ಥೆಗೆ ಮಾತ್ರ ಸೀಮಿತವಾದದ್ದಲ್ಲ. ಹಿಂದೂ ದೇವಾಲಯಗಳಿಗೆ, ಹಿಂದೂ ಮಠಗಳಿಗೆ ವಿದೇಶದಿಂದ ದೇಣಿಗೆ ಬರ್ತಾ ಇದ್ರು ಕೂಡ ಇಟ್ ಶುಡ್ ಬಿ ಅಕೌಂಟಬಲ್, ಇಟ್ ಶುಡ್ ಬಿ ರೆಗ್ಯುಲೇಟೆಡ್. ಹಿಂಗಿರುವಾಗ ಯಾಕೆ ಕಾಂಗ್ರೆಸ್ ಪಕ್ಷದಿಂದ ಡೆಲಿಬ್ರೇಟ್ ಆಗಿ ಇದು ಮೈನಾರಿಟಿಗಳ ವಿರುದ್ಧ, ಇದು ಸಂಘ ಪರಿವಾರದ ಚಿಂತನೆ, ಇದು ಬಿಜೆಪಿಯ ಹುನ್ನಾರ, ಈ ರೀತಿಯ ನರೇಟಿವ್ ಯಾಕೆ ಅಂತ? ಆರ್ ಯು ಮಿಸ್ಗೈಡಿಂಗ್ ದ ನೇಷನ್? ಇಲ್ಲ ನೋಡಿ, ಈ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ ಏನು ತಿದ್ದುಪಡಿ ತರ್ತಾ ಇದ್ದಾರಲ್ಲ, ಉದ್ದೇಶ ಏನು? ಮೂಲ ಉದ್ದೇಶ ಏನು? ಯಾವ ರೀತಿಯ ಲೋಪಗಳಾಗಿದೆ ಇಲ್ಲಿವರೆಗೂ ಒಂದು 10 ವರ್ಷಗಳಲ್ಲಿ, ಮೋದಿ ಸರ್ಕಾರ ಬಂದ 12 ವರ್ಷಗಳಲ್ಲಿ ಯಾವ ರೀತಿಯ ಲೋಪಗಳಾಗಿದೆ, ಯಾವ ರೀತಿಯ ಫ್ರಾಡುಲೆಂಟ್ ಆಕ್ಟಿವಿಟೀಸ್ ಆಗಿದೆ, ಯಾವ ಕಾರಣಕ್ಕಾಗಿ ತಿದ್ದುಪಡಿ ತರ್ತಿದ್ದೀರಿ? ನೀವು ತಿದ್ದುಪಡಿ ತರ್ತಾ ಇರೋಕ್ಕೆ ಕಾರಣ ಉದ್ದೇಶನೇ ಇಷ್ಟು. ಯಾರು ಸರ್ಕಾರದ ವಿರುದ್ಧವಾಗಿ ಧ್ವನಿ ಎತ್ತುತ್ತಾರೆ, ಯಾರು ಆರ್ಗನೈಸ್ಡ್ ಆಗಿ ಒಂದು ಮಾರ್ಜಿನಲೈಸ್ಡ್ ಕಮ್ಯುನಿಟಿಗಳಿಗೆ ಸಹಾಯ ಮಾಡ್ತಾರೆ, ಅದು ಅಲ್ಪಸಂಖ್ಯಾತರಾಗ್ಬೋದು, ದಲಿತರಾಗ್ಬೋದು, ಬುಡಕಟ್ಟರಾಗ್ಬೋದು, ಆದಿವಾಸಿಗಳಾಗ್ಬೋದು, ಬಡವರು, ಎಲ್ಲ ವರ್ಗದ ಬಡವರಾಗ್ಬೋದು, ಅವ್ರಿಗೆ ಶಿಕ್ಷಣ, ವೈದ್ಯಕೀಯ, ಬೇರೆ ಎಲ್ಲ ಸವಲತ್ತುಗಳನ್ನ ಮಾಡಿಕೊಡ್ತಾರಲ್ಲ, ಅವರು ಆಳುವ ಸರ್ಕಾರಗಳನ್ನ ಯಾವಾಗಲೂ ಪ್ರಶ್ನೆ ಮಾಡ್ತಿರ್ತಾರೆ. ಕೇವಲ BJPನೇ ಅಂತಲ್ಲ, ಕಾಂಗ್ರೆಸ್ ಸರ್ಕಾರನೂ ಪ್ರಶ್ನೆ ಮಾಡ್ತಾ ಇದ್ರು, BJP ಸರ್ಕಾರವನ್ನು ಪ್ರಶ್ನೆ ಮಾಡ್ತಾರೆ. ಸರ್ಕಾರದ ಉದ್ದೇಶ ಏನು? ಯಾವುದೇ ರೀತಿಯ ಅವಕಾಶಗಳನ್ನ ಕೊಡದೆ ಯಾರು ತಮ್ಮ ವಿರುದ್ಧ ಧ್ವನಿ ಎತ್ತುತ್ತಾರೆ ಆ ಸಂಸ್ಥೆಗಳ ಮುಟ್ಟುಗೋಲು ಹಾಕೋಬೇಕು. ಅವ್ರಿಗೆ ಮೂಲ ಆರ್ಥಿಕ ಮೂಲ ಏನಿದೆ, ಯಾರು ದೇಣಿಗೆಗಳು ಕೊಡ್ತಾರೆ ಅದನ್ನು ತಡಿಬೇಕು. ತಮ್ಮ ದೇಣಿಗೆ, ತಮ್ಮ ಮಾತೃ ಸಂಸ್ಥೆ ನಾಗಪುರದ ಸಂಸ್ಥೆಗೆ ಅದಕ್ಕೆ ಪಾರದರ್ಶಕತೆ ಬೇಕಾಗಿಲ್ಲ, ಅದಕ್ಕೆ ನೋಂದಣಿ ಬೇಕಾಗಿಲ್ಲ, ಅದಕ್ಕೆ ಅಕೌಂಟಬಿಲಿಟಿ ಬೇಕಾಗಿಲ್ಲ. ಬೇರೆ ಎಲ್ಲ ಸಂಸ್ಥೆಗಳಿಗೆ ಮಾತ್ರ ಇದು ಬೇಕು. ಇದ್ರ ಉದ್ದೇಶನೇ ಅಂದರೆ ಅಲ್ಪಸಂಖ್ಯಾತರು, ದಲಿತರು, ಆದಿವಾಸಿಗಳು, ಯಾವ್ಯಾವ ಸಂಘಟನೆಗಳು. ಅದೇನಂದರೆ ಇವತ್ತೇನು ಹೊಸದಾಗೇನು ಮಾಡ್ತಾ ಇಲ್ಲ. ಯಾರೋ ಕ್ರಿಶ್ಚಿಯನ್ ಮಿಷನರೀಸು ಏನಾರು ಸೇವೆ ಮಾಡ್ತಾರೆ, ಎಜುಕೇಷನ್ನು ಅಥವಾ ಹಾಸ್ಪಿಟಲ್ ಕಟ್ಟಿದ್ದಾರೆ, ಇವತ್ತಿನ 150 ವರ್ಷಗಳಿಂದ ಬೆಂಗಳೂರು ನಾವೇ ನೋಡ್ತಾ ಇದ್ದೀವಿ. ಅವ್ರು ಬಂದರು, ಇವಾಗೆಲ್ಲ ಎಲ್ಲರೂ ಇವಾಗ ಮಾಡ್ತಾ ಇದ್ದಾರೆ, ನಮ್ಮ ಮಠಗಳು ಮಾಡ್ತಾ ಇದ್ದಾವೆ. ಆದರೆ ನಿಮ್ಮ ಉದ್ದೇಶ ಇರೋದೇನು? ನೀವು ಅವರನ್ನ ಟಾರ್ಗೆಟ್ ಮಾಡಬೇಕು, ಅದನ್ನು ಇಟ್ಕೋಬೇಕು. ಆ ಉದ್ದೇಶಕ್ಕಾಗಿ ಈ ಥರ ತಗೊಂಬರ್ತಾ ಇದ್ದೀರಿ. ಈ ಕುಮಾರಸ್ವಾಮಿ ಒಂದ್ಸಲ ಹೇಳ್ತಾ ಇದ್ದಾರೆ, 2021ರಲ್ಲಿ ಮಾನ್ಯ ಕುಮಾರಸ್ವಾಮಿ ಒಂದು ಮಾತು ಹೇಳಿದರು, ಇದು ಕನಿಷ್ಠ ಪ್ರಜಾಪ್ರಭುತ್ವ, ಗರಿಷ್ಠ ಸಾರ್ವಭೌಮತ್ವ, ಅದು ಸರ್ವಾಧಿಕಾರಿತ್ವ, ಅದು ಮೋದಿ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಏನಂದರೆ ಯಾವುದು ಕಾನೂನಿಗೆ ಹೋಗಬಾರ್ದು, ಯಾರಿಗಾರು ತೊಂದರೆ ಆದರೆ ನೀವು ಕೋರ್ಟ್ಗೆ ಹೋಗಬಾರ್ದು, ಅದು PM ಕೇರ್ ಆಗ್ಬೋದು, ಬೇರೆ ವಿಷಯ ಆಗ್ಬೋದು, ಕೋರ್ಟ್ಗೆ ಹೋಗಬಾರ್ದು, ನಾವೇ ತೀರ್ಮಾನ ಮಾಡ್ತೀವಿ, ನಾವು ನಿಮ್ಮ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಂತೀವಿ. ಇದು ಯಾವ ಕಾನೂನು? ಇದು ಈ ದೇಶದಲ್ಲಿ ಇದು ಯಾವ ಕಾನೂನು? ಇದು ಕಾನೂನ? ಇದು ಅಂದ್ರೆ ನಿಮ್ಮ ಪ್ರಕಾರ ಇವಾಗ RSS ಗೆ ಯಾವ್ದಾದ್ರು ಫಾರಿನ್ ಫಂಡಿಂಗ್ ಬಂದ್ರೆ FCRA ಆಕ್ಟ್ ಅಡಿಯಲ್ಲಿ RSS ಗೆ ಬರ್ತಾ ಇರುವ ಫಾರಿನ್ ಫಂಡಿಂಗ್ ಮಾನಿಟರ್ ಆಗೋದಿಲ್ವಾ, ರೆಗ್ಯುಲೇಟ್ ಆಗೋದಿಲ್ವಾ? ನಿಮ್ಗೊಂದು ಇನ್ನೊಂದು ಮಾಹಿತಿ ಹೇಳ್ತೀನಿ ನೋಡಿ. ಇದು ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥ ಮಾಹಿತಿ. ಇಡೀ ದೇಶದಲ್ಲಿ 4000 ಜನ IAS IPS ಆಫೀಸರ್ ಆಗಿದ್ದಾರೆ. ಎಲ್ಲ RSS ಕಚೇರಿಯಿಂದ ಬಂದಂಥವ್ರು, RSS ಶಾಖೆಗಳಿಂದ ಬಂದಂಥವ್ರು. ಅವರ ಉದ್ದೇಶ ಏನ್ ಗೊತ್ತಾ? ಅವ್ರ ಉದ್ದೇಶ ಈ ಸಂವಿಧಾನದ ಆಶಯಗಳನ್ನ ಇಂಪ್ಲಿಮೆಂಟ್ ಮಾಡೋದು. ಒಂದು ನಿಮಿಷ ನಾನು ಮಾತಾಡ್ಬಿಡ್ತೀನಿ, ನಂತರ ನೀವು ಮಾತಾಡಿ. ಈ ಸಂವಿಧಾನದ ಆಶಯಗಳನ್ನ ಇಂಪ್ಲಿಮೆಂಟ್ ಮಾಡುವಂಥ ಉದ್ದೇಶ ಅವ್ರದ್ದಿಲ್ಲ. ಅವ್ರದ್ದಿರೋದು RSS ಅಜೆಂಡಾವನ್ನ ಇಂಪ್ಲಿಮೆಂಟ್ ಮಾಡೋದು. ಅದರ ಒಂದು ಭಾಗವಾಗಿ ಇವತ್ತು RSS ಅಜೆಂಡಾವನ್ನ ಏನಿದೆ, ಈಗ RSS ಇದು ಕೇಂದ್ರ ಸರ್ಕಾರ ಏನು, ಇದು ತೊಗೊಳು ಬೊಂಬೆ ಇದ್ದಂಗೆ. BJP ಸರ್ಕಾರಗಳು ಹೆಂಗೆ ಅಂದರೆ RSSನ ಕಾಲಾಳುಗಳ ಥರ. BJP ಸರ್ಕಾರಗಳೆಲ್ಲ RSSನ ಕಾಲಾಳುಗಳು, ಇದು ನಿಯಂತ್ರಣ ಮಾಡ್ಕೊಂಡು ಜಿಟ್ಟಿಟ್ಕೊಂಡು ಕುದಿರ್ತದೆ. ಇದು ಏನು ಹೇಳುತ್ತೋ ಅದು ಕೇಳುತ್ತೆ. RSSನ ಉದ್ದೇಶ ಏನಿದೆ, ಈ ದೇಶದಲ್ಲಿ ವೈವಿಧ್ಯತೆ ಇದೆಯಲ್ಲ ಅದು ಹೋಗಬೇಕು, ಏಕತೆ ಇರಬೇಕು.
ಬಹುಧರ್ಮ, ಬಹುಭಾಷೆ, ಬಹುಸಂಸ್ಕೃತಿ, ಬಹುಪರಂಪರೆ, ನಮ್ಮ ಇತಿಹಾಸ ಯಾವುದೂ ಇರಬಾರ್ದು. ನಾವೊಂದು ಹೊಸದಾಗಿ ಏನೋ ಒಂದು ರಚನೆ ಮಾಡ್ತೀವಿ, ಅದಿರಬೇಕು. ಅದಕ್ಕಾಗಿ ಈ ಕಾಯ್ದೆ ತಿದ್ದುಪಡಿ ತಗೊಂಬರ್ತಾರೆ. ಯಾಕೆ ಉದ್ದೇಶ ಅಂದ್ರೆ ನಾವು ಯಾರನ್ನ ಬೇಕಾದ್ರೂ ಟಾರ್ಗೆಟ್ ಮಾಡ್ತೀವಿ, ಯಾರನ್ನ ಬೇಕಾದ್ರೂ ದಬ್ಬಾಳಿಕೆ ಮಾಡ್ತೀವಿ, ಯಾರನ್ನ ಬೇಕಾದ್ರೂ ನಾವು ಕಸ್ಕೊಂತೀವಿ, ಯಾರು ಅಧಿಕಾರ ಬೇಕಾದ್ರೂ ನೀವು ಕೋರ್ಟ್ಗೂ ಕೂಡ ಹೋಗಂಗಿಲ್ಲ, ಆ ರೀತಿಯ ಕಾನೂನನ್ನು ಮಾಡ್ತೀವಿ. ಸೊ ಇದು ಕಾನೂನು ಅಂತ ಹೇಳೋದಿಲ್ಲ, ಇದನ್ನ ಸರ್ಕಾರ ಅಂತ ಹೇಳೋದು, ಆಡಳಿತ ಅಂತ ಹೇಳೋದಿಲ್ಲ. ಯಾವ ಸ್ಪೆಸಿಫಿಕ್ ಸೆಕ್ಷನ್ ಅಲ್ಲಿ ಇದರ ವಿವರಣೆ ಇದೆ ಸರ್ ಅಂತಂದ್ರೆ RSS ನ ಐಡಿಯಾಲಜಿಗೆ ಪೂರಕವಾದ ನಿಯಮವನ್ನ ತರಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ FCRA ಗೆ ಸಂಬಂಧಪಟ್ಟಂತ ಯಾವ ಡಾಕ್ಯುಮೆಂಟ್ ನಲ್ಲಿ, ಯಾವ ಪ್ಯಾರಾಗ್ರಾಫ್ ನಲ್ಲಿ ಈ ಅನುಮಾನಕಾರಿ ಡಾಕ್ಯುಮೆಂಟ್ ಬೇಕಾಗಿಲ್ಲ ಇದಕ್ಕೆ, ಇದು ಸ್ಪಷ್ಟ ನಿರ್ದೇಶನ ಇದೆ. ಯಾಕಂದ್ರೆ ಇದಕ್ಕೆ ಸ್ಪಷ್ಟ ನಿರ್ದೇಶನ ಇದೆ. ಯಾರು ನಾಗಪುರದ ಮುಖ್ಯಸ್ಥರಿದಾರಲ್ಲ ಅವ್ರಿಗೆ ಸರೆಂಡರ್ ಆಗಿರ್ತಕ್ಕಂಥವ್ರೆ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು. ಎಲ್ಲಾ ರಾಜ್ಯಗಳು, ಬಿಜೆಪಿ ರಾಜ್ಯಗಳು ಎಲ್ಲೆಲ್ಲ ಆಳ್ವಿಕೆ ಮಾಡ್ತಾ ಇದೆ, ಅಲ್ಲಿರೋ ಮುಖ್ಯಮಂತ್ರಿಗಳಂದ್ರೆ ಯಾರು ಧರ್ಮಾಂಧತೆಯನ್ನು ಹೊಂದಿರ್ತಾರೆ, ಯಾರು ಮೂಲಭೂತವಾದವನ್ನು ಹೊಂದಿರ್ತಾರೆ, ಯಾರು RSS ಗೆ ಸರೆಂಡರ್ ಆಗಿರ್ತಾರೆ, ಗರ್ಭಗುಡಿ ಸಂಸ್ಕೃತಿಯನ್ನು ಯಾರು ಅಳವಡಿಸ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಅವಕಾಶ ಇರತಕ್ಕಂಥದ್ದು. ನೋಡ್ರಿ, ಈ ತರ RSS ಗೆ ಬರುವ ಫಾರಿನ್ ಫಂಡಿಂಗ್ ಈ FCRA ತಿದ್ದುಪಡಿ ಆದ ನಂತರದಲ್ಲಿ ಮಾನಿಟರ್ ಆಗೋದು ನಿಂತೋಗುತ್ತಾ? ನನಗೆ ಗೊತ್ತಿಲ್ಲ RSS ನಿಜವಾಗ್ಲೂ ಫಾರಿನ್ ಫಂಡಿಂಗ್ ಬರುತ್ತೋ ಇಲ್ವೋ ಅಂತ ಹೇಳಿ. ಇನ್ ಕೇಸ್ ಬರುತ್ತೆ ಅನ್ನೋಂಗಿದ್ರೆ ಮಾನಿಟರ್ ಆಗೋದಿಲ್ಲ. ಎಕ್ಸೆಪ್ಷನ್ ಇದೆಯಾ? ಮಾನಿಟರ್ ಆದ್ರೂ ಕೂಡ ಅದ್ರ ಮೇಲೆ ಕ್ರಮ ಆಗೋದಿಲ್ಲ, ಅವರ ಉದ್ದೇಶಗಳ ಮೇಲೆ ಕ್ರಮ ಆಗೋದಿಲ್ಲ. ಯಾಕಂದ್ರೆ ಇದನ್ನ ಕೇಳಿ, ಇದ್ರ ಮೇಲೆ ನಿಯಂತ್ರಣ ಮಾಡ್ತಿರ್ತಾರೆ. ಈಗ ಹಂಗಿದ್ರೆ RSS ಯಾಕೆ ರಿಜಿಸ್ಟರ್ ಮಾಡ್ಕೋಬಾರ್ದು, ನೋಂದಣಿ ಯಾಕೆ ಮಾಡ್ಕೋಬಾರ್ದು? ಅದ್ರ ಬಗ್ಗೆ ಒಂದು ನೂರು ಡಿಬೇಟ್ ಮಾಡಿದೀವಿ. ಅದ್ರ ಬಗ್ಗೆ ಒಂದು ನೂರು ಡಿಬೇಟ್ ಮಾಡಿದೀವಿ. ವಾಪಸ್ FCRA ಸಮೀವುಲ್ಲಾ ಸರ್ಗೆ ಈ ಪ್ರಶ್ನೆಯನ್ನ ಕೇಳೋಣ ಅಂತಿದೆ. ನೀವು ಉತ್ತರ ಕೊಡಿ ಶಾರ್ಟ್ಲಿ. ನಾನು ಸಮೀವುಲ್ಲಾ ಸರ್ಗೆ ಅದೇ ಪ್ರಶ್ನೆಯನ್ನು ವರ್ಗಾವಣೆ ಮಾಡ್ತೀನಿ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ಕೇಳಿ, ಸೇವೆಯ ಹೆಸರಲ್ಲಿ ಮತಾಂತರ, ಧರ್ಮಾಂತರಗಳು ಆಗ್ತಾ ಇದೆ ಅನ್ನೋದಕ್ಕೆ 100 ಉದಾಹರಣೆ ಕರ್ನಾಟಕದಲ್ಲೇನೆ ಸಿಗುತ್ತೆ ಸರ್. ಹಾಗೆ ಇಂಥ ಫಾರಿನ್ ಸಂಸ್ಥೆಗಳು ದೇಣಿಗೆಯ ಹೆಸರಲ್ಲಿ ಏನೆಲ್ಲ ದೇಶ ವಿರೋಧಿ, ಸಮಾಜಕ್ಕೆ ವಿರುದ್ಧವಾದ ಚಟುವಟಿಕೆಗಳಿಗೆ ಪ್ರೇರಣೆ ಕೊಡ್ತಿದೆ ಅನ್ನೋದಕ್ಕೆ ಬೆಂಗಳೂರಿನಲ್ಲೇ ಉದಾಹರಣೆಗಳನ್ನ ನಾನು ಮುಂದಿನ ಹಂತದಲ್ಲಿ ಕೊಡ್ತೀನಿ ನಿಮಗೆ ಬೇಕು ಅಂತಂದ್ರೆ. ಬಹುಶಃ ಸ್ಕ್ರೀನಲ್ಲಿ ಗ್ರಾಫಿಕ್ಸ್ ಅಲ್ಲಿ ಹೋಗ್ತಾ ಇರುತ್ತೆ. ಹೀಗಿರುವಾಗ ಸೇವೆಯ ಹೆಸರಲ್ಲಿ ಆಗ್ತಾ ಇರತಕ್ಕಂತ ಇಂಥ ಮತಾಂತರ, ಧರ್ಮಾಂತರವನ್ನ ತಡಿಬೇಕು ಅನ್ನೋ ಪ್ರಯತ್ನ ಆಗಬೇಕಾ, ಆಗಬಾರ್ದಾ ಅಂತ? ಖಂಡಿತವಾಗಿ ಬಲವಂತದ ಮತಾಂತರವನ್ನ ಯಾರು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಬಲವಂತದ ಮತಾಂತರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾನೂನು ಅದು ನಿಷಿದ್ಧ ಇದೆ. ಅವ್ರ ಮೇಲೆ ಕಠಿಣವಾದ ಕ್ರಮ ಆಗುತ್ತೆ, ಕಾನೂನು ಕ್ರಮಗಳಾಗುತ್ತೆ. ಈಗಿರ್ತಕ್ಕಂಥ ಒಂದ್ ನಿಮಿಷ ಆಯ್ತಾ, ಕಾನೂನು ಅವ್ರ ಮೇಲೆ ಕ್ರಮ ತಗೊಳುತ್ತೆ. ಆದರೆ ಯಾರಾದ್ರೂ ಸ್ವಯಂ ಪ್ರೇರಿತರಾಗಿ ತಮ್ಗೆ ಮನಸ್ಸ ಇಚ್ಛೆ, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋದ್ರಲ್ಲ ಬೌದ್ಧ ಧರ್ಮಕ್ಕೆ 5 ಲಕ್ಷ ಜನ ಕರ್ಕೊಂಡು, ಆ ರೀತಿಯಾಗಿ ಯಾರಾದ್ರೂ ವಾಲಂಟಿಯರ್ ಆಗಿ ಹೋದ್ರೆ ಯಾರು ತಡಲಿಕ್ಕೆ ಯಾವ ಕಾನೂನು ಕೂಡ ಸಾಧ್ಯ ಇಲ್ಲ. ಅದೊಂದು. ಆಮೇಲೆ ಕೇವಲ ಮಿಷನರೀಸ್ ಇಲ್ಲಿವರೆಗೂ ನೋಡ್ಕೊಂಡ್ ಬಂದಿರತಕ್ಕಂಥದ್ದು ಇದನ್ನ ಗುಮ್ಮಾಗಿ ತೋರಿಸ್ತಾರೆ, ಮತಾಂತರ ಮಾಡ್ತಾರೆ ಅಂತ. ಯಾವ ಪ್ರಬುದ್ಧತೆ ಇರತಕ್ಕಂತಹ ಮನುಷ್ಯ ಆಗಲಿ, ತನ್ನ ಧರ್ಮದ ಮೇಲೆ, ತನ್ನ ಜಾತಿಯ ಮೇಲೆ, ತನ್ನ ಸಮುದಾಯದ ಮೇಲೆ ಅಭಿಮಾನ ಇದ್ರೆ ಯಾರು ಮತಾಂತರ ಆಗೋದಿಲ್ಲ. ಎಲ್ಲಿ ತುಳಿತಕ್ಕೊಳಗಾಗಿರ್ತಾರಲ್ಲ, ಎಲ್ಲಿ ತಮ್ಮನ್ನ ಮನುಷ್ಯರಂತರೇ ಕಾಣಲ್ಲ, ಕೀಳಾಗಿ ಕಾಣ್ತಿರ್ತಾರಲ್ಲ, ಅಂತವ್ರು ಸಾವಿರಾರು ವರ್ಷ ತುಳಿತಕ್ಕೊಳಗಾದವ್ರು ಮಾತ್ರ ಯಾರು ಮತಾಂತರ ಆಗಬಹುದು ಬಿಡುತ್ತೆ, ಬೇರೆ ಯಾರು ಆಗೋದಿಲ್ಲ. ಸಾಮಾಜಿಕ ನ್ಯಾಯ ಸ್ಥಾಪನೆ ಮಾಡುವಲ್ಲಿ ಕಾಂಗ್ರೆಸ್ ಕೂಡ ವಿಫಲವಾಗಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತ 3 ವರ್ಷದಿಂದ ಅಲ್ಲಲ್ಲ ಕೇಳಿಸ್ಕೊಳ್ಳಿ, 3 ವರ್ಷದಿಂದ ಇದೆ. ಈ 3 ವರ್ಷದಲ್ಲಿ ಮತಾಂತರ ಆಗಿಲ್ವಾ? ಖಡಾಖಂಡಿತವಾಗಿ ಆಗಿದೆ. ಹಾಗಾದ್ರೆ ನ್ಯಾಯ ಸಿಗಬೇಕಾದ ಆ ತುಳಿತಕ್ಕೊಳಗಾದವರಿಗೆ ನ್ಯಾಯ ಕೊಡಿಸೋ ಪ್ರಯತ್ನ, ಸಾಮಾಜಿಕ ನ್ಯಾಯ ಸ್ಥಾಪನೆ ಮಾಡೋ ಪ್ರಯತ್ನ ಕಾಂಗ್ರೆಸ್ ಕೂಡ ಮಾಡಿಲ್ಲ ಅಂತ ಆಯ್ತು. ಇಲ್ಲ ನೋಡಿ, ನಾವು ಈ ಸಂವಿಧಾನದ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಹಿಂದೂ ಧರ್ಮದ ಮೇಲೆ ಅಥವಾ ಎಲ್ಲ ಜಾತಿಯ ವ್ಯವಸ್ಥೆಗಳಿದಾವಲ್ಲ, ಇದೆಲ್ಲರಿಗೂ ಹಕ್ಕುಗಳು ಕೊಡ್ಬೇಕಂತಾನೆ ನಾವು ಸಂವಿಧಾನದಲ್ಲಿ ಕಾನೂನುಗಳು ತಂದಿರತಕ್ಕಂಥದ್ದು. ಯಾವ ದಲಿತರನ್ನ ನೀವು ದೇವಸ್ಥಾನಕ್ಕೆ ಸೇರಿಸ್ತಿರ್ಲಿಲ್ಲ, ಅವರಿಗೆ ಧಾರ್ಮಿಕ ಹಕ್ಕುಗಳು ಕೊಟ್ಟಿರಲಿಲ್ಲ. ಯಾವ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಅಥವಾ ಯಾವ ಬಡವರಿಗೆ, ಸಾವಿರಾರು ವರ್ಷದಿಂದ ತುಳಿತಕ್ಕೊಳಗಾದ ಬಡವರಿಗೆ ಏನು ಜಮೀನಿನ ಹಕ್ಕು ಕೊಟ್ಟಿರಲಿಲ್ಲ, ವಿದ್ಯಾಭ್ಯಾಸದ ಹಕ್ಕು ಕೊಟ್ಟಿರಲಿಲ್ಲ. ಅಂಥವ್ರಿಗೆಲ್ಲ ಹಕ್ಕುಗಳನ್ನ ಕೊಟ್ಟಿದ್ದು ಸಂವಿಧಾನನೇ. ಕೇವಲ ಕಾಂಗ್ರೆಸ್ ಅಂತಲ್ಲ, ಆ ಸಂವಿಧಾನವನ್ನೇ ಮೀರಿ ಇವತ್ತು ಏನು ಕೇಂದ್ರ ಸರ್ಕಾರ ಆ ಸಂವಿಧಾನವನ್ನು ಮೀರಿ ಏನ್ ತೀರ್ಮಾನ ಮಾಡ್ತಾ ಇದೆ, ಯಾವ ಕೋರ್ಟ್ಗೂ ಹೋಗಂಗಿಲ್ಲ, ಎಲ್ಲೂ ಹೋಗಂಗಿಲ್ಲ. ಸಂವಿಧಾನಕ್ಕಿಂತ ನಾವು ನಾಗಪುರದವ್ರು ದೊಡ್ಡವರು, ನಾವು ಕೇಂದ್ರದಲ್ಲಿ ಆಡ್ತಾ ಇರ್ತಕ್ಕಂಥ ನಾವೇ ದೊಡ್ಡವರು, ನಾವು ಮಾಡೋ ಕಾನೂನೇ ಮುಖ್ಯ, ಅದೇ ಪ್ರಥಮ, ಅದೇ ಅಂತಿಮ. ಸೊ ನೀವು ಯಾರು ಕೋರ್ಟ್ಗೆ ಹೋಗಂಗಿಲ್ಲ ಅಂತ ಏನು ತೀರ್ಮಾನ ತರ್ತಾ ಇದಾರಲ್ಲ, ಇದು ದುರಂತ. ನಾನು ಅದಕ್ಕೆ ಹೇಳ್ತಾ ಇರೋದು, ಗರಿಷ್ಠ ಸರ್ಕಾರ ಅಲ್ಲ ಇದು, ಇದು ಕನಿಷ್ಠ ಸರ್ಕಾರ, ಕನಿಷ್ಠ ಆಡಳಿತ, ಗರಿಷ್ಠ ಏನು ಸಾರ್ವಭೌಮತ್ವ, ಇದು ಏನು ಸರ್ವಾಧಿಕಾರತ್ವ, ಅದನ್ನ ನಾವು ಹೇಳಕ್ಕೆ ಇಷ್ಟಪಟ್ಟಿರೋದು. ಆಮೇಲೆ ಇದು ಆಗಬಾರ್ದು. ಇದಾದ್ರೆ ಏನಾಗುತ್ತೆ, ಟಾರ್ಗೆಟ್ ಮಾಡ್ತಾರೆ. ಯಾರಿಗೆ ಅಲ್ಪಸಂಖ್ಯಾತರು ಅಥವಾ ಬಡವರಿಗೆ ಕೆಲಸ ಮಾಡ್ತಿದ್ದಾರೆ, ಯಾರು ಸರ್ಕಾರವನ್ನು ಪ್ರಶ್ನೆ ಮಾಡ್ತಾರೆ, ಅದು ಮಾಧ್ಯಮದವ್ರನ್ನು ಬಿಟ್ಟಿಲ್ಲ. ಅಲ್ಲ, ನಿಮ್ಮನ್ನು ಬಿಡ್ತಾರೆ ಬೇಕಿದ್ರೆ, ಕೆಲವು ಮಾಧ್ಯಮದವ್ರನ್ನ ನುಂಗೇ ಬಿಟ್ರು ಅವರು. ಬಿಜೆಪಿ ಸರ್ಕಾರ ನುಂಗೇ ಬಿಟ್ಟು ಯಾರು ನಿಮ್ಮನ್ನು ಪ್ರಶ್ನೆ ಮಾಡ್ತಿದ್ದಾರೆ ಅವ್ರನ್ನೂ ಬಿಡ್ಲಿಲ್ಲ, ಯಾವ ಪತ್ರಕರ್ತನೂ ಬಿಡ್ಲಿಲ್ಲ, ಸಿನಿಮಾ ನಟರು ಬಿಡ್ಲಿಲ್ಲ. ಗಟ್ಟಿಯಾದ ಮನಸ್ಥಿತಿ ಇದ್ರೆ ಕನ್ವರ್ಟೋ ಅಥವಾ ಈ ರೀತಿಯಲ್ಲಿ ಆಮಿಷ ಡೆಮೋಗ್ರಫಿಕ್ ಅಟ್ಯಾಕ್ ಅನ್ನೋದು ಆಗ್ತಾ ಇದೆ ಅನ್ನೋದಕ್ಕೆ 100 ಉದಾಹರಣೆಗಳು ಸಿಗ್ತಾ ಹೋಗುತ್ತೆ. ನಿಜ,
ವ್ಯವಸ್ಥೆಗಳಲ್ಲಿ ಲೋಪ ಇದ್ದಾಗ, ಸಿಗಬೇಕಾದ ಸೌಲಭ್ಯಗಳು ಸಿಗದೇ ಇದ್ದಾಗ ಅನ್ಯಾಯಕ್ಕೆ ಒಳಗಾದವರಿಗೆ ನಮಗೆ ನ್ಯಾಯ ಬೇಕು ಅನ್ನೋ ಹಪಾಹಪಿ ಇರುತ್ತೆ. ಅದಕ್ಕೆ ನಾವು ವಿದೇಶದಿಂದ ಬರುವ ಹಣವನ್ನ ಉಪಯೋಗಿಸ್ಕೊಂಡು ಅವರಿಗೆ ಸೌಲಭ್ಯಗಳನ್ನ ಕೊಟ್ಟು ನಾವು ಮತಾಂತರ ಮಾಡ್ತೀವಿ ಅನ್ನೋ ಪ್ರಕ್ರಿಯೆ ಚಾಲ್ತಿಯಲ್ಲಿ ಇರ್ಬೇಕಾದ್ರೆ ಇಂಥದಕ್ಕೆ ಕಡಿವಾಣ ಹಾಕೋ ಪ್ರಯತ್ನ ತಪ್ಪ ಅಂತ ಹೇಳಿ 3 ಫೇಸ್ ಇದೆ. ಈ ಒಟ್ಟು ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ ಹಿನ್ನೆಲೆ 3 ಫೇಸು. 1976ರಲ್ಲಿ ಇಂದಿರಾ ಗಾಂಧಿ ಅವರು ಮೊದಲನೇ ಬಾರಿಗೆ ಈ ಕಾಯ್ದೆ ತಂದರು. ಈ ಕಾಯ್ದೆ ತರಬೇಕಾದ್ರೆ ಅವರಿಗೆಲ್ಲೋ ಒಂಚೂರು ಅನುಮಾನ ಇತ್ತು, ಎಲ್ಲೋ ವಿದೇಶಿ ಹಣದಿಂದ ಕೆಲವು ಸಂಸ್ಥೆಗಳು, ಸಿವಿಲ್ ಸೊಸೈಟೀಸು ನನ್ನನ್ನು ಡಿಸ್ಟೆಬಲೈಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಇಂದಿರಾ ಗಾಂಧಿ ಅವರಿಗೆ ಅನುಮಾನ ಇತ್ತು. ಹೀಗಾಗಿ ಡೆಮೋಕ್ರಸಿನ ಡಿಸ್ಟೆಬಲೈಸ್ ಮಾಡೋದಕ್ಕೆ ವಿದೇಶಿ ಹಣದ ದುರ್ಬಳಕೆ ಆಗುತ್ತೆ, ಅದನ್ನು ನಾವು ನಿಗ್ರಹಿಸಬೇಕು ಅನ್ನೋ ಕಾರಣಕ್ಕೆ ಆಕ್ಟನ್ನು ಅಲ್ಲಿ ತರಲಾಯಿತು. ಅದಾದ ನಂತರ ಅಮೆಂಡ್ಮೆಂಟು 2000 ಬಾಲನ್ ಅವ್ರಿಗೆ ಗೊತ್ತು. 2010ರಂದು 10ನೇ ಇಸ್ವಿನಲ್ಲಿ ಅಮೆಂಡ್ಮೆಂಟ್ ಆಯಿತು. ಈ ಅಮೆಂಡ್ಮೆಂಟಲ್ಲಿ ಒಂದು ಪ್ರಾಸಿಕ್ಯೂಟ್ ಆದವರಿಗೆ ನೀವು ಫಾರಿನ್ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ, ನೀವು ಫಾರಿನ್ ಕಾಂಟ್ರಿಬ್ಯೂಷನ್ ತಗೊಳ್ಳೋದಕ್ಕೆ ನಿಮಗೆ ಪ್ರಾವಿಷನ್ ಇಲ್ಲ 2010ರಲ್ಲಿ. ಆಯ್ತಾ, ನೀವು ಕನ್ವಿಕ್ಟ್ ಆಗಿದ್ರೆ ನಿಮಗೆ ಪ್ರಾವಿಷನ್ ಇಲ್ಲ. ಆಯ್ತಾ, ಹಾಗೆಯೇ ಯಾರು ಕಮ್ಯುನಲ್ ಕ್ಲಾಶಸ್ ಅಲ್ಲಿ ಇಂಡಿಕ್ಟ್ ಆಗಿರ್ತಾರೋ ಅವರಿಗೂ ಕೂಡ ಆ ಹಣ ಬರೋ ಹಾಗಿಲ್ಲ, ಆಕ್ಟರ್ ಹೇಳುತ್ತೆ. ಅದಾದ ನಂತರ ಕಮ್ಯುನಲ್ ಕ್ಲಾಶ್ ಅಲ್ಲಿ ಅವರು ಶಿಕ್ಷೆಗೆ ಗುರಿ ಆದರೆ ಅವರಿಗೂ ಕೂಡ ಹಣ ಬರೋ ಹಾಗಿಲ್ಲ ಅಂತ ಹೇಳುತ್ತೆ. ಆಮೇಲೆ ಮತಾಂತರದ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ಆಕ್ಟಲ್ಲಿ ಮತಾಂತರಕ್ಕೆ ಪ್ರಯತ್ನ ಪಟ್ಟರೆ ಕೆಟಗರಿಕಲ್ ಆಗಿದೆ. 2010ರಲ್ಲಿ ಮತಾಂತರಕ್ಕೆ ಪ್ರಯತ್ನ ಪಟ್ಟು ಅದ್ರ ಮೇಲೆ ದೂರುಗಳು ಅಥವಾ ಆ ಥರದ್ದೇನಾದ್ರು ಇತ್ತು ಅಂತಂದ್ರೆ ಫಾರಿನ್ ಕಾಂಟ್ರಿಬ್ಯೂಷನ್ ಆಕ್ಟ್ ಪ್ರಕಾರ ಅವರು ಹಣ ಪಡೆಯುವ ಹಾಗಿಲ್ಲ. ಇದು ಕ್ಯಾಟಗಾರಿಕಲ್ ಆಗಿದೆ. ಇಷ್ಟು ಸ್ಟ್ರಿಕ್ಟ್ ಲಾ ಈಗ ಇರ್ಬೇಕಾದ್ರೆ ಈ ಅಮೆಂಡ್ಮೆಂಟ್ ಯಾಕೆ ಬೇಕಿತ್ತು? ಪಡೆಯುವಂತಿಲ್ಲ ಅಲ್ಲ, ಹಣ ಪಡೆಯುವಂತಿಲ್ಲ ಸರಿ, ಹಿಂದೆ ಪಡೆದ ಹಣ ಅದೇನಾಗಬೇಕು, ಎಲ್ಲಿ ವಿನಿಮಯ ಆಗಬೇಕು, ಅದ್ರ ಬಗ್ಗೆ ಏನ್ ಹೇಳುತ್ತೆ? ರೂಲ್ಸ್ ಇರುತ್ತೆ, ಅದನ್ನ ಬಂದೆ ರೂಲ್ಸ್ ಇರುತ್ತೆ. ರೂಲ್ಸ್ ನ ಇಂಪ್ಲಿಮೆಂಟ್ ಆದಲ್ಲಿ ಫೇಲ್ಯೂರ್ ಆಯ್ತು ಅಂತಂದ್ರೆ ಕಾಯ್ದೆ ಕಾನ್ಸ್ಟಿಟ್ಯೂಷನ್ ತಪ್ಪಲ್ಲ. ನೀವು ಈಗ ಮತಾಂತರಕ್ಕೆ ಪ್ರಯತ್ನ ಪಟ್ಟು ಯತ್ನ ಮಾಡಿಸಿ ಅದನ್ನ ಆಕ್ಟ್ ಮಾಡ್ಲಿಲ್ಲ ಅಂತಂದ್ರೆ, ಪೊಲೀಸರು ಆಕ್ಟ್ ಮಾಡ್ಲಿಲ್ಲ ಅಂದ್ರೆ ಕಾಯ್ದೆ ತಪ್ಪಲ್ಲ, ಸಿಸ್ಟಮ್ ಇನ್ ತಪ್ಪು. ಆಯ್ತಾ, ಈಗ ಇಷ್ಟು ಸ್ಟ್ರಿಕ್ಟ್ ರೂಲ್ಸ್ ಇರ್ಬೇಕಾದ್ರೆ ಈಗ ಈ ಅಮೆಂಡ್ಮೆಂಟ್ ಯಾಕೆ? ಹೊಸ ಅಮೆಂಡ್ಮೆಂಟ್ ಪ್ರಕಾರ ನೀವು ಆ ಒಂದು ಸಂಸ್ಥೆಗಳು NGO ಗಳಾಗಿರ್ಬೋದು ಅಥವಾ ಇನ್ಯಾವುದೇ ರಿಲಿಜಿಯಸ್ಸು ಕಲ್ಚರಲ್ ಇನ್ಸ್ಟಿಟ್ಯೂಷನ್ಸ್ಗಳಾಗಿರ್ಬೋದು, ಅವರು ರಿನ್ಯೂವಲ್ ಮಾಡಲಿಲ್ಲ ಅಂದರೆ, ಅವರು ಅದನ್ನ ಏನು ಲೈಸೆನ್ಸು ಅಥವಾ ಸರ್ಟಿಫಿಕೇಟ್ ಅದನ್ನ ಹೊಸದಾಗಿ ಮಾಡಿಸ್ಲಿಲ್ಲ ಅಂತಂದ್ರೆ ತಕ್ಷಣ ಅವರ ಇಡೀ ಸಂಸ್ಥೆಯನ್ನು, ಅಂದರೆ ಫಾರಿನ್ನಿಂದ ಬಂದಂತಹ ಹಣದಲ್ಲಿ ಏನಾದರೂ ಗಳಿಸಿದ್ದು ಅಷ್ಟೇ ಅಲ್ಲ, ಅವರ ಇಡೀ ವಹಿವಾಟು, ಇಡೀ ಪ್ರಾಪರ್ಟಿ ಅದನ್ನ ಸೀಸ್ ಮಾಡ್ಬೋದು. ಆ ಆಕ್ಟ್, ಹೊಸ ಆಕ್ಟ್ ಅಂದ್ರೆ ಇಷ್ಟು ಸ್ಟ್ರಿಕ್ಟ್ ಇಟ್ಟಿದ್ರು ಇದೊಂದಕ್ಕೋಸ್ಕರ ಅಮೆಂಡ್ಮೆಂಟ್ ಯಾಕಿತ್ತು ಅಂದ್ರೆ, ಇಲ್ಲಿವರೆಗೆ ಒಂದು ಈಗ ಕೆಟ್ಟದಿತ್ತು ಅಂದ್ರೆ ಆಕ್ಟ್ ಇದೆ, ಇಡಿ ಇದೆ, ಪೊಲೀಸ್ ಇದೆ, CBI ಇದೆ, ಫಾರಿನ್ ಆಕ್ಟ್ ಇದೆ, ಎಲ್ಲ ಇದೆ. ಇದನ್ನ ಯಾಕೆ ತರ್ತಿದ್ದಾರೆ ಅಂತಂದ್ರೆ, ಅಲ್ಲಿ ಕೆಲವು ನಿರ್ದಿಷ್ಟ ಸಂಸ್ಥೆಗಳನ್ನ ಅದನ್ನ ಅವರ ಅಸ್ತಿತ್ವವನ್ನ ಬುಡಮೇಲ್ ಮಾಡೋದಕ್ಕೆ ತಿದ್ದುಪಡಿ ತರ್ತಿದ್ದಾರೆ. ನಿರ್ದಿಷ್ಟ ಸಂಸ್ಥೆಗಳು, ನಿರ್ದಿಷ್ಟ ಸಮುದಾಯಕ್ಕೆ ಸೇರಿದಂತಹ ಸಂಸ್ಥೆಗಳ ಅಸ್ತಿತ್ವವನ್ನ ಅವರು ಹಾಸ್ಪಿಟಾಲಿಟಿನಲ್ಲಿದ್ದಾರೆ, ಎಜುಕೇಶನ್ ಇದ್ದಾರೆ. ಮತ್ತೆ ನಮ್ಮ ಕನ್ನಡ ಪರಂಪರೆಗೆ ಬಂದರೆ ಸಾಹಿತ್ಯ, ಪತ್ರಿಕೋದ್ಯಮದ ಎಲ್ಲ ಮೂಲ ಸ್ವರೂಪಗಳು ಕ್ರಿಶ್ಚಿಯಾನಿಟಿಯಿಂದಲೇ ಬರೋದು. ನಮ್ಮ ಸಾಹಿತ್ಯ ಮೊದಲನೇ ಪತ್ರಿಕೆ ಪ್ರಿಂಟ್ ಮಾಡಿದ್ದು ಕ್ರಿಶ್ಚಿಯನ್ಸು, ಮಂಗಳೂರು. ಆಯ್ತಾ, ಅದು ಯಾವ್ದಕ್ಕೆ ಬಂದ್ರು ಅನ್ನೋದು ಬೇರೆ ರೀಸನ್ನು, ಬಟ್ ಪತ್ರಿಕೋದ್ಯಮಕ್ಕೆ. ಆಮೇಲೆ ಕನ್ನಡ ಸಾಹಿತ್ಯ ಸಮ್ಮೇಳನ, ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ಕಲಬುರಗಿಯಲ್ಲಿ ನಡೆದಂತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ರೆವರೆಂಡ್ ಚನ್ನಬಸಪ್ಪ ಪಾದ್ರಿ ಅವರು. ಕವಿರಾಜ ಮಾರ್ಗ ಪ್ರಿಂಟ್ ಮಾಡಿದ್ದು ಕ್ರಿಶ್ಚಿಯನ್ ಸಂಸ್ಥೆ. ಆಮೇಲೆ ಮುದ್ರಾ ಮಂಜೂಷ ಪ್ರಿಂಟ್ ಮಾಡಿದ್ದು ಕ್ರಿಶ್ಚಿಯನ್ ಸಂಸ್ಥೆ. ಹೀಗೆ ಬೇಕಾದಷ್ಟಿದೆ. ಬಸವ ಮಾರ್ಗ ಪ್ರಿಂಟ್ ಮಾಡಿದ್ದು ಕ್ರಿಶ್ಚಿಯನ್ ಸಂಸ್ಥೆ. ಹೀಗೆ ಉದಾಹರಣೆಗೆ ಹೇಳಿದೆ ನಾನು. ಅಂದ್ರೆ ಈ ಆಕ್ಟ್ ಯಾಕೆ ಬೇಕಿತ್ತು? ಇದರಲ್ಲಿ ಒಂದು ಪಾಯಿಂಟ್ ಇದೆ. ಏನಂತಿದೆ, ಒಂದು ಅಥಾರಿಟಿ ಮಾಡ್ತಾರೆ, ಅದನ್ನ ಡಿಸ್ಪೋಸ್ ಮಾಡಬಹುದು, ಮಾರಾಟ ಮಾಡಬಹುದು. ಮಾರಾಟ ಮಾಡಿ ಸ್ಟೇಟ್ಗೋ, ಅದು ಕ್ಯಾಟಗಾರಿಕಲ್ ಆಗಿದೆ, ಸ್ಟೇಟು, ಮಿನಿಸ್ಟ್ರಿ, ಸೆಂಟ್ರಲ್ ಗೌರ್ಮೆಂಟು, ಅದೇನದು ಯಾಕಾಗಿ? ಈಗ ಒಂದು ಸಂಸ್ಥೆ 100 ವರ್ಷದಿಂದಲೋ, ಆಮೇಲೆ ನಾನು ಸರೆಂಡರ್ ಮಾಡ್ತೇನೆ ಅಂತ ತಿಳ್ಕೊಳ್ಳಿ, ನಾನು ಸರ್ಟಿಫಿಕೇಟ್ ರಿನ್ಯೂವಲ್ ಇಲ್ಲ, ನನ್ನ ಸಂಸ್ಥೆ ಕ್ಲೋಸ್ ಮಾಡ್ತಿದ್ದೀನಿ ಅಂತ ನಾನು ಸರೆಂಡರ್ ಮಾಡ್ತೀನಿ ಅಂದ್ರು, ಬರೀ ಸರೆಂಡರ್ ಅಕ್ಸೆಪ್ಟ್ ಮಾಡಲ್ಲ.
ನನ್ನ ಇಡೀ ಪ್ರಾಪರ್ಟಿ ಸರೆಂಡರ್ ಮಾಡಬೇಕು. ನಮ್ದು ಇಡೀ ಪ್ರಾಪರ್ಟಿ, ನನ್ನ ಸಂಸ್ಥೆ, ನಾನು ಕಟ್ಟಿದ ಸಂಸ್ಥೆ, ನನ್ನ ಸೇವೆ, ನನ್ನ ಆಸ್ಪತ್ರೆ, ನನ್ನ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಎಲ್ಲ ಸೀಸ್ ಮಾಡ್ಕೋತಾರೆ. ಅಲ್ಲ, ಈ ಆಸ್ತಿ ಗಳಿಕೆ ಆಗಿದ್ದೆ ಸೇವೆ ಉದ್ದೇಶ ಅಂತಂದ ಮೇಲೆ ಸೇವೆ ನಾನು ಸ್ಟಾಪ್ ಮಾಡ್ತೀನಿ ಅಂತಂದ್ರೆ ಆಸ್ತಿ ಯಾಕೆ ಇಟ್ಕೊಳ್ಬೇಕು ಅಂತ ಪ್ರಶ್ನೆ. ಬೇರೆಯವ್ರಿಗೆ ವರ್ಗಾವಣೆ ಖಾಸಗಿ ಆಸ್ತಿ ಯಾಕೆ ಓಕೆ, ಖಾಸಗಿ ಆಸ್ತಿ ಬಗ್ಗೆ ನಾವು ನೀವು ಅನೇಕ ಒಳ್ಳೆ ಕಾರ್ಯಗಳಿಗೆ ಕ್ರಿಶ್ಚಿಯನ್ ಮೆಷನರಿಗಳು ಅಥವಾ ಕ್ರಿಶ್ಚಿಯನ್ಸ್ ಕಾಂಟ್ರಿಬ್ಯೂಷನ್ ಹೇಳ್ತಾ ಇದ್ರಿ ಸರ್. ಅಟ್ ದ ಸೇಮ್ ಟೈಮ್ ಒಂದು ರೈಸ್ ಪ್ಯಾಕ್ ಕೊಟ್ಬಿಟ್ಟು ಧರ್ಮ ಪರಿವರ್ತನೆ ಮಾಡ್ಕೊಳ್ತಿರೋ ಕಾರ್ಯ ಕೂಡ ಸಮಾಜದಲ್ಲಿ ಅಸ್ತಿತ್ವದಲ್ಲಿ ಇದೆ ಅನ್ನೋ ಫ್ಯಾಕ್ಟ್ ಅನ್ನು ನಾವು ಅಲ್ಲಗಳೆಯೋ ಹಾಗಿಲ್ಲ. ರೂಲ್ಸ್ ಇದೆ, ಐ ನೋ, ಬಟ್ ಸ್ಟಿಲ್ ಈ ತರದ ಪ್ರಕ್ರಿಯೆ ಕೂಡ ಸಮಾಜದಲ್ಲಿ ಇದೆ. ಹಾಸ್ಪಿಟಲ್ಗಳಿಗೆ ಹೋದಾಗ ಕೆಲವು, ನಾನು ಎಲ್ಲದನ್ನೂ ಹೇಳ್ತಿಲ್ಲ, ಜನರಲೈಸ್ ಮಾಡಿ, ಕೆಲ ಹಾಸ್ಪಿಟಲ್ಗಳಿಗೆ ಹೋದಾಗ ಅಲ್ಲಿ ಯಾವ ಪ್ರಾರ್ಥನೆಯನ್ನ ಮಾಡಿಸ್ತಾರೆ, ಅದಾದ ನಂತರದಲ್ಲಿ ಯಾವ ರೀತಿ ಬ್ರೈನ್ ವಾಶ್ ಮಾಡೋ ಪ್ರಯತ್ನ ಆಗಿದೆ. ನಾವು ಸಾಕಷ್ಟು ರಿಯಾಲಿಟಿ ಚೆಕ್ಗಳನ್ನು ಮಾಡ್ಬಿಟ್ಟಿದ್ವಿ ಶಾಲೆಗಳಲ್ಲಿ ಸರ್. ಇನ್ಫ್ಯಾಕ್ಟ್ ಇಂಥ ಮಿಷನರಿಗಳು ನಡೆಸ್ತಾ ಇರುವ ಶಾಲೆಯಲ್ಲಿ ಮಕ್ಕಳಿಗೆ ಯಾವ ಧರ್ಮದ ಬಗ್ಗೆ ಕಾಳಜಿಯನ್ನ ಹೇಳ್ಕೊಡ್ಲಾಗತ್ತೆ, ಪ್ರೀತಿ ವಿಶ್ವಾಸಗಳನ್ನ ಹೇಳ್ಕೊಳ್ಳಲಾಗತ್ತೆ. ಐನೋ ಪ್ರತ್ಯೇಕವಾದ ಆಕ್ಟ್ ಇದೆ. ನಾನು ಅದನ್ನ ಬಹುಶಃ ಸುರೇಶ್ ಸರ್ ಕೂಡ ಪ್ರಶ್ನೆ ಕೇಳ್ತೀನಿ, ಬಟ್ ಇದು ಕೂಡ ಸಮಾಜದಲ್ಲಿ ಅಸ್ತಿತ್ವದಲ್ಲಿ ಇದೆ ಅನ್ನೋದನ್ನ ನಾವು ಒಪ್ಪಬೇಕು. ಅನ್ನೋದು ಒಂದು ಸಾಮಾಜಿಕ ವ್ಯವಸ್ಥೆಯ ಒಂದು ಪ್ರತಿಬಿಂಬ. ಮತ್ತೆ ಅದರ ರೂಟ್ಸ್ ಗಳನ್ನ ಹುಡುಕ್ತಾ ಹೋದರೆ ಬಡತನ, ಹಸಿವು, ಅವಮಾನ, ತೊಳೆದಕ್ಕೂ ಒಳಗಾದಂತಹ ಸಮಾಜಗಳ ಆಕ್ರಂದನ ಎಲ್ಲವೂ ಸಿಗುತ್ತೆ. ಆದರೆ ಆಮಿಷದ ಮತಾಂತರ, ಅವ್ರಿಗೇನೋ ಊಟ ಕೊಡ್ತೀವಿ, ಬ್ಯಾಗ್ ಕೊಡ್ತೀವಿ, ಔಷಧಿ ಕೊಡ್ತೀವಿ, ಆ ತರದ್ ನೀವೇನೋ ಅಂದ್ರಲ್ಲ, ಅಂತ ಮತಾಂತರಗಳು ಆಗ್ದಲೇ ಇರೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ನೀವು ಅದನ್ನ ತಪ್ಪಿಸಿ, ಮತಾಂತರ ಮಾಡ್ತಿದ್ರೆ ತಪ್ಪಿಸಿ, ಆಕ್ಟ್ ಇದೆ. ಈಗ ಫಾರಿನ್ ನಿಂದ ನೀವು ತರ್ತಿರೋ ದುಡ್ಡಲ್ಲಿ ಏನಾದ್ರು ವ್ಯತ್ಯಾಸ ಇದು ಅಂತಂದ್ರೆ ಫಾರಿನ್ ಆಕ್ಟ್ ಇದೆ, ಅದೇನೋ ಫೆರಾ ಏನೋ ಇದೆ, ಮಾಡಿ ಇದು ಅವರ ಆಸ್ಪತ್ರೆನ ಮುಟ್ಗಲ್ ಹಾಕಿಸ್ತೀವಿ ಅಂದ್ರೆ ಅವರ ಸಂಸ್ಥೆ ರಿಲಿಜಿಯಸ್ ಪ್ಲೇಸಸ್ ಅನ್ನು ಮುಟ್ಕೋಲ್ ಹಾಕಬೇಕು. ಕನ್ವರ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೇನೆ ರಾಜ್ಯ ಮಟ್ಟಗಳಲ್ಲಿ ಪ್ರತ್ಯೇಕವಾದ ಕಾನೂನಿದೆ, ಫೋರ್ಸ್ಫುಲ್ ಕನ್ವರ್ಷನ್ ಆಗದೆ ಇರೋ ರೀತಿಯಲ್ಲಿ ತಡೆಗಟ್ಟಲಿಕ್ಕೆ. ಇನ್ನು NGOಗಳು ಉದ್ದೇಶದಿಂದ ಬೇರೆ ಏನಾದ್ರೂ ಪಕ್ಕಕ್ಕೆ ಸರದು ಸಮಾಜ ವಿರೋಧವಾದ ಚಟುವಟಿಕೆ ನಡೆಸ್ತಾ ಇದೆ ಅಂತಂದ್ರೆ ಅದಕ್ಕೂ ಕೂಡ ಪ್ರತ್ಯೇಕವಾದ ಕಾನೂನಿನ ವ್ಯವಸ್ಥೆ ಇದೆ, ಸ್ಪೆಸಿಫಿಕ್ NGO ಮೇಲೆ ಕ್ರಮವನ್ನ ಕೈಗೊಳ್ಳಿಕ್ಕೆ. ಹಿಂಗಿರುವಾಗ ನೀವು ಇನ್ ಜನರಲ್ ಎಲ್ಲಾ NGOಗಳನ್ನ, ವಿದೇಶದಿಂದ ದೇಣಿಗೆಯನ್ನ ಪಡಿತಾ ಇರುವ ಎಲ್ಲರನ್ನ ಕೂಡ ನಾವು ಸ್ಕ್ಯಾನ್ ಮಾಡ್ತೀವಿ, ಸ್ಕ್ರೂಟಿನೈಸ್ ಮಾಡ್ತೀವಿ ಅಂತ ಹೇಳಿ ಆತಂಕ ಹುಟ್ಟಿಸ್ತಿದ್ದೀರಿ ಅನ್ನೋ ಆರೋಪ ಕೇಂದ್ರ ಸರ್ಕಾರ ತರಲಿಕ್ಕೆ ಕೊಟ್ಟಿರುವ ಈ ತಿದ್ದುಪಡಿ ಮೇಲೆ. ಸ್ಮಿತಾ, ಈಗ ಹೇಳಬೇಕಾಗಿರೋ ವಿಚಾರ ಏನಂದರೆ, ನಮ್ಮ ಕೋ ಪ್ಯಾನಲಿಸ್ಟ್ ಇಲ್ಲಿವರೆಗೂ ನೋಡ್ತಿರೋ ಡಿಬೇಟಲ್ಲಿ ಈ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಬಂದಿರೋದೇನಿದೆ, ಸೊ ಎಲ್ಲರೂ ಹೇಳಿದಾಗೆ ಈ ಆ್ಯಕ್ಟ್ ಏನು ಹೊಸದಲ್ಲ. ಅಮೆಂಡ್ಮೆಂಟ್ ತಂತಿರೋ ಕಾರಣ ಏನು ಅಂತೇಳಿ ಕೆಲವೊಂದು ಇವರು ವಿಚಾರಗಳನ್ನೇ ಫಸ್ಟ್ ನಾನು ಅದನ್ನು ಪ್ಲೇಸ್ ಮಾಡಿಬಿಡ್ತೀನಿ, ಬಿಕಾಸ್ ದಟ್ ವಿಲ್ ಬಿಕಮ್ ಮೋರ್ ಇಂಪಾರ್ಟೆಂಟ್ ರೆಲೆವೆನ್ಸ್. ಯಾವುದೇ ಆ್ಯಕ್ಟ್ ತೊಗೊಳ್ಳಿ ನೀವು, ಇದು FCRA ಆ್ಯಕ್ಟ್ ಇರಬೇಕಂತಲೇ ಅಲ್ಲ, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಇರ್ಬೋದು, GST ಆ್ಯಕ್ಟ್ ಇರ್ಬೋದು, ಯಾವುದಕ್ಕೂ ಹೋದ್ರು ನೀವು ಫಸ್ಟು ಸೆಕ್ಷನ್ 1 ಇರುತ್ತೆ. ಆ ಫಸ್ಟು ಸೆಕ್ಷನ್ 1ಅಲ್ಲೇ ನೇಮ್, ಸ್ಕೋಪ್ ಆ್ಯಂಡ್ ಟೈಟಲ್ ಅಂತ ಹೇಳುತ್ತೆ. ಅದ್ರ ಹೆಡಿಂಗ್ ಇರೋದೇ ಇದು. ನೀವು ಯಾವುದೇ ಆ್ಯಕ್ಟ್ ತೊಗೊಳ್ಳಿ, ಅದರ ಹೆಸರೇನು, ಇದರದ್ದು ಸ್ಕೋಪ್ ಏನು, ಈ ಟೈಟಲ್ ಏನು. ಪ್ರತಿ ಲಾ ಅಲ್ಲಿ ನಾವು ಕಂಪ್ನೀಸ್ ಆ್ಯಕ್ಟ್ 1956 1956 ಹಿಂದಿನ ವಿಚಾರ ನಾನು ಮಾತಾಡಿ ಮತ್ತೆ 2013 ವಿಚಾರಕ್ಕೆ ಬಂದರೆ ಅಲ್ಲಿ ಎಕ್ಸೆಪ್ಟ್ ದಿ ಸ್ಟೇಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ ಬರ್ತಿತ್ತು. ಅಂದರೆ ಲಾ ಅಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ನಾನು ಬಾಗಿಲು ತೆಗೆಯುವಾಗಲೇ ಇಲ್ಲಿ ಯಾರು ಬರಬೇಕು, ಯಾರು ಹೊರಗಿರಬೇಕು ಅನ್ನೋ ವಿಚಾರ ಆಲ್ರೆಡಿ ಕ್ಲಿಯರ್ ಇದೆ. ಅದೇ ಕಂಪ್ನೀಸ್ ಆ್ಯಕ್ಟ್ 2013 ಬಂದ ಮೇಲೆ ನಂತರ ಯಾವಾಗ ನಾವು ಒಂದ್ಸಲ ಜಮ್ಮು ಕಾಶ್ಮೀರ್ ಇಸ್ ಬಿಕಮ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆನ್ ಡೇ ಟು ಡೇ ಬೇಸಿಸ್ ಆಫ್ ಬಿಸ್ನೆಸ್ ಪರ್ಪಸ್. ನಾನು ಬಾರ್ಡರ್ಸು ಪೊಲಿಟಿಕಲ್ ವಿಚಾರಕ್ಕೆ ಹೋಗ್ತಾ ಇಲ್ಲ, ಬಿಸ್ನೆಸ್ ಪರ್ಪಸ್ಗೆ ಬಂದಮೇಲೆ ಆ ಸ್ಕೋಪು ಅಮೆಂಡ್ ಆಗಿ ಇಟ್ ಹ್ಯಾಸ್ ಬಿಕಮ್ ಅಪ್ಲಿಕೇಬಲ್ ಟು ಹೋಲ್ ಆಫ್ ಇಂಡಿಯಾ. ಸಿಮಿಲರ್ಲಿ ನೀವು FCRA ಆ್ಯಕ್ಟ್ ತೆಗೆದು ಸೆಕ್ಷನ್ 1ನ ತೊಗೊಂಡ್ರೆ, ನನ್ನ ಕಾಪಿ ಇದೆ, ನಾನು ತಾವು ಹೇಳ್ದಂಗೆ ಸೆಕ್ಷನ್ ಏನು ಅಂತ ಓದಿ ಹೇಳ್ತೀನಿ. ಇಟ್ ಅಪ್ಲೈಸ್ ಟು ಹೋಲ್ ಆಫ್ ಇಂಡಿಯಾ ಎಕ್ಸೆಪ್ಟ್ RSS, ಎಕ್ಸೆಪ್ಟ್ ಕರ್ನಾಟಕ, ಎಕ್ಸೆಪ್ಟ್ ಜಮ್ಮು ಕಾಶ್ಮೀರ್, ಯಾವುದು ಇಲ್ಲ. ಸೊ ಇಟ್ ಅಪ್ಲೈಸ್ ಟು ಹೋಲ್ ಆಫ್ ಇಂಡಿಯಾ. ಸೊ ಲಾ ಅಂತ ಒಂದ್ಸಲ ಹೋಲ್ ಆಫ್ ಇಂಡಿಯಾಗೆ ಅಪ್ಲೈ ಆದ ನಂತರ ನೀವು ಫರ್ದರ್ ಎಕ್ಸೆಪ್ಷನ್ ನೀವೇ ಕ್ರಿಯೇಟ್ ಮಾಡ್ಕೊಂಡ್ರೆ ಡ್ಯೂ ಟು ಸರ್ಟನ್ ಐಡಿಯಾಲಜಿ ಆಫ್ ಎನಿ XYZ, ಲೆಟ್ ಮಿ ನಾಟ್ ನೇಮ್ ಇಟ್, ವಿಚ್ ಈಸ್ ನಾಟ್ ರೆಲೆವೆಂಟ್. ಈಗ ಯಾರಾದ್ರಲ್ಲಿ BJP ಸರ್ಕಾರನ, ಈ ಆಕ್ಟ್ ಆದಮೇಲೆ BJP ಸರ್ಕಾರನೇ ಜೀವನ ಪರ್ಯಂತವಾಗಿ ಭಾರತ ಸಾಕ್ಷಾತ್ವಾಗಿರ್ಬೇಕಂತೇನು ಇಲ್ವಲ್ಲ. ನೆಕ್ಸ್ಟ್ 5 ವರ್ಷಕ್ಕೆ ಇನ್ಯಾವುದೋ ಸರ್ಕಾರ ಬರ್ಬೋದು, ರಾಜ್ಯದಲ್ಲಿ ಬರ್ಬೋದು, ಕೇಂದ್ರದಲ್ಲಿ ಬರ್ಬೋದು, ಆ ಬದಲಾವಣೆ ಆಗ್ತಾ ಇರೋದೇನೆ. ಹಾಗಾಗಿ ಆಕ್ಟ್ ಅಮೆಂಡ್ಮೆಂಟ್ ಬರ್ತಿರೋ ವಿಚಾರ ಇಲ್ಲ. ಎರಡನೇದು, ಈ ಡೆಸಿಗ್ನೇಟೆಡ್ ಅಥಾರಿಟಿ ಅಂತ ಏನಿದೆ, ನಾವೆಲ್ಲ ಫಸ್ಟ್ ಅರ್ಥ ಮಾಡ್ಕೋಬೇಕಾದ್ರೆ ಡೆಸಿಗ್ನೇಟೆಡ್ ಅಥಾರಿಟಿ ಯಾವಾಗ ಬರುತ್ತೆ ಅಂತ, ವೆನ್ ಹಿ ವಿಲ್ ಕಮ್ ಇನ್ ಟು ದಿ ಎಫೆಕ್ಟ್.
ಈಗ ನೀವು ಕ್ಯಾಮ್ರಾದಲ್ಲಿ ಓದ್ತಾ ಇದ್ದೀರಿ, ಮಾಡ್ತಾ ಇದ್ದೀರಿ, ನಡೀತಾ ಇದ್ದೀರಾ, ನೀವು ಹಾಗೆ ಇಟ್ಕೊಂಡಿದ್ದಾಗ ಯಾರು ಬಂದು ನಿಮ್ಮನ್ನ ಅಲರ್ಟ್ಸ್ಬೇಕಲ್ಲ, ಮೇಡಮ್ ಅಲೋ 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 ಅಲರ್ಟ್ ಆಗಿದ್ದೀರಾ, ಯಾರು ಅಲರ್ಟ್ ಮಾಡಬೇಕಲ್ವ. ಸೊ ದ ಡೆಸಿಗ್ನೇಟೆಡ್ ಅಥಾರಿಟಿ ವಿಲ್ ಕಮ್ ಇನ್ ಟು ಎಫೆಕ್ಟ್ ಓನ್ಲಿ ಟು ಸಚ್ ಇನ್ಸ್ಟಿಟ್ಯೂಷನ್. ಹೇಗೆ ನಾನು ಇನ್ಸ್ಟಿಟ್ಯೂಷನ್ ಹೇಳ್ತಾ ಇದ್ದೀನಿ ಇಲ್ಲಿ, ಟ್ರಸ್ಟ್ ಆರ್ ಎನಿ ಅಸೋಸಿಯೇಷನ್ ಓನ್ಲಿ ವೆನ್ ದೇ ಆರ್ ನಾಟ್ ಅ ಎಕ್ಸಿಸ್ಟಿಂಗ್ ಇನ್ಸ್ಟಿಟ್ಯೂಷನ್. ಇದರ ಅರ್ಥ ಏನು ಅಂತ, ಇದಕ್ಕೊಂದು ಅವಧಿ ಅಂತ ಇರುತ್ತೆ ನಿಮಗೊಂದು ಲೈಸೆನ್ಸ್ಗೆ, ಕರೆಕ್ಟ್ ಅಲ್ವಾ? ಯಾವುದೇ ಬಿಸ್ನೆಸ್ ರನ್ ಮಾಡ್ಬೇಕಾದ್ರೆ ಒಂದು ಅವಧಿ ಅಂತ ಇರುತ್ತೆ. ಈ ಅಮೆಂಡ್ಮೆಂಟ್ಗಿಂತ ಮುಂಚೆ ಈ ಒಂದ್ಸಲ ಲೈಸೆನ್ಸ್ ಕೊಟ್ಬಿಟ್ರೆ ಟಿಲ್ ಫರ್ದರ್ ಡೇಟ್ ಆಫ್ ಎಫೆಕ್ಟ್ ವರೆಗೂ ಏನೂ ಇರಲಿಲ್ಲ. ನಂತರ 5 ವರ್ಷ ಅಂತ ರಿನ್ಯೂವಲ್ ಪೀರಿಯಡ್ ಬಂತು. 5 ವರ್ಷದಲ್ಲಿ ಏನಂದ್ರೆ, ಸ್ಮಿತಾ ಅವರೇ ನೀವು ಬದುಕಿದ್ದೀರಾ ಇಲ್ವಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ ಇಲ್ವಾ, ಬಂದು 5 ವರ್ಷಕ್ಕೆ ಒಂದ್ಸಲ ನಮ್ಮನ್ನ ಕಾಣಿ, ನೋಡಿ ನೀವೇನು ಮಾಡ್ತಾ ಇದ್ದೀರಾ, ಏನು ಬಿಸ್ನೆಸ್ ಮಾಡಿದ್ದೀರಾ. ನೀವು ಬಂದೇ ಇಲ್ಲ, 5 ವರ್ಷ ಆದ್ಮೇಲೂ ಬಂದಿಲ್ಲ, 6 ವರ್ಷ ಆದ್ಮೇಲೂ ಬಂದಿಲ್ಲ, 10 ವರ್ಷ ಆದ್ಮೇಲೂ ನಾನು ಏನು ಅನ್ಕೋಬೇಕು? ಆ್ಯಸ್ ಅನ್ ಅಥಾರಿಟಿ ನಾನೇನು ಅನ್ಕೋಬೇಕು? ನೀವು ಅಸ್ತಿತ್ವದಲ್ಲಿ ಇದ್ದೀರಾ ಇಲ್ವೋ? ಈ 5 ವರ್ಷದ ನಂತರ ಯಾರಿಗೂ ಎಕ್ಸಿಸ್ಟೆನ್ಸೇ ಇಲ್ದಿರೋರು ಬಂದು ರಿನ್ಯೂ ಮಾಡ್ರಪ್ಪ, ನಿಮ್ಗೆ 6 ತಿಂಗಳು ಒಳಗಡೆ ಟೈಮ್ ಪೀರಿಯಡ್ ಕೊಟ್ಟಾಯಿತು, ಎಕ್ಸ್ಟೆಂಡೆಡ್ ಟೈಮ್ ಪೀರಿಯಡ್ ಕೊಟ್ಟಾಯಿತು, ಯಾರು ಬಂದು ರಿನ್ಯೂ ಮಾಡಿಲ್ಲ, ನೀವು ಬಂದು ಕೇಳಲೂ ಇಲ್ಲ, ಮತ್ತು ಅದು ಏನು ಮಾಡಬೇಕು ಆ ಆಸ್ತಿನ? ಶುಡ್ ದ ಗೌರ್ಮೆಂಟ್ ನಾಟ್ ಟೇಕ್ ಎನಿ ಐಡಿಯಲ್ ಡಿಸಿಷನ್? ನಾನು ಅದು ಯಾವ್ದು ಐಡಿಯಲ್ ಅಂತ ನನಗೆ ಗೊತ್ತಿಲ್ಲ. ಸರಿ, ಐಡಿಯಲ್ ಡಿಸಿಷನ್ ತಗೋಬೇಕಾ ಬೇಡ ಅದಕ್ಕೆ? ಬಟ್ ಈ ಡಿಸಿಷನ್ ಐಡಿಯಲ್ ಆಗಿಲ್ಲ ಅನ್ನೋದೇ ಅಲ್ವಾ ಅಲ್ಲ, ಸರ್? ಈಗ ಐಡಿಯಲ್ ಆಗಿಲ್ಲ ಅಂತ ಹೇಗೆ ಹೇಳ್ತೀವಿ? ಒಂದ್ ನಿಮಿಷ ಇರಿ. ನಾನು ಪ್ರತಿ ಲಾನ ಹೇಳ್ಬೇಕಂದ್ರೆ, ಲಿಕ್ವಿಡೇಟರ್ ಅಂತೇಳಿ ಒಬ್ಬ ಕಂಪನಿನ ವೈಂಡ್ ಅಪ್ ಮಾಡಬೇಕು ಅಂದಾಗ ಅವ್ರು ಇಬ್ರು ಕಂಪನಿ ಡೈರೆಕ್ಟರ್ ಶೇರ್ ಹೋಲ್ಡರ್. ಈಗ ಅವ್ರ ಕಂಪನಿ ಬೇಡ ಮುಚ್ಚಾಕಿ ಅಂತ ಹೇಳಿದಾಗ ನನ್ನ ಲಿಕ್ವಿಡೇಟರ್ ಆಗಿ ಅಪಾಯಿಂಟ್ ಮಾಡ್ತಾರೆ, ಅಂದ್ರೆ ಒಬ್ಬ ಥರ್ಡ್ ಪಾರ್ಟಿ ಅವನು. ಸರಿ, ಈಗ ಡೆಸಿಗ್ನೇಟೆಡ್ ಅಥಾರಿಟಿ ಅನ್ನೋನು ಒಬ್ಬ ಥರ್ಡ್ ಪಾರ್ಟಿ, ಅವನ್ನ ಅಪಾಯಿಂಟ್ ಮಾಡ್ತಾ ಅವ್ನಿಗೆ ಅಕೌಂಟಬಿಲಿಟಿ ಇಲ್ವಾ? ಹಾಗಾದ್ರೆ ನೀವು ಹೇಳ್ತಾ ಇದೀವಿ ಅಕೌಂಟಬಿಲಿಟಿ ಇಲ್ಲ, ಅಕೌಂಟಬಿಲಿಟಿ ಕೊಡ್ದಿರ ಇರಕ್ಕೆ ಸಾಧ್ಯನಾ? ಹಿ ಈಸ್ ಆಲ್ಸೋ ಆನ್ಸರಬಲ್ ಟು ಸಂಬಡಿ ಅಂಡ್ ಅಕೌಂಟಬಿಲಿಟಿ ಕೊಟ್ಟೆ ನಡಿಬೇಕು. ಸೊ ದಟ್ ಈಸ್ ಓನ್ಲಿ ಫಾರ್, ಅಗೇನ್ ಐ ರಿಪೀಟ್, ಈ ಅಥಾರಿಟಿ ಯಾರಿಗೆ ಡೆಸಿಗ್ನೇಟ್ ಅಥಾರಿಟಿ ಬರುತ್ತೆ ವಿಚ್ ಈಸ್ ನಾಟ್ ಇನ್ ಅನ್ ಆಕ್ಟಿವ್ ಕಂಡೀಷನ್. ಸ್ಪಷ್ಟೀಕರಣ. ಓಕೆ ಬಾಲನ್ ಸರ್, ಕೇವಲ ಮತಾಂತರ ಮಾತ್ರ ಅಲ್ಲ, ಕೆಲವೊಂದಷ್ಟು ವಿದೇಶಿ ಹಣವನ್ನ ಭಾರತದಲ್ಲಿ ಸೋಷಿಯಲ್ ಹಾಗೆ ಪೊಲಿಟಿಕಲ್ ಅಸ್ಥಿರತೆಯನ್ನ ಸೃಷ್ಟಿ ಮಾಡ್ಲಿಕ್ಕೆ ಕೂಡ ಬಳಕೆ ಆಗ್ತಾ ಇದೆ ಅನ್ನೋ ಗಂಭೀರ ಆರೋಪ ಇದೆ. ಒಂದಷ್ಟು ಉದಾಹರಣೆ, ಫಾರ್ ಎಕ್ಸಾಂಪಲ್ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಕೂಡ ಇದ್ರ ಬಗ್ಗೆ ಸ್ಟಿಂಗ್ ಆಪರೇಷನ್ ನಡೆಸಿತ್ತು. ಇತ್ತೀಚೆಗೆ ಬಹಳ ಸದ್ದು ಮಾಡ್ತಾ ಇರೋ ವಿಚಾರ ಏನದು, ದಿ ತಿಮೋತಿ ಇನಿಷಿಯೇಟಿವ್ ಅಂತ ಹೇಳಿ ಅಮೆರಿಕ ಬೇಸ್ಡ್ ಒಂದು ಮೆಷಿನರಿ ಇಲ್ಲಿ ಭಾರತದಲ್ಲಿ ಫಂಡ್ ಮಾಡ್ತಾ ಇದ್ದಿದ್ದು ಎಸ್ಪೆಷಲಿ ನಕ್ಸಲ್ ಹಾಗೆ ಮಾವೋವಾದಿಗಳು ಆಕ್ಟಿವ್ ಆಗಿದ್ದ ಅಥವಾ ಆ ರೀತಿಯಾಗಿ ಇನ್ಫ್ಲೂಯೆನ್ಸ್ ಇರ್ತಕ್ಕಂಥ ಏರಿಯಾಗಳಲ್ಲಿ ಯಥೇಚ್ಛವಾಗಿ ಹಣ ಸಂದಾಯ ಆಗಿದೆ ಅನ್ನೋದ್ರ ಬಗ್ಗೆ ವರದಿಗಳಿದೆ. ಇಡೀ ಕೂಡ ತನಿಖೆಯನ್ನ ನಡೆಸ್ತಾ ಇದೆ. ಹೀಗಿರುವಾಗ ಯಾವುದು ಭಾರತದ ಸಮಗ್ರತೆ, ಯಾವುದು ಭಾರತದ ಭದ್ರತೆ, ಏಕತೆ, ಇದಕ್ಕೆ ವಿರುದ್ಧವಾದ ಚಟುವಟಿಕೆಯನ್ನ ಮಾಡಲಿಕ್ಕೆ ಹಣ ವಿನಿಯೋಗ ಆಗ್ತಿದೆಯೋ ನಾವು ಅದಕ್ಕೆ ಕಡಿವಾಣ ಹಾಕ್ತೀವಿ ಅಂತ ಹೇಳ್ತಾ ಇದೆ FCRA ತಿದ್ದುಪಡಿ. ತಪ್ಪಾ ಇದು? ತಪ್ಪು. ಯಾಕಂದರೆ ಒಂದು ಸಂಸ್ಥೆ, ಈಗ RSSಗೆ ವಿದೇಶಿ ಹಣ ಬರ್ತಾ ಇದೆ, ಒಪ್ಕೊಂಡ್ರು RSS ರಿಜಿಸ್ಟ್ರೇಷನ್ ಆಗಿಲ್ಲ, FCRA ಇಲ್ಲ, ಹಣ ಎಲ್ಲಿಂದ ಬರುತ್ತೆ? ಈಗ ಅಕ್ಕಿ ಅಂಶಗಳು ಹೇಳುತ್ತೆ RSS ಇಸ್ ದ ಓನ್ಲಿ ಆರ್ಗನೈಸೇಷನ್ ವಿಚ್ ರಿಸೀವ್ಸ್ ಹ್ಯೂಜ್ ಫಾರಿನ್ ಫಂಡ್ ಅನ್ನೋದು. ನಥಿಂಗ್ ದೇರ್ ಟು ಲಾಫ್. ವೈ ಆರ್ ಯು ಲಾಫಿಂಗ್? ಐ ಆಮ್ ನಾಟ್ ಜೋಕಿಂಗ್. ಸೋರ್ಸ್ ಏನು ಅನ್ನೋದು ಸೋರ್ಸು ಇದು ಎಲ್ಲರೂ ಬರ್ತಾ ಇದೆ. ಒಂದು, ಈಗ ಫಾರಿನ್ ಕಾಂಟ್ರಿಬ್ಯೂಷನ್, ಟೆಲಿಫೋನ್ ಇಂಡಸ್ಟ್ರಿನಲ್ಲಿ ಫಾರಿನ್ ಕಾಂಟ್ರಿಬ್ಯೂಷನ್, ಏರ್ಪೋರ್ಟಲ್ಲಿ ಫಾರಿನ್ ಕಾಂಟ್ರಿಬ್ಯೂಷನ್, ಸೀಪೋರ್ಟಲ್ಲಿ ಫಾರಿನ್ ಕಾಂಟ್ರಿಬ್ಯೂಷನ್, LICನಲ್ಲಿ ಫಾರಿನ್ ಕಾಂಟ್ರಿಬ್ಯೂಷನ್, ಪ್ರತಿಯಲ್ಲಿನೂ ಇರು ಸರ್. ನೀವು ಮಾತಾಡ್ತಿದ್ದಾಗ ನಾನು ಬಂದಿಲ್ಲ. ಸಿ, ಎವ್ರಿಥಿಂಗ್ ಈಸ್ ಹ್ಯಾಂಡೆಡ್ ಓವರ್ ಟು ಫಾರಿನ್. ಎವ್ರಿಥಿಂಗ್, ಆಕಾಶ, ಭೂಮಿ, ನೀರು, ಸಮುದ್ರ ಎಲ್ಲನೂ ವಿದೇಶಿಗಳು ಕೊಟ್ಬಿಟ್ಟಿದ್ದೀರಾ. ಎಷ್ಟಿದೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್? 90% ಹೋಗಿದೆ. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್. ಈಗ ಪ್ರತಿ ಒಂದರಲ್ಲಿ ಫಾರಿನ್ ದುಡ್ಡು ಬರ್ತಾ ಇದೆ. ಯಾವನಿಗೆ ಊಟ ಇಲ್ಲ, ಔಷಧಿ ಇಲ್ಲ, ಆ ದುಡ್ಡಿಗೆ ಮಾತ್ರ ಕಡಿವಾಲ. ಮಜಾ ಮಾಡೋವನಿಗೆ ಕಡಿವಾಲನೇ ಇಲ್ಲ. ವಾಟ್ ಈಸ್ ದಿಸ್? ನೀವು ಒಂದು ಕಣ್ಣಲ್ಲಿ ಸುಣ್ಣ, ಒಂದು ಕಣ್ಣಲ್ಲಿ ಬೆಣ್ಣೆ ಹಚ್ಚಬೇಡ. ಬಹಳ ಸ್ಪೆಸಿಫಿಕ್ ಆದ ಉದಾಹರಣೆಯನ್ನ ಕೊಟ್ಬಿಟ್ಟು ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳಿದೆ. ನಾನು ಮತ್ತು ವಿವರಿಸ್ತೀನಿ ಸರ್. ಅಮಿತ್ ಶಾ ಅವರು, ಅಂದ್ರೆ ಕೇಂದ್ರ ಗೃಹ ಸಚಿವರು, ನಾವು ಝೀರೋ ಟಾಲರೆನ್ಸ್ ಟುವರ್ಡ್ಸ್ ರೆಡ್ ಟೆರರಿಸಂ ಅಂತ ಹೇಳಿ ಮಾರ್ಚ್ 2026 ಅಲ್ಲಿ ಅನೌನ್ಸ್ ಮಾಡ್ತಾರೆ. ಅದೇ ತಿಂಗಳ ಅವಧಿಯಲ್ಲಿ, ಆ ತಿಂಗಳ ಹಿಂದೆ ಮುಂದಿನ ತಿಂಗಳ ಅವಧಿಯಲ್ಲಿ ಕರ್ನಾಟಕ, ಅಸ್ಸಾಂ, ಛತ್ತೀಸ್ಗಢದಂತಹ ಪ್ರದೇಶಗಳಲ್ಲಿ ಯಥೇಚ್ಛವಾಗಿ ಈ
ಅಮೆರಿಕನ್ ಸಂಸ್ಥೆಯಿಂದ ಬರ್ತಕ್ಕಂತ ಹಣಗಳು ಯಾರು ಯೂಸ್ ಮಾಡ್ತಿದ್ದಾರೆ, ಯಾತಕ್ಕೆ ಯೂಸ್ ಮಾಡ್ತಿದ್ದಾರೆ ಅನ್ನೋದ್ರ ಲೆಕ್ಕವೂ ಸಿಗದೆ ಖರ್ಚಾಗ್ತಾ ಇದೆ ಅಂತಂದ್ರೆ ಇದ್ರ ಬಗ್ಗೆ ಅನುಮಾನದ ದೃಷ್ಟಿ ಒಳ್ಳೇದಲ್ವಾ? ಮೇಡಮ್, ತನಿಖೆ ಆಗಿದೆ, ಕೋರ್ಟ್ ಅಲ್ಲಿ ತೀರ್ಪು ಆಗಿದೆ. ವೆದರ್ ದೇರ್ ಇಸ್ ಎನಿ ಜಡ್ಜ್ಮೆಂಟ್ ಇನ್ ದ ಕೋರ್ಟ್, ತನಿಖೆ ಆಗ್ತಾ ಇದೆ, ತನಿಖೆ ಡಾಕ್ಯುಮೆಂಟ್ಗಳು ಬಿಡುಗಡೆ ಆಗಿದೆ. ಇಡಿ ಏನ್ ಮಾಡ್ತಾ ಇದೆ, ಸಿಬಿಐ ಏನ್ ಮಾಡ್ತಾ ಇದೆ ಎಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಡಿಬೇಟ್ ಆಗ್ತಾ ಇದೆ. ಎಷ್ಟೋ ಇಡಿ ಆಫೀಸರ್ಗಳು ಸಿಬಿಐ ನಲ್ಲಿ ರೈಡ್ ಆಗಿದ್ದಾರೆ. ಬೇರೆ ಸಮಾಚಾರ, ವಾಟ್ ಈಸ್ ದಿ ಕಾಂಕ್ರೀಟ್ ಫಿಗರ್? ನೀವು ಪ್ರತಿ ಒಂದಲ್ಲಿ ಫಾರಿನ್ ಫಂಡ್ ಅಂತೀರಾ, ನಾವು ಬೇಡ ಅಂತೀವಿ. ಇನ್ಶೂರೆನ್ಸ್ ಕೊಡಬೇಡ, ಬ್ಯಾಂಕ್ ಕೊಡಬೇಡ, ನಮ್ಮ ಖನಿಜಗಳು ಕೊಡಬೇಡ, ಭೂಮಿ ಕೊಡಬೇಡ, ಆಕಾಶ ಕೊಡಬೇಡ, ನಮ್ದು ಒಂದು ಏರೋಪ್ಲೇನ್ ಇಲ್ಲ, ಒಂದು ಏರ್ಪೋರ್ಟ್ ಇಲ್ಲ. ಈಗ ಇರಿ ಮೇಡಮ್, ಸಮಾಜದ ಅಭಿವೃದ್ಧಿಗೂ ಎರಡು ಪ್ರತ್ಯೇಕವಾದ ವಿಚಾರಗಳನ್ನ ನೀವು ಮಿಕ್ಸ್ ಮಾಡ್ಕೊಳ್ತಿದ್ದೀರಿ. ಅಭಿವೃದ್ಧಿಗೆ ಪೂರಕವಾಗುವಂತಹ ವಿದೇಶಿ ಹಣಗಳ ಬಳಕೆ ಬಿಜೆಪಿ ಸರ್ಕಾರ ಮಾತ್ರ ಅಲ್ಲ, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೂ ಆಗುತ್ತೆ. ಸ್ಪೆಸಿಫಿಕಲಿ ಸರ್, ನಾನು ಬಹಳ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ. ವಾಟ್ ಈಸ್ ದ ಡೆವಲಪ್ಮೆಂಟ್ ಇನ್ ವಿಚ್ ಏರಿಯಾ? ಎಷ್ಟು ಆಸ್ಪತ್ರೆ ಕಟ್ಟಿದ್ದಾರೆ, ಎಷ್ಟು ಔಷಧಿ ಕಟ್ಟಿದ್ದಾರೆ, ಎಷ್ಟು ಜನಕ್ಕೆ ಕೆಲಸ ಬಂದಿದೆ, ಎಷ್ಟು ಕೂಲಿ ಕೊಡ್ತಾ ಇದ್ದೀರಾ ಸರ್? ಇಡೀ ಪ್ರಪಂಚದಲ್ಲಿ ಕಡಿಮೆ ಕೂಲಿ ನಮ್ಮ ದೇಶದ ಕೂಲಿ 4700 ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಸಂಬಳ. ನರ್ಸ್ಗಳಿಗೆ 10,000 ಸಂಬಳ, ಮೆಟ್ರೋಲ್ನಲ್ಲಿ ಕೆಲಸ ಮಾಡೋರಿಗೆ 10,000 ಸಂಬಳ. ಜೀವನ ಮಾಡೋಕ್ಕಾಗ್ತಾ ಇಲ್ಲ. 120 ಕೋಟಿ ಜನರಿಗೆ ಏನು ಶೌಚಾಲಯ ಗೊತ್ತಿಲ್ಲ, ಬೆಡ್ ಗೊತ್ತಿಲ್ಲ, ಪಿಲ್ಲೋ ಗೊತ್ತಿಲ್ಲ, ಊಟ ಗೊತ್ತಿಲ್ಲ, ಪ್ರಯಾಣ ಗೊತ್ತಿಲ್ಲ, ಮನೆ ಇಲ್ಲ, ಮಠ ಇಲ್ಲ, ಆಸ್ಪತ್ರೆ ಇಲ್ಲ. ಏನ್ ವಾಟ್ ಈಸ್ ದ ಡೆವಲಪ್ಮೆಂಟ್ ಯು ಆರ್ ಟಾಕಿಂಗ್ ಅಬೌಟ್? ಸೊ ಯು ಹ್ಯಾವ್ ಟು ಲೆಟ್ ಯು ಹ್ಯಾವ್ ಟು ಲೆಟ್ ಡೆವಲಪ್ಮೆಂಟ್ ಇಲ್ಲ. ಹಂಗಾಗಿ ವಿದೇಶದಿಂದ ಹಣ ಹಾಕ್ಲಿ, ಇಲ್ಲಿರುವ ಸಂಸ್ಕೃತಿಯನ್ನು ನಾಶ ಮಾಡ್ಲಿ, ಬೇರೆ ಧರ್ಮವನ್ನ ಸ್ಥಾಪನೆ ಮಾಡ್ಲಿ, ಬಿಟ್ಬಿಡಿ. ಜಾಸ್ತಿ ತಂದಿದ್ದು ಬಿಜೆಪಿ ಸರ್ಕಾರ, ಇಲ್ಲ ಅಂತೀರಾ? ಕಾಂಗ್ರೆಸ್ನವರು ತರ್ತಿದ್ರು. ಪ್ರತಿ ಒಂದರಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟ್. ಆಯ್ತು, ನಟರಾಜ್ ಗೌಡ್ರು ಅಲ್ಲಿಗೆ ಕಾಂಗ್ರೆಸ್ ಸರ್ಕಾರವೂ ಕೂಡ ಇದ್ರಲ್ಲಿ ಫೇಲ್ಯೂರ್ ಆಗಿದೆ. ಅಭಿವೃದ್ಧಿ ಮಾಡಲಿಲ್ಲ, ಜನರಿಗೆ ಹಾಸ್ಪಿಟಲ್ ತಲುಪಿಸಲಿಲ್ಲ, ಜನರಿಗೆ ಎಜುಕೇಶನ್ ತಲುಪಿಸಲಿಲ್ಲ. ಹಾಗಾಗಿ ಏನ್ ಮಾಡ್ಬೇಕು? ಬಾಲನ್ ಸರ್ ಹೇಳ್ತಿರೋ ರೀತಿಯಲ್ಲಿ ವಿದೇಶದಿಂದ ಯಾರೋ ಹಣ ಹಾಕ್ತಾರೆ, ಇಲ್ಲಿನ ಸಾಮಾಜಿಕ ವ್ಯವಸ್ಥೆಯನ್ನ ಅವ್ರಿಗೆ ತಕ್ಕಂಗೆ ಬದಲಾಯಿಸ್ಕೊಳ್ಳಿಕ್ ಹೋಗ್ತಾರೆ, ಇಲ್ಲಿನ ಧರ್ಮ ಸಂಸ್ಕೃತಿಯನ್ನ ಬೇರೆ ಮಾಡ್ತಾರೆ. ಯಾಕೆ ಅಭಿವೃದ್ಧಿ ಯು ಮೆಂಟ್ ಇಟ್, ವಿ ಹರ್ಡ್ ಇಟ್. ಆಯ್ತಾ? ಅಭಿವೃದ್ಧಿ ಸರ್ಕಾರಗಳು ಕೊಡ್ಲಿಲ್ಲ, ನಮಗೆ ಸಂವಿಧಾನ ದತ್ತವಾಗಿ ಸಿಗಬೇಕಾದ ಹಕ್ಕು ನ್ಯಾಯವೂ ಕೂಡ ಸಿಗ್ಲಿಲ್ಲ. ನಮಗೆ ಸಂವಿಧಾನದ ಮೇಲೂ ವಿಶ್ವಾಸ ಹೋಯ್ತು, ನಮ್ಮ ಮೂಲ ಧರ್ಮದ ಮೇಲೂ ವಿಶ್ವಾಸ ಹೋಯ್ತು, ಸರ್ಕಾರದ ಮೇಲೂ ಉದ್ದೇಶ ಹೋಯ್ತು, ಅಲ್ಲಿನ ನಂಬಿಕೆ ಹೋಯ್ತು. ಸೊ ವಿ ವಿಲ್ ಕನ್ವರ್ಟ್, ಸೊ ವಿ ವಿಲ್ ರಿಸೀವ್ ದ ಮನಿ. ಅದರಿಂದ ಸಮಾಜಕ್ಕೆ ವಿರುದ್ಧವಾಗಿ ಚಟುವಟಿಕೆ ಆಗತ್ತಾ? ವಿ ಡೋಂಟ್ ಕೇರ್. ಹಿಂಗಿರ್ಬೇಕು ಬಾಲನ್ ಸರ್ ಪ್ರಕಾರ. ಈಗ ಅವ್ರ ವಿಶ್ಲೇಷಣೆ ಆ ಥರ ಇತ್ತು, ನಿಮ್ಮ ವಿಶ್ಲೇಷಣೆ ಆ ಥರನೇ ಇದೆ, ನೇರ ಇದೆ ನಿಮ್ದು. ನಮಗೆ ಕೇಳಿಸಿದ್ದಂತೂ ಹಾಗೆ ಸರ್, ಜನರು ಬುದ್ಧಿವಂತರಿದ್ದಾರೆ. ಇರ್ಲಿ ಆದಾಗ್ಯೂ ನೋಡಿ, ಈ ದೇಶ ಇದೆಯಲ್ಲ, ಸಾವಿರಾರು ವರ್ಷಗಳಿಂದ ಶಿಕ್ಷಣ ಕೊಟ್ಟಿರಲಿಲ್ಲ, ಸಾವಿರಾರು ವರ್ಷಗಳಿಂದ ಮನೆ ಹಕ್ಕು, ಆಸ್ತಿ ಹಕ್ಕು ಕೊಟ್ಟಿರಲಿಲ್ಲ, ಬದುಕು ಹಕ್ಕು ಕೊಟ್ಟಿರಲಿಲ್ಲ, ಧಾರ್ಮಿಕ ಹಕ್ಕು ಕೊಟ್ಟಿರಲಿಲ್ಲ. ಅಂಥವ್ರಿಗೆಲ್ಲ ಬಂದಿದ್ದ ಅವಕಾಶ ಬಂದಿದೆ 1952 ಇಂದ. 1947 ಸ್ವತಂತ್ರ ಬಂತಲ್ಲ, ಆಗಿಂದನೇ ಅವ್ರಿಗೆಲ್ಲ ಹಕ್ಕು ಬಂದಿದೆ. ಭಾರತದ ಇತಿಹಾಸದ ಬಗ್ಗೆ ಎಷ್ಟು ಗೊತ್ತು ನನಗೆ ಗೊತ್ತಿಲ್ಲ ಸರ್. ಅಂದ್ರೆ ನಿಮ್ಮ ಪ್ರಕಾರ 1950 ಹಿಂದೆ ಯಾರು ವಿದ್ಯಾಭ್ಯಾಸನೇ ಮಾಡಿರಲಿಲ್ಲ, ಯಾರಿಗೂ ಹಾಸ್ಪಿಟಲ್ಗಳ ಸರ್ವಿಸ್. ನಟರಾಜ್ ಗೌಡ್ರೆ, ಇವರ ರೆಸ್ಪಾನ್ಸಿಬಲ್ ಪರ್ಸನ್, ಒಂದು ಪಕ್ಷದ ಪ್ರತಿನಿಧಿ. ನಟರಾಜ್ ಗೌಡ್ರೆ, ಮತ್ತೆ ಕೇಳ್ತಿದ್ದೀನಿ, ಕ್ಯಾನ್ ಯು ಕರೆಕ್ಟ್? ನಿಮಗೆ ಹೇಳ್ತಿದ್ದೀನಿ ನಟರಾಜ್ ಗೌಡ್ರೆ, ನಿಮಗೆ ಮತ್ತೆ ಕೇಳ್ತಿದ್ದೀನಿ, ಮತ್ತೊಂದ್ಸತಿ ಯೋಚನೆ ಮಾಡಿ ಹೇಳಿ. ನಿಮ್ಮ ಪ್ರಕಾರ ಹಾಗಾದ್ರೆ 1950ಕ್ಕೆ ಮುಂಚೆ ಭಾರತದಲ್ಲಿ ವಿದ್ಯಾಭ್ಯಾಸ ವ್ಯವಸ್ಥೆ ಇರಲಿಲ್ಲ, ಭಾರತದಲ್ಲಿ ಆಸ್ಪತ್ರೆಗಳ ವ್ಯವಸ್ಥೆ ಇರಲಿಲ್ಲ, ಭಾರತದಲ್ಲಿ ಸಮಾಜ ಸೇವೆ ಅನ್ನೋದಕ್ಕೆ ಅರ್ಥನೇ ಇರಲಿಲ್ಲ ಅಂಟಿಲ್ ಕ್ರಿಶ್ಚಿಯನ್ ಮಿಷನರೀಸ್ ಕೇಮ್ ಇನ್. ಹಿಂಗಾ ಸರ್? ನಾನು ನಿಮ್ಗೆ ಹೇಳೋದು ಕೇಳಿಸ್ಕೊಳ್ಳಿ. ಮತ್ತೆ 1865ರಲ್ಲಿ ಬೆಂಗಳೂರಿನಲ್ಲಿ ಶಿಕ್ಷಣ ಬಂದದ್ದು ಕ್ರಿಶ್ಚಿಯನ್ ಮಿಷನರೀಸ್ ತಗೊಂಬಂದದ್ದು 1865ರಲ್ಲಿ. ಆದಾಗ್ಯೂ ಕೂಡ ಮೈಸೂರು ಸಂಸ್ಥಾನದಲ್ಲಿ 1919 ಪ್ರಕಾರ 12% ಮಾತ್ರ ಶಿಕ್ಷಿತರಿದ್ರು, ಅಂದರೆ ಎಜುಕೇಟೆಡ್ ಪೀಪಲ್ ಇದ್ರು. 1947ನಲ್ಲಿ 14% ಇಡೀ ದೇಶದಲ್ಲಿ ಶಿಕ್ಷಣ ಬಂದದ್ದು, ಅಕ್ಷರಸ್ಥರಿದ್ದು ಕೇವಲ 14% ಇಡೀ ದೇಶದಲ್ಲಿ. 1990ನಲ್ಲಿ ಕರ್ನಾಟಕದಲ್ಲಿ ಮೈಸೂರಲ್ಲಿ ಮಾತ್ರ ಏನೋ ಮೀಸಲಾತಿ ಬಂದದ್ದು. ಆಯ್ತಾ? ಅದನ್ನ ವಿರೋಧ ಮಾಡಿದವರು ವಿಶ್ವೇಶ್ವರಯ್ಯನವರು. ಇರಲಿ, ನಾನೇನು ಹೇಳ್ತಾ ಇದ್ದೆ ಅಂದರೆ, ಎಲ್ಲರಿಗೂ ಹಕ್ಕುಗಳನ್ನ ಕೊಟ್ಕೊಂಡು ಈ ದೇಶದಲ್ಲಿ ಇವತ್ತು 80% ಶಿಕ್ಷಣ ವ್ಯವಸ್ಥೆ ಆಗಿದೆ, ಅಕ್ಷರಸ್ಥರಿದ್ದಾರಲ್ಲ, ಸಾಕ್ಷರತೆ ಇದೆಯಲ್ಲ, ಅದು ಆಗಿದ್ದು ಈ ಸಂವಿಧಾನ ಕೊಟ್ಟ ಅವಕಾಶಗಳಿಂದ. ಅದರೊಳಗೆ ಕಾಂಗ್ರೆಸ್ನ ಕೊಡುಗೆನೇ ದೊಡ್ಡದಿದೆ.
5 ಲಕ್ಷ ಹಳ್ಳಿಗಳಲ್ಲಿ ಶಾಲೆ ಕಟ್ಟಿದ್ವಿ ನಾವು. 5 ಲಕ್ಷ ಹಳ್ಳಿಗಳಲ್ಲಿ 70 ವರ್ಷ ಹೇಳ್ತಾರೆ ಯಾರಾದರೂ. 5 ಲಕ್ಷ ಹಳ್ಳಿಗಳಲ್ಲಿ ಶಾಲೆ ಕಟ್ಟಿದ್ವಿ, ಆಸ್ಪತ್ರೆ ಕಟ್ಟಿದ್ವಿ, ಚಿಕ್ಕ ಮಾಡಿದ್ವಿ. 1850 ಯಾರು ಮಿಷನರೀಸ್ ಮಾಡ್ತಾ ಇದ್ರು, ಸೇವೆಗಳನ್ನ ಮಾಡ್ತಾ ಇದ್ರು, ಅವರು ಕೂಡ ಮಾಡ್ತಾ ಇದ್ದಾರೆ, ಇವಾಗಲೂ ಮುಂದುವರಿಸಿದ್ದಾರೆ. ನಮ್ಮ ಸಂತೋಷ ಇದೆ, ಅದರೊಳಗೇನು ತಪ್ಪಿಲ್ಲ. ಆದರೆ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇರೋ ಕೇಂದ್ರ ಸರ್ಕಾರದ ಉದ್ದೇಶ ಏನು ಅಂತ ನಮ್ಗೆ ಗೊತ್ತಿಲ್ಲ. ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಯಾವಾಗ RSS ಸಂಸ್ಥೆ, ಸೇವಾ ಭಾರತೀಯ ಸಂಸ್ಥೆಗಳಿದಾವಲ್ಲ, ಬೃಹತ್ ಕಟ್ಟಡಗಳು, ಶಾಲೆಗಳು, ಎಲ್ಲಿಂದ ದೇಣಿಗೆ ಬರ್ತದೆ ಮಾಹಿತಿ ಕೊಡಲ್ಲ. ಯಾರು ನಿಮ್ಮ ಮೆಂಬರ್ಸು ಮಾಹಿತಿ ಕೊಡಲ್ಲ. ನಿಮ್ಮ ನೋಂದಣಿ ಆಗಿದೆಯಾ ಮಾಹಿತಿ ಕೊಡಲ್ಲ. ಪಾರದರ್ಶಕತೆ ಇದೆಯಾ ಮಾಹಿತಿ ಕೊಡಲ್ಲ. ನಿಮ್ಮ ಅಕೌಂಟಬಿಲಿಟಿ ಇದೆಯಾ ಮಾಹಿತಿ ಸಿ RSS ಮತ್ತು ಅದ ಸಂಘ ಸಂಸ್ಥೆಗಳಿದಾವಲ್ಲ, 2500 ಚಿಕ್ಕ ಟ್ರಸ್ಟ್ಗಳು ಅದ್ರ ಜೊತೆಗೆ ಅಫಿಲಿಯೇಟ್ ಆಗಿದ್ದಾವೆ RSS ಜೊತೆಗೆ. ಅದಕ್ಕೆ ಬರ್ತದೆ ದುಡ್ಡು ದೇಣಿಗೆ, ಅಮೆರಿಕಾದಿಂದ, ಇಂಗ್ಲೆಂಡಿಂದ ಅಲ್ಲಿಗೆ ಬರ್ತದೆ ದುಡ್ಡು. ನಾವು ಅದು ತಗೊಂಡು ಒಳ್ಳೆ ಕೆಲಸ ಮಾಡಿದ್ರೆ ಮಾಡಲಿ, ಆದರೆ ಕೇವಲ ಒಂದು ತಮ್ಮ ಐಡಿಯಾಲಜಿಯನ್ನು ಇಂಪೋಸ್ ಮಾಡಲಿಕ್ಕೆ, ತಮ್ಮ ಅಜೆಂಡಾವನ್ನು ಇಂಪೋಸ್ ಮಾಡಲಿಕ್ಕೆ, ಮಕ್ಕಳಲ್ಲಿ ಭೀತಿ ಮುಟ್ಸೋದು, ಈ ಸಮಾಜದಲ್ಲಿ ಅಶಾಂತಿ ಮುಟ್ಸೋದು, ಈ ವಿವಿಧತೆಯನ್ನು ಹಾಳು ಮಾಡಲಿಕ್ಕೆ ಉಪಯೋಗಿಸ್ತಾ ಇದಾರಲ್ಲ, ಅದು ದುರಂತ. ಆಕ್ಚುಲಿ ಅದನ್ನ ಅವ್ರು ಕಂಟ್ರೋಲ್ ಮಾಡ್ಕೋಬೇಕಾಗಿರೋದು. ಯಾರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ಮಾಡಕ್ಕೆ ಮುಂದೂಡಬೇಕು. ನೀವು ಈ ಕಾನೂನನ್ನ ಮಾಡಿ ಯಾರನ್ನೋ ಎದುರಿಸಬಹುದು, ಯಾವುದೋ ಜಾತಿಯನ್ನ, ಸಮುದಾಯವನ್ನ, ಧರ್ಮವನ್ನ ಎದುರಿಸಿ ನಾವು ಈ ಒಳಗಿರೋ ರಾಜಕೀಯ ಬಿಟ್ಟು ಸ್ವಲ್ಪ ವೈಡರ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋ ಪ್ರಯತ್ನ ಮಾಡಿದ್ರೆ, ಅಮೆರಿಕದಲ್ಲಿ FCRA ಅಂತ ಹೇಳಿ ಭಾರತದಲ್ಲಿ ಪ್ರಸ್ತಾಪ ಆಗ್ತಾ ಇದ್ದ ಹಾಗೆ ಎಣ್ಣೆ ಸಿಗಾಯ್ತಾ ಇರೋ ರಿಪಬ್ಲಿಕನ್ ಮತ್ತೆ ಡೆಮೋಕ್ರೆಟಿಕ್ ಎಲ್ಲರೂ ಒಂದಾಗಿ ಸೇರಿ ಇದನ್ನ ವಿರೋಧ ಮಾಡ್ತಾರೆ. ವೈ? ಅಮೆರಿಕಾದ ಅಲ್ಲಿನ ಬಹುಶಃ ಸ್ಟೇಟ್ ಸೆಕ್ರೆಟರಿ, ನನಗೆ ಡೆಸಿಗ್ನೇಷನ್ ಮಾರ್ಕಿಯೋ ರುಬಿಯೋ ಅವರು ನೇರವಾಗಿ ಬರ್ತಾರೆ, ಕಲ್ಕತ್ತಾದಲ್ಲಿ ಇರ್ತಕ್ಕಂಥ ಕ್ರಿಶ್ಚಿಯನ್ ಮಿಷನರಿ ಪ್ರಧಾನ ಕಚೇರಿಗೆ ಹೋಗಿ ಭೇಟಿ ಮಾಡ್ತಾರೆ. ವೈ? ಇದನ್ನ ಪ್ರಶ್ನೆ ಮಾಡಬೇಕಾಗಿರೋದು ಪಕ್ಷಾತೀತವಾಗಿ ಭಾರತೀಯರಾಗಿ ನಮ್ಮ ಎಲ್ಲರ ಕರ್ತವ್ಯ ಅಲ್ವಾ? ಭಾರತದಲ್ಲಿ ತರಲಿಕ್ಕೆ ಹೊರಟಿರುವ FCRA ತಿದ್ದುಪಡಿ ಅಮೆರಿಕಕ್ಕೆ ಯಾಕೆ ಭಯ ಹುಟ್ಟಿಸ್ತಾ ಇದೆ? ವೈ ಇಸ್ ಅಮೆರಿಕಾ ಅಪೋಸಿಂಗ್ ದಿಸ್? ಪ್ರಶ್ನೆ ಇದನ್ನು ಮಾಡಬೇಕಲ್ವಾ? ಅದು ಒಂದೇ ಒಂದು ಡಯಲ್ ಮಾಡಿದ್ರೆ ಟ್ರಂಪ್ ಅಲ್ಲಿ ನಡೀತಾ ಇರೋದು ಅಮೆರಿಕದಲ್ಲಿ ಏನು ವಿದ್ಯಮಾನ ನಡೀತದೆ, ಅಥವಾ ಪೋಪ್ಗೆ ಏನಾದ್ರು ಮನಸ್ಸಿಗೆ ಬೇಜಾರಾಯ್ತಾ, ಎಲ್ಲಾ ವರ್ಲ್ಡ್ ವೈಡ್ ಕ್ರಿಶ್ಚಿಯನ್ಸ್ಗೆ ಏನೋ ಬೇಜಾರಾಯ್ತಾ, ನಾನು ಅದ್ರ ಬಗ್ಗೆ ಚರ್ಚೆ ಇಲ್ಲ. ನಾನು ಹೇಳ್ತಾ ಇಲ್ಲ, ನಮ್ಮ ದೇಶದಲ್ಲಿ ಅಲ್ಲಿನ ಕ್ರಿಶ್ಚಿಯನ್ಸ್ ಮನಸ್ಥಿತಿ ನನಗೆ ಗೊತ್ತಿಲ್ಲ. ನಮ್ಮ ಭಾರತದ ಕ್ರಿಶ್ಚಿಯನ್ಸು ಭಾರತೀಯರು, ಭಾರತದ ಮುಸಲ್ಮಾನರು ಭಾರತೀಯರು, ಭಾರತದ ಹಿಂದೂಗಳು ಭಾರತೀಯರು. ಯಾರಿಗೂ ಕೂಡ ನೀವು ಡಿವೈಡ್ ಅಂಡ್ ರೂಲ್ ಮಾಡಬೇಡಿ. ನಿಮ್ಮ ಕಾನೂನು ಏನು ಮಾಡ್ತಾ ಇದೆ ಅಂದರೆ, ನೀವು ಯಾರನ್ನೋ ತುಳಿಲಿಕ್ಕೋಸ್ಕರ ಒಂದು ಸಮುದಾಯವನ್ನ, ಒಂದು ಧರ್ಮನ, ಅಥವಾ ಯಾರು ಈ ದೇಶಕ್ಕೆ ಅವರು ಕೂಡ ಕಾಂಟ್ರಿಬ್ಯೂಷನ್ ಇದೆ, ಈ ಸ್ವತಂತ್ರಕ್ಕಾಗಲಿ ಈ ದೇಶದ ಶಿಕ್ಷಣ ವ್ಯವಸ್ಥೆಗಾಗಲಿ ಕಾಂಟ್ರಿಬ್ಯೂಷನ್ ಇದೆ, ಅವರಿಂದನೇ ಎಲ್ಲ ಇದೆ ಅಂತ ಹೇಳ್ತಾ ಇಲ್ಲ. ಸ್ವತಂತ್ರ ಬಂದ ಮೇಲೆ ಈ ಭಾರತ ಸರ್ಕಾರ, ಈ ರಾಜ್ಯ ಸರ್ಕಾರಗಳು ತಾವು ಕೂಡ ಕಷ್ಟಪಟ್ಟು ಈ ದೇಶವನ್ನು ಇಲ್ಲಿ 80% ಸಾಕ್ಷರತೆ ತೆಗೆದುಕೊಂಡು ಬಂದಿದ್ದಾರೆ. ಈ ರೀತಿಯ ಶಿಕ್ಷಣ, ಉದ್ಯೋಗ, ವೈದ್ಯಕೀಯ, ಆಸ್ತಿ ಎಲ್ಲ ಕೊಟ್ಟಿರ್ತಕ್ಕಂಥದ್ದು, ವಸತಿ ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನದ ಪ್ರಕಾರವಾಗಿ. ಆದರೆ ಯಾರದೋ ಮೇಲೆ ಟಾರ್ಗೆಟ್ ಮಾಡೋಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ಕಾನೂನು ತರ್ತಾ ಇರೋದು. ಆಮೇಲೆ ಚರ್ಚನ್ನು ಮುಟ್ಟುಗೋಲು ಹಾಕಬಹುದಂತೆ, ಮಸೀದಿಯನ್ನು ಮುಟ್ಟುಗೋಲು ಹಾಕಬಹುದಂತೆ. ಯಾವ ಕಾನೂನು ರೀ ಇದು? ಯಾವ ಅದನ್ನ ನೀವು ಮೇಲ್ಮನವಿ ಮಾಡ್ಲಿಕ್ಕೆ ಕೋರ್ಟ್ಗೂ ಹೋಗಂಗಿಲ್ವಂತೆ. ನಿನಗೆ ಮನಸ್ಥಿತಿಗೆ ಇಷ್ಟ ಆದ್ರೆ, ಆ ಅಧಿಕಾರಿಗೆ ಇಷ್ಟ ಆದ್ರೆ ಬೇಕಾದ್ರೆ ಬಿಡಬಹುದು, ಇಲ್ಲ ಅಂದ್ರೆ ಎಲ್ಲ ಮುಟ್ಟುಗೋಲು ಹಾಕಬಹುದು. ಇದು ಒಂದು ಕಾನೂನು ಆಯ್ತಾ? ಈ ತರ ಕಾನೂನು ಉಂಟಾ? PM ಕೇರ್ಸ್ ಯಾವ ರೀತಿ ಮಾಡಿದ್ರು ಆ ರೀತಿ ಸುರೇಶ್ ಸರ್ ಉತ್ತರ ಕೊಡ್ಲಿ ಇದಕ್ಕೆ. ಹಿಂಗೊಂದು ಅವಕಾಶ ಇದೆಯಾ ಸರ್ ಕಾನೂನಲ್ಲಿ? ನನಗೆ ಇಷ್ಟ ಬಂದವ್ರು ನಾನು ಸ್ಪೇರ್ ಮಾಡ್ತೀನಿ, ನನಗೆ ಇಷ್ಟ ಆಗದೆ ಇದ್ದವ್ರನ್ನ ನಾನು ಟಾರ್ಗೆಟ್ ಮಾಡ್ತೀನಿ, ಹಿಂಗೆ ಕಾನೂನು ಇದನ್ನ ವಿಚಾರ ಮಾಡೋದು ಯಾವಾಗ ಅಂದ್ರೆ, ನಾವು ಜುಡಿಷಿಯರಿನ ನಂಬಲ್ಲ ನಾವಾಗ ಅಲ್ವಾ? ಜಡ್ಜ್ ಒಬ್ಬರೇ ಕೂತಿರ್ತಾರೆ, ಅವನು ನನ್ನ ಪರವಾಗಿ ಜಡ್ಜ್ಮೆಂಟ್ ಕೊಡ್ತಾನೆ, ಪರವಾಗಿ ಜಡ್ಜ್ಮೆಂಟ್ ಕೊಡಲ್ಲ ಅಂತ. ಯಾವುದೇ ಒಂದು ಪ್ರೋಸೆಸ್ ಫಾಲೋ ಮಾಡೋದಕ್ಕಿಂತ ಮುಂಚೆ FCRA ಅನ್ನೋದು ಒಂದು ಕಮಿಟಿ ಇದೆ, ಟೀಮ್ ಇದೆ, ಅಲ್ಲಿಗೆ ನಾನು ಒಂದು ಅಪ್ಲಿಕೇಶನ್ ಕೊಡ್ತೀನಿ. ಎಕ್ಸಾಂಪಲ್ ಅನ್ಕೊಳ್ಳೋಣ, ಈಗ ರಿಪಬ್ಲಿಕ್ TV ಫೌಂಡೇಶನ್ ಅಂತಲೇ ಒಂದು ಟ್ರಸ್ಟ್ ಮಾಡ್ತೀವಿ. ಈಗ ನೀವು ಡೊಮೆಸ್ಟಿಕ್ ಫಂಡ್ ತೊಗೋತಾ ಇದ್ದೀರಾ, ಯಾರೂ ತೊಂದರೆ ಇಲ್ಲ. ಯಾವಾಗಿಂದ ನಿಮಗೆ ಟ್ರಂಪ್ ಅವರು ದುಡ್ಡು ಹಾಕ್ತೀನಿ ಅಂತ ಹೇಳ್ತಾರೋ, ಆ ದುಡ್ಡು ಬರೋದಕ್ಕಿಂತ ಮುಂಚೆ ನೀವು FCRA ಇಂದ ರಿಜಿಸ್ಟ್ರೇಷನ್ ತೊಗೋಬೇಕು. ರಿಜಿಸ್ಟ್ರೇಷನ್ ತೊಗೊಳ್ಳೋವಾಗ ನೀವು FCRA ಅಪ್ಲಿಕೇಶನ್ ಮಾಡಬೇಕು, ಅದಕ್ಕೆ ರೆಗ್ಯುಲರ್ ಕಾಂಪ್ಲೈನ್ಸ್ ಡಾಕ್ಯುಮೆಂಟೇಷನ್ ಪ್ರೊಸೀಜರ್ ಕೊಡಬೇಕು. ಅವ್ರು ಕೊಟ್ಟ ಮೇಲೆ, ನೋಡಪ್ಪ ಇದರಲ್ಲಿ ನೀವು ಕೊಟ್ಟಿರೋ ಡಾಕ್ಯುಮೆಂಟೇಷನಲ್ಲಿ ಕೆಲವೊಂದು ಶಾರ್ಟ್ ಕಮಿಂಗ್ಸ್ ಇದೆ, ಇದನ್ನು ನೀವು ಪೂರ್ತಿ ಮಾಡಿ ಕೊಡಿ, ಇಲ್ಲ ಇದನ್ನೇನಿದೆ ಎಕ್ಸ್ಪ್ಲನೇಷನ್ ಕೊಡಿ ಅನ್ನೋ ಒಂದು ಹಿಯರಿಂಗ್ ಇಲ್ದಿರ ಯಾವುದೂ ನಡೆಯೋದು. ಹಿಯರಿಂಗ್ ಕೊಟ್ಟ ಮೇಲೆ ಒಂದು ಜಡ್ಜ್ಮೆಂಟ್ ಕೊಡಬೇಕಲ್ವ? ಜಡ್ಜ್ಮೆಂಟ್ ಕೊಡಲೇಬೇಕು. ಜಡ್ಜ್ಮೆಂಟ್ ಕೊಟ್ಟಿದ್ದನ್ನ ನಮ್ಮ ನಟರಾಜ್ ಗೌಡ್ರು ಹೇಳ್ತಾ ಇರೋದೇನೋ ಅದನ್ನು ಅಪೀಲ್ ಮಾಡಲಿಕ್ಕೆ, ಅಂದರೆ ಅಪೀಲಬಲ್ ಅಥಾರಿಟಿ ಇಲ್ಲ ಅಂತ ಹೇಳೋದು ಒಂದು ವಿಚಾರ. ಇದು ಲಾಲಿ ಹೇಳ್ತಿರೋದು ಸತ್ಯವೇ, ಅಪೀಲಬಲ್ ಯಾಕೆ ಅನ್ನೋದನ್ನ ವಿಚಾರ ಮಾಡಬೇಕು. ಎಗೇನ್ ಇಟ್ ಎಂಡ್ಸ್ ಅಪ್ ಇಂಟು ಗೋಯಿಂಗ್ ಇನ್ ಟು ಅ ಡಿಸ್ಪ್ಯೂಟ್. ಈಗ ಫಸ್ಟ್ ಥಿಂಗ್, ನೀವು ಡೊಮೆಸ್ಟಿಕ್ ಆಕ್ಟಿವಿಟಿ ಮಾಡೋದಕ್ಕೆ ಎಲ್ಲೂ ರೆಸ್ಟ್ರಿಕ್ಷನ್ ಇಲ್ಲ. ಎಲ್ಲಿ ನೀವು ಫಾರಿನ್ ಫಂಡ್ ಬರ್ತಾ ಇದೆ ಅದ್ರ ಒಂದು. ಎರಡನೇ ವಿಚಾರ, ನಿಮಗೆ ನೀವು ಫಸ್ಟ್ ದುಡ್ಡು ತಗೊಳ್ಳೋದನ್ನ, ಯಾವುದು ದುಡ್ಡು ತಗೊಂಡಿದ್ದೀರಲ್ಲ ಅದು ನಿಮಗೆ ರಿಸರ್ವ್ಡ್ ಅಕೌಂಟ್ಗೆ ಹೋಗುತ್ತೆ. ಅಲ್ಲಿಂದ ನೀವು ಯುಟಿಲೈಸೇಷನ್ ಮಾಡಿದ್ರೆ ನಿಮ್ಮ ರೆಗ್ಯುಲರ್ ಅಕೌಂಟ್ ಫಂಡಿಂಗಿಗೆ ಬರ್ತದೆ. ಸೊ ರೆಗ್ಯುಲೇಟರಿ ನಾರ್ಮ್ಸ್ ಇದ್ದಾಗ ಅಥಾರಿಟಿ ಯಾರು ಈ ಸರ್ಟಿಫಿಕೇಟ್ನ ಅಪ್ರೂವ್ ಮಾಡಬೇಕೋ ರಿಜೆಕ್ಟ್ ಮಾಡಬೇಕು ಅನ್ನೋದು ಅದು ಒಬ್ಬ ಮನುಷ್ಯ ತರಲ್ಲ. ದೆನ್ ಅಪೀಲಬಲ್, ಯು ಕ್ಯಾನ್ ಆಲ್ವೇಸ್ ಗೋ ಟು ಹೈ ಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಟು ಫೈಟ್ ಇನ್ ಟು ದ ಜುಡಿಷಿಯಲ್ ಪ್ರೊಸೀಜರ್.
ನಾವು ಅದನ್ನು ಈಗ ಯಾವ ರೀತಿ ನಿಮಗೆ ನೆಕ್ಸ್ಟ್ ಸ್ಟೆಪ್ ಏನು ಬೇಕು ಅದನ್ನು ಇವಾಗ ನಮ್ಮ ಪ್ಯಾನಲ್ ಈಗ ಬಾಲನ್ ಸರ್ ಹೇಳ್ದಾಗೇನೆ ಈಗ RSS ಅವರು ಹೀಗೆ ಬರ್ತಾ ಇದ್ದಾಗ ಯಾಕೆ ನೀವು ಒಂದು ರಿಟ್ ಪಿಟಿಷನ್ ಫೈಲ್ ಮಾಡಿಲ್ಲ? ನಾವು ಇಲ್ಲಿ ಚರ್ಚೆ ಮಾಡೋದನ್ನು ಯಾಕೆ ಜುಡಿಷಿಯರಿಯಲ್ಲಿ ಚರ್ಚೆ ಮಾಡ್ತಾ ಇಲ್ಲ? ಸರಿ, ಮೋಹನ್ ವಿಶ್ವ ಅವರೇ, ನಂಬಿಕೆ ಯಾಕೆ ಬರ್ತಿಲ್ಲ ಅಂತಂದ್ರೆ ಕಳೆದ 3 ವರ್ಷಗಳ ಲೆಕ್ಕ ಹಾಕಿದ್ರು ಕೂಡ ಸರಿಸುಮಾರು 1800 NGOಗಳ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಅನೇಕ NGOಗಳಿಂದ ಬರ್ತಿರುವ ಆಕ್ಷೇಪ ಏನು ಅಂತಂದ್ರೆ ನಮ್ಮ ಲೈಸೆನ್ಸ್ ಅನ್ನು ಯಾಕೆ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಸೂಕ್ತವಾದ ನಮಗೆ ಕಾರಣವನ್ನೇ ಕೊಡ್ತಾ ಇಲ್ಲ. ಈಗ FCRA ತಿದ್ದುಪಡಿ ಆದ್ಮೇಲಂತೂ ಅದು ಒಂದು ರೀತಿ ಸರ್ ಹೇಳ್ತಾ ಇದ್ದಾಗ ಆರ್ಬಿಟ್ರರಿ ಆಗೋಗ್ಬಿಡುತ್ತೆ. ನೀವು ಲೈಸೆನ್ಸ್ ಬೇಕಾದ್ರೂ ಸಸ್ಪೆಂಡ್ ಮಾಡ್ಬೋದು, ಆಸ್ತಿ ಬೇಕಾದ್ರೂ ಮುಟ್ಕೊಳ್ಳಿ ಹಾಕೊಳ್ಬಹುದು. ಅಲ್ಲಿ ನಮಗೆ ಸೇವೆ ಉದ್ದೇಶ ಇದ್ರೂ ಕೂಡ ಸೇವೆ ಮಾಡ್ಲಿಕ್ಕೆ ಅವಕಾಶ ಕೊಡದೇ ಇರೋ ರೀತಿಯಲ್ಲಿ ಮಾಡಿಬಿಡುತ್ತೆ ಕೇಂದ್ರ ಸರ್ಕಾರ ಅನ್ನೋ ಅಪನಂಬಿಕೆ ಆರೋಪ. ಅಲ್ಲ, ಮೋಹನ್ ಅವ್ರು ಹೇಳೋಕ್ಕಿಂತ ಮುಂಚೆ ನಾನು ಒಂದೇ ಲೈನ್ ಹೇಳ್ಬಿಡ್ತೀನಿ. ಈಗ ಯಾವುದು ಡೆಸಿಗ್ನೇಟೆಡ್ ಅಥಾರಿಟಿ ಸಿಗೋದು ಬರೀ FCRA ಇಂದ ಬಂದಿರೋ ದುಡ್ಡಲ್ಲಿರುವಂತ ಆಸ್ತಿಗೆ ಮಾತ್ರ. ಆ ಸಂಸ್ಥೆ ಈಗ ನಮ್ಮ ಕೋ ಪ್ಯಾನಲಿಸ್ಟ್ ಅವ್ರು ಹೇಳ್ದಂಗೆ ಎಲ್ಲ ಆಸ್ತಿನ ಗುಳುಂ ಮಾಡ್ಬಿಡ್ತೀವಿ ಅಂತಲ್ಲ, ಖಾಸಗಿ ಆಸ್ತಿ FCRA ರಿಲೇಟೆಡ್ ಮಾತ್ರ. ದಟ್ ಈಸ್ ದ ವೆರಿ ಕ್ಲಿಯರ್ ಪಾಯಿಂಟ್. ಮೋಹನ್ ವಿಶ್ವ, ಈಗ ಈ ಜಗತ್ತಲ್ಲೇ ಸತ್ತೋಗಿರೋ ಕಿತ್ತೋಗಿರೋದು ನಿಮಿಷ ಇರಪ್ಪ, ಜಗತ್ತಲ್ಲೇ ಸತ್ತೋಗಿರೋದು ಯೂಸ್ಲೆಸ್ ಸಿದ್ಧಾಂತ ಅಂದ್ರೆ ಅದು ಕಮ್ಯುನಿಸಂ ಸಿದ್ಧಾಂತ. ಯಾವ್ಯಾವ ದೇಶಗಳು ಸರ್ವನಾಶ ಆಗೋಗಿದೆ ಅಂತ ಹೇಳ್ಬಿಟ್ಟು ಯಾವ್ಯಾವ ದೇಶಗಳು ಸರ್ವನಾಶ, ರೀಸೆಂಟ್ ಆಗಿ ವೆನಿಜುಲಾ ಅವತಾರ ನೋಡಿದೀವಿ ಆಯ್ತಲ್ಲ, ತಿರ್ಗಾ ರಷ್ಯಾ ಏನಾಗ್ತಿದೆ ಅಂತ ನೋಡಿದೀವಿ. ಏನ್ ಹೇಳ್ತಾರೆ ಅದಕ್ಕೆ, ಟೋಟಲಿ ಫೇಲ್ಯೂರ್ ಸಿದ್ಧಾಂತ ಜಗತ್ನಲ್ಲಿ. ಅದ್ರ ಬಗ್ಗೆ ಏನದು ಮಾತಾಡೋದೇ ಇಲ್ಲ, ಅವ್ರುಗಳು ಹಂಗೆ ಮಾತಾಡೋದು ಅಷ್ಟೇ. ಕೇಳಿದ ಪ್ರಶ್ನೆ ಆಗ್ಬಿಟ್ಟು ಬಾಕಿ ಎಲ್ಲಾ ಉತ್ತರ ಕೊಡ್ತಾರೆ. ನೆಕ್ಸ್ಟ್ ನನ್ನ ಇಲ್ಲಿ ಸಮಸ್ಯೆ ಆಗಿರೋದು ಏನ್ ಗೊತ್ತಾ ನಿಂತೇನಪ್ಪ, ಸಮಸ್ಯೆ ಆಗಿರೋದು ಏನ್ ಗೊತ್ತಾ, ರಾಹುಲ್ ಗಾಂಧಿದು ಬಲಗಡೆ ಕೈ ಇಟ್ಕೊಂಡಿರೋದು ಚೈನಾ, ಎಡಗಡೆ ಕೈ ಇಟ್ಕೊಂಡಿರೋದು ಪಾಕಿಸ್ತಾನ, ತಲೆ ಇರೋದು ಯಾರ್ದು ಜಾರ್ಜ್ ಸೋರಸ್ ಅಮೆರಿಕಾದು. ಇಷ್ಟೆಲ್ಲ ಪ್ರಶ್ನೆ ಮಾಡೋ ಕಾಂಗ್ರೆಸ್ ಸರ್ಕಾರ ಇದೇ ಕರ್ನಾಟಕದಲ್ಲಿ ಗೃಹ ಜ್ಯೋತಿನ ರಿವಿಸಿಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ವೋಟರ್ ಐಡಿ ಚೆಕ್ ಮಾಡ್ತಾ ಇದೆ, ಅವ್ರ ಆಧಾರ್ ಕಾರ್ಡ್ ಚೆಕ್ ಮಾಡ್ತಾ ಇದೆ. ಇವ್ರು ಕೊಡೋ ಸರ್ಕಾರದ ಸ್ಕೀಮ್ಗೆ ಇವರು ವೋಟರ್ ಐಡಿ ಆಧಾರ್ ಕಾರ್ಡ್ ಚೆಕ್ ಮಾಡಿ ಕೊಡ್ತಾರೆ. ವೆರಸ್ ಕೇಂದ್ರ ಸರ್ಕಾರ FCRA ನಲ್ಲಿ NGOಗಳ ಕಡೆಗಳೇ ಇರುವಂತ ಟ್ರಸ್ಟಿಗಳದ್ದು ಆಧಾರ್ ಕಾರ್ಡ್ ವೋಟರ್ ಐಡಿ ಕೇಳ್ಬಾರ್ದಂತಪ್ಪ, ಇದ್ಯಾವ ನ್ಯಾಯ ಇದು? ವಕೀಲರು ಫಸ್ಟ್ ಆಫ್ ಆಲ್ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡಬೇಕು. ಫಾರಿನ್ ಕಾಂಟ್ರಿಬ್ಯೂಷನ್ ಅಂದ್ರೆ ಫಾರಿನ್ ಡೊನೇಷನ್, ಫಾರಿನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್. ಫಾರಿನ್ ಇನ್ವೆಸ್ಟ್ಮೆಂಟ್ಗೂ ಫಾರಿನ್ ಕಾಂಟ್ರಿಬ್ಯೂಷನ್ಗೂ ಡಿಫರೆನ್ಸ್ ಇದೆ. ಇದೇ ಅದು ತಪ್ಪು ಅನ್ನೋದಾದ್ರೆ ಇದೇ ಕಾಂಗ್ರೆಸ್ ಎದೆ ಬಡ್ಕೊಂಡು ಹೇಳ್ತಾರೆ ಗೊತ್ತಾ, 91 ಅಲ್ಲಿ ಮನಮೋಹನ್ ಸಿಂಗ್ ಇಲ್ಲ ಅಂದ್ರೆ ಈ ದೇಶದಲ್ಲಿ ಏನು ಆಗ್ತಾನೆ ಇರಲಿಲ್ಲ, ಫುಲ್ ಫಾರಿನ್ ಇನ್ವೆಸ್ಟ್ಮೆಂಟ್ ತಂದ್ಬಿಟ್ರು ಅಂತ. ಹಂಗಾರೆ ಮನಮೋಹನ್ ಸಿಂಗ್ ದೇಶ ಸೇಲ್ ಮಾಡಿದ್ರ? ನಾನು ಹೇಳಲ್ಲಪ್ಪ, ಮನಮೋಹನ್ ಸಿಂಗ್ ಜಟ್ ಸ್ಪೀಡ್ ಅಲ್ಲಿ ದೇಶ ಮಾರಾಟ ಮಾಡಿದ್ರು, ಬಿಜೆಪಿನವರು ರಾಕೆಟ್ ಸ್ಪೀಡ್ ಅಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ವ್ಯತ್ಯಾಸ ಅದೇ. ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. ನಾನು ಆಗ್ಲೇ ಕೇಳ್ತಾ ಇದ್ದೆ ಸರ್, ಎಸ್ಪೆಷಲಿ ಬೆಂಗಳೂರಿನಲ್ಲೂ ಕೂಡ ಸೀಸ್ ಆಯಿತು ಒಂದಷ್ಟು ಫಾರಿನ್ ಡೆಬಿಟ್ ಕಾರ್ಡ್ಗಳು. ಈ ತಿಮೋತಿ ಇನಿಷಿಯೇಟಿವ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾವೋವಾದಿ ಹಾಗೆ ನಕ್ಸಲ್ ಪೀಡಿತ ಏರಿಯಾಗಳಲ್ಲಿ 92 ಕೋಟಿಗೂ ಅಧಿಕ ಹಣ ಆ ಏರಿಯಾದಲ್ಲೇನೆ ವಿಡ್ರಾ ಆಗ್ತಾ ಇದೆ. ಅದರಲ್ಲೂ ಸ್ಪೆಷಲಿ ಯಾವಾಗ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ನಕ್ಸಲ್ವಾದ ಹಾಗೆ ಮಾವೋವಾದಕ್ಕೆ ಅಂತ್ಯ ಹಾಡಬೇಕು ಅನ್ನೋ ಪ್ರಯತ್ನದ ಬಗ್ಗೆ ಘೋಷಣೆಗಳು ಕೊಟ್ಟರು, ಆಗ ಟ್ರಾನ್ಸಾಕ್ಷನ್ಗಳು ಹೆಚ್ಚಾಗಿದೆ ಅನ್ನೋದು ED ಡಾಕ್ಯುಮೆಂಟ್ಸ್ ಇಂದ ಸಿಕ್ಕಿರೋ ವಿಚಾರ. ಇಂಥದ್ದನ್ನ ನಾವು ರೆಗ್ಯುಲೇಟ್ ಮಾಡಬೇಕು ಅಥವಾ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಈ ತಿದ್ದುಪಡಿ ಅವಶ್ಯಕತೆ ಅನ್ನೋದು ಬಿಜೆಪಿ. ಆಯ್ತು, ಇದು ಡ್ರಾಕೋನಿಯನ್ ಆಕ್ಟ್ ಅಲ್ಲ, ಇದು ತುಂಬಾ ಪ್ರೋಗ್ರೆಸಿವ್ ಆಕ್ಟ್ ಅಂತ ಇಟ್ಕೊಳ್ಳೋಣ. ಮತ್ತೆ ದೇಶದ ಭದ್ರತೆಯ ದೃಷ್ಟಿಯಿಂದ ಇಂಥ ಕಠೋರ ಕಾಯ್ದೆಯ ಅಗತ್ಯ ಇದೆ ಅಂತ ತಿಳ್ಕೊಳ್ಳೋಣ. ನೀವು ಮಾವೋವಾದಿಗಳ ಏರಿಯಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅವರು ಹಣನ ತಗೋತಿದ್ದಾರೆ ಅಂತಂದ್ರೆ ಅದು ಯಾಕಾಗಿ ಹೋಯ್ತು, ಎಲ್ಲಿಂದ ಹೋಯ್ತು, ಮತ್ತೆ ಸರ್ಕಾರ ಇರುತ್ತೆ, ಅಫಿಷಿಯಲ್ ಆಗಿ ಡ್ರಾ ಆಗಿರೋದು, CCTV ಇರುತ್ತೆ, ಈ ATMಗಳಲ್ಲಿ CCTV ಇರುತ್ತೆ, ಮತ್ತೆ ಮನಿ ಟ್ರಾನ್ಸಾಕ್ಷನ್ನು ಬ್ಯಾಂಕ್ಗಳು ಕಂಟ್ರೋಲ್ ಮಾಡ್ತವೆ, ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಮಾಡ್ತವೆ. ದುಡ್ಡು ತಗೊಂಡವ್ರು ಯಾರು ಅಂತ ಗೊತ್ತಿರುತ್ತೆ, ಮತ್ತೆ ಎಲ್ಲಿಂದ ಬಂತು ಅಂತ ಗೊತ್ತಿರುತ್ತೆ. ಸರ್ಕಾರದ ಮುಂದೆ ಇದೆಲ್ಲ ಅಫೆನ್ಸ್ಗಳು ಏನೂ ಅಲ್ಲ. ಮತ್ತೆ ದೇಶದ ಭದ್ರತೆಗೆ ಯಾವ್ದಾದ್ರು ಒಂದು ವ್ಯವಸ್ಥೆ ಸವಾಲು ಆಗ್ತಿದೆ ಅಂತಂದ್ರೆ ಅಲ್ಲಿ ಎರಡನೇ ಮಾತು ಇಲ್ವೇ ಇಲ್ಲ. ಯಾರು ಆಕ್ಷನ್ ತಗೋಬೇಡಿ ಅಂತ ಯಾರು ಹೇಳಿದ್ದು? ನೆಟ್ವರ್ಕ್ ಮಾಡ್ಕೋಬೇಡಿ, ಸ್ಟೇಟ್ಗಳ ಜೊತೆ ಕೋಆರ್ಡಿನೇಷನ್ ಮಾಡ್ಕೊಂಡು ನೀವು ಆಕ್ಷನ್ ತಗೋಬೇಡಿ ಅಂತ ಯಾರು ಹೇಳಿದ್ದು? ಇದಕ್ಕಿದ್ದಾಗೆ ಮಾವಗಳು ಬೇರೆ ಏನಾದ್ರು ಇಶ್ಯೂ ಇರಬೇಕಾದ್ರೆ ಮಾವಗಳ ಇಶ್ಯೂ ಯಾಕೆ ನಡುವೆ ಬರುತ್ತೆ? ಆಕ್ಷನ್ ತಗೋಬೇಕು.
ದುರ್ಬಳಕೆ ಆಗ್ತಿದೆ, ಭದ್ರತೆಗೆ ಸವಾಲಾಗುತ್ತೆ ಅಂದ್ರೆ ಆಕ್ಷನ್ ತಗೋಬೇಕು. ಅದನ್ನ ಸ್ಟೇಟ್ಮೆಂಟ್ ಅಲ್ಲ, ನೀವು ಆಕ್ಷನ್ ತಗೊಂಡು ಅದು ಕಂಟಿನ್ಯೂ ಆಗ್ತಿದೆ ಅಂದ್ರೆ ಇಟ್ ಇಸ್ ಯುವರ್ ಫೇಲ್ಯೂರ್. ನಕ್ಸಲ್ ಮುಕ್ತ ನಂಬರ್ ಭಾರತ ಘೋಷಣೆ ಆಗಿದೆ ನಂಬರ್ already. ಒನ್. ನಂಬರ್ ಟೂ, ಈಗ ನೀವು ಒಟ್ಟಿಲ್ ಚರ್ಚೆ ನಡೀತಿತ್ತು, ಇಲ್ಲ ಇದು ಒಳ್ಳೆ ಅಮೆಂಡ್ಮೆಂಟು, ಓಕೆ ಒಳ್ಳೆ ಅಮೆಂಡ್ಮೆಂಟು ಸರಿ ಆಯ್ತು, ಇದನ್ನ ತರೋದ್ರ ಮೂಲಕ ಎಲ್ಲ ಫಾರಿನ್ ಎಲ್ಲ ಸ್ಟ್ರಿಕ್ಟ್ ಆಗಿ ಮಾಡ್ತಿದ್ದೀರಾ, ಮತ್ತೆ ದೇಶವನ್ನ ಒಡೆಯುವ ವಿಚ್ಛಿದ್ರಕಾರಿ ಶಕ್ತಿಗಳನ್ನ ದಮನ ಮಾಡ್ತಿದ್ದೀರಾ, ಓಕೆ ಸರಿ. ನಿಮಗೆ ಡಿಸ್ಕ್ರಿಷನರಿ ಪವರ್ ಯಾಕೆ? ನಿಮಗೆ ಯಾಕೆ ಬೇಕು ಡಿಸ್ಕ್ರಿಷನರಿ ಪವರ್? ಇಲ್ಲಿ ಸ್ಪೆಸಿಫಿಕ್ ಆಗಿದೆ, ಪಬ್ಲಿಕ್ ಇಂಟ್ರೆಸ್ಟ್ ಸೆಕ್ಷನ್ 16A(2) ಸಾರ್ವಜನಿಕ ಹಿತಾಸಕ್ತಿ ಅಂದ್ರೆ ಡೆಫಿನೇಷನ್ ಏನು? ಸಾರ್ವಜನಿಕ ಹಿತಾಸಕ್ತಿಯ ರೀತಿಯ ಅನುಸಾರ ನಮ್ಮ ವಿವೇಚನೆಗೆ ಈ ಸಂಸ್ಥೆಯನ್ನ ಕೈ ಬಿಡಬಹುದು ಅಂತ ನಮಗೆ ಅನ್ಸಿದ್ರೆ ನಾವು ಬಿಡ್ತೀವಿ. ಯಾಕೆ ಬೇಕು? ನೀವು ಡಿಸ್ಕ್ರಿಷನರಿ ಪವರ್ ಯಾಕೆ ಇಟ್ಕೋತೀರಾ? ಎಲ್ಲವೂ ರೂಲ್ಸ್ ಪ್ರಕಾರ ಹೋಗ್ಬೇಕು. ರೂಲ್ಸ್ ಮುಂದೆ ಯಾರು ದೊಡ್ಡವರಲ್ಲ, ನೀವು ದೊಡ್ಡವರಲ್ಲ, ನಾನು ದೊಡ್ಡವರಲ್ಲ, ಎಲ್ರಿಗೂ ಸರಿ. ನಿನಗೆ ಯಾಕೆ ಡಿಸ್ಕ್ರಿಪ್ಷನ್ ಬೇಕು? ನಿಮಗೆ ಯಾಕೆ ವಿವೇಚನಾಯುತ ಅಧಿಕಾರ ನಿಮ್ಗೆ ಯಾಕೆ ಬೇಕು? ಪಬ್ಲಿಕ್ ಇಂಟ್ರೆಸ್ಟ್ ನ ಡಿಪೆಂಡ್ ಮಾಡಿ. ಸೆಂಟ್ರಲ್ ಗೌರ್ಮೆಂಟ್ಗೆ ಪಬ್ಲಿಕ್ ಇಂಟ್ರೆಸ್ಟ್ ನ ಅನುಸಾರ ತೀರ್ಮಾನ ಕೈಗೊಳ್ಳುವ ಡಿಸ್ಕ್ರಿಷನರಿ ಪವರ್ ಇದೆ ಅನ್ನೋದಾದ್ರೆ, ಪಬ್ಲಿಕ್ ಇಂಟ್ರೆಸ್ಟ್ ಅಂದ್ರೆ ಏನು? ನೀವು ಬಿಲ್ ಅಲ್ಲಿ ಡಿಫೈನ್ ಮಾಡ್ಬೇಕು ತಾನೆ? ಮಾಡಿಲ್ಲ ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಅನ್ನುವ ಹೆಸರಲ್ಲಿ ಯಾರಿಗೆ ರಿಯಾಯಿತಿಯನ್ನು ಕೊಟ್ಟಿದ್ದೀರಾ ಡಿಪೆಂಡ್ ಮಾಡಿ. ನಾನು ಯಾರಿಗೂ ಹೇಳ್ತಿಲ್ಲ ನೀವು ದುರುಪಯೋಗ ಮಾಡ್ಕೊತಿದೀವಿ ಅಂತ ಏನು ಹೇಳ್ತಿಲ್ಲ. ನೀವು ಇದೊಂದು ಲೂಸ್ ಎಂಡ್ ಅಮೆಂಡ್ಮೆಂಟ್ ಅಲ್ಲಿ ಇದೊಂದು ಲೂಸ್ ಎಂಡ್ ಇಟ್ಕೊಳ್ಳೋದಿತ್ತು ಅಂತಂದ್ರೆ ಯಾಕೆ ಅಥಾರಿಟಿ ಕ್ರಿಯೇಟ್ ಮಾಡ್ತೀರಾ? ಯಾಕೆ ಕೋರ್ಟ್ ಬೇಕು? ಯಾಕೆ ಆಕ್ಟ್ ತರ್ತೀರಾ? ಸ್ಟ್ರಿಕ್ಟ್ ಆಕ್ಟ್ ಅಲ್ಲಿ ಸ್ಟ್ರಿಕ್ಟ್ ಆಕ್ಟ್ ಡಿಸ್ಕ್ರಿಷನರಿ ಪವರ್ ಅನ್ನ ನಾನು ಉಳಿಸ್ಕೊಳ್ಳೋದಿದೆಯಲ್ಲ, ಅದು ನನ್ನ ಮೇಲೆ ಅನುಮಾನಕ್ಕೀಡು ಮಾಡುತ್ತೆ. ನಿಮ್ ಉದ್ದೇಶನೇ ಅದು. ಅದೇ ಅದು ನನ್ನ ಮೇಲೆ ಅನುಮಾನ. ನನಗೆ ನಾನು ಅಲಿಗೇಷನ್ ಮಾಡ್ತಿಲ್ಲ. ನಾನು ಐ ವಾಂಟ್ ಎಕ್ಸ್ಪ್ಲನೇಷನ್. ನನಗೆ ವಿವರಣೆ ಕೊಡಿ. ಡಿಸ್ಕ್ರಿಷನರಿ ಪವರ್ ಅಂದ್ರೇನು? ಯಾಕೆ ಡೆಫಿನೇಷನ್ ಬಿಲ್ ಅಲ್ಲಿ ಇಲ್ಲ? ಪಬ್ಲಿಕ್ ಇಂಟ್ರೆಸ್ಟ್ ಅಂದ್ರೇನು? ಆಮೇಲೆ ಶಾಶ್ವತವಾಗಿ ಸೀಸ್ ಮಾಡ್ತೀವಿ ಅಂತಿದೆ ಅಥಾರಿಟಿನಲ್ಲಿ. ನಾವು ಅವ್ರ ಪ್ರಾಪರ್ಟಿನ ಶಾಶ್ವತವಾಗಿ ಪರ್ಮನೆಂಟ್ ಆಗಿ ಸೀಸ್ ಮಾಡ್ತೀವಿ ಅಂತಿದೆ. ಯಾಕೆ ಪರ್ಮನೆಂಟ್ ಆಗಿ ಸೀಸ್ ಮಾಡ್ತೀರಾ? ಕೋರ್ಟ್ ಇದೆ ಅಂದ್ರೆ ಅಥಾರಿಟಿ ಕೋರ್ಟ್ ಗಿಂತ ದೊಡ್ಡದಾ? ಈ ಪ್ರಶ್ನೆ ನನ್ನ ಡೌಟು. ಅಥಾರಿಟಿ ನೀವು ಕ್ರಿಯೇಟ್ ಮಾಡೋ ಅಥಾರಿಟಿ ನ್ಯಾಯಾಲಯಕ್ಕಿಂತ ದೊಡ್ಡದ. ಅವರು ಹಿರಿಯ ವಕೀಲರು ಇದ್ದಾರೆ, ಸುರೇಶ್ ಅವರು ಅವಾಗ್ಲೇ ಹೇಳಿದ್ರು ಹೈಕೋರ್ಟ್ಗೆ ಹಾಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಕರೆಕ್ಟ್ ಸರ್. ಸಾರ್ವಜನಿಕ ಹಿತಾಸಕ್ತಿ ಅನ್ನೋದ್ರ ಡೆಫಿನೇಷನ್ ನೀವು ಇಲ್ಲಿ ದ್ವೇಷ ಭಾಷಣ ಅಂತ ಬಂದಾಗ್ಲೂ ಕೂಡ ಕರ್ನಾಟಕದಲ್ಲಿ ಬಿಜೆಪಿ ದ್ವೇಷ ಭಾಷಣ ಅಂದ್ರೆ ದ್ವೇಷ ಯಾವುದು? ಕಾಂಗ್ರೆಸ್ಗೆ ಯಾವ ದ್ವೇಷ ಅನ್ಸುತ್ತೋ ಅದಾ ದ್ವೇಷ. ಹಂಗೇನೆ ಇವಾಗ ಕೇಳ್ತಾರೆ ನಿಮ್ಮ ಸಾರ್ವಜನಿಕ ಹಿತಾಸಕ್ತಿ, ಬಿಜೆಪಿಯ ಸಾರ್ವಜನಿಕ ಹಿತಾಸಕ್ತಿ ಇಟ್ ಕ್ಯಾನ್ ಬಿ ಪ್ರೇರಣೆ ತಗೊಂಡಿದ್ದ ನಾಗಪುರದಿಂದ RSS ಇಂದ ಯಾಕೆ ಆಗಿರಬಾರ್ದು ಅನ್ನೋ ಪ್ರಶ್ನೆ ಬರುತ್ತೆ. ನೋಡಿ, ಈ ಸಾರ್ವಜನಿಕ ಹಿತಾಸಕ್ತಿ, ಪಬ್ಲಿಕ್ ಆರ್ಡರ್ ಅನ್ನೋ ಪದಗಳು ಭಾರತೀಯ ನ್ಯಾಯಾಲಯ ಅಥವಾ ಕಾನೂನುಗಳಲ್ಲಿ ಇದೇನು ಫಸ್ಟ್ ಟೈಮ್ ಬಂದಿರೋದಲ್ಲಪ್ಪ. ಬ್ರಿಟಿಷರ ಕಾಲದಿಂದನೂ ಬರ್ತಾ ಇದಾವೆ. ಪಬ್ಲಿಕ್ ಆರ್ಡರ್, ಪಬ್ಲಿಕ್ ಡಿಸ್ಕ್ರಿಪ್ಷನ್, ಸಾರ್ವಜನಿಕ ಹಿತಾಸಕ್ತಿ ಅನ್ನೋದು ಇದೇನು ಫಸ್ಟ್ ಟೈಮ್ ಅಲ್ಲ. ಅದು ತಿರ್ಗಾ ಕರ್ನಾಟಕದಲ್ಲಿ ತಂದ ದ್ವೇಷ ಭಾಷಣ ಕಾಯ್ದೆಗೋಷ್ಠಿ ಇವರೇನು ಸೇರಿಸಿದ್ ಫಸ್ಟ್ ಟೈಮ್ ಅಲ್ಲ, ಮುಂಚೆಯಿಂದನೂ ಇತ್ತು, ಇದ್ರಲ್ಲೂ ಅಷ್ಟೇ ಫಸ್ಟ್ ಟೈಮ್ ಅಲ್ಲ. ತಿರ್ಗಾ ಫಾರ್ ಯರ್ ಇನ್ಫಾರ್ಮೇಶನ್ ಡಿಸ್ಕ್ರಿಷನ್ ಅಥಾರಿಟಿ ಅಂತ ಇರೋದು ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ IAS ಆಫೀಸರ್ಸ್, IPS ಆಫೀಸರ್ಸ್, IRS ಆಫೀಸರ್ಸ್, ಅಡ್ಮಿನಿಸ್ಟ್ರೇಷನ್ ಅಂತ ಒಂದಿದೆ. ತಂದಂತ ಕಾನೂನನ್ನ ಜಾರಿಗೆ ಮಾಡೋ ಜವಾಬ್ದಾರಿ ಇರೋದು ಅವ್ರಿಗೆ. ಅವ್ರು ಜಾರಿ ಮಾಡ್ಬೇಕಾದ್ರೆ ಅವ್ರ ಡಿಸ್ಕ್ರಿಷನ್ಶಿಪ್ ಪವರ್ ಬರೀ ಇದು ಒಂದ್ರಲ್ಲೇ ಅಲ್ಲ ರೀ. ಎಕ್ಸಿಸ್ಟಿಂಗ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲೂ ಇದೆ, ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ಗೂ ಇದೆ. ತಂದಿದ್ದಾರು ಕಾಂಗ್ರೆಸ್. FCR ಇದೆ, ತಂದಿದ್ದಾರು ಕಾಂಗ್ರೆಸ್. ಕಾಂಗ್ರೆಸ್. ಇನ್ನೊಂದು ಸಿವಿಲ್ ಪ್ರೊಸೀಜರ್ ತಂದಿದ್ದಾರು ಕಾಂಗ್ರೆಸ್. ಕ್ರಿಮಿನಲ್ ಕೋಡ್ ತಂದಿದ್ದಾರು ಕಾಂಗ್ರೆಸ್. ರೇ ಅಧಿಕಾರಿಗೆ ಪವರ್ ಇರುತ್ತೆ. ಅವ್ನು ಪಾಸ್ ಮಾಡಿದಂತ ಆರ್ಡರ್ ಇರುತ್ತೆ ಗೊತ್ತಾ, ಅದೇನ್ ಫೈನಲ್ ಅಲ್ಲಪ್ಪ. ಅದಾದ ಮೇಲೆ ನಿಮ್ಗೆ ಜುಡಿಷರಿ ಬರುತ್ತೆ. ನೀವ್ ಯಾವ ಕಾನೂನಾದ್ರೂ ಸರಿ, ನೀವ್ ಏನೇ ಸಮಸ್ಯೆ ಆದ್ರೂ ಸರಿ, ನಿಮ್ಗೆ ಅಲ್ಲಿ ಅನ್ಯಾಯ ಆಗಿದೆ ಅಂತ ಗೊತ್ತಾದ ತಕ್ಷಣ ನೀವು ಅಪೀಲ್ ಹೋಗೋದು ಯಾರಿಗಾರಿ? ಕೋರ್ಟ್ಗೆ. ಇದ್ರಲ್ಲೂ ಅಷ್ಟೇನೇನೆ. ಇನ್ನೊಂದ್ರ ಬಗ್ಗೆ ಯಾರು ಬಾಯ ಬಿಚ್ತಾ ಇಲ್ಲ ಗೊತ್ತಾ? ಅಮೆಂಡ್ಮೆಂಟ್ ಯಾಕೆ ಬಿಚ್ತಾ ಇಲ್ಲ? ಇಂಪ್ರಿಸನ್ಮೆಂಟ್ 5 ವರ್ಷ ಆಯ್ತು, 1 ವರ್ಷ ಕಡಿಮೆ ಆಗಿದೆ. ಈಗ ಯಾಕೆ ಬಾಯ ಬಿಚ್ತಾ ಇಲ್ಲ ಇವರು? ಯಾಕೆ ಭಾವಿಸ್ತಾ ಇಲ್ಲ? ಇಲ್ಲ ಅನ್ಬಿಡ್ಲಿ, ಬಲನೂ ಗೊತ್ತಿಲ್ಲ ಅನ್ಬಿಡ್ಲಿ, ಅದ್ರ ಬಗ್ಗೆ ಮಾತ್ರ ಮಾತಾಡೋದೇ ಇಲ್ಲ. 5 ವರ್ಷದ ಇಂಪ್ರೂವ್ಮೆಂಟ್ 1 ಇಯರ್ ಇಳಿದಿದೆ. ಸರಿ ಆಯ್ತು. ಬಾಲನ್ ಸರ್, ಹೈದರಾಬಾದ್ ಮೂಲದ ವಕೀಲರೊಬ್ಬರು ಹ್ಯೂಮನ್ ರೈಟ್ಸ್ ಕಮಿಷನ್ ಮುಂದೆ ದೂರು ತಗೊಂಡು ಹೋಗಿದ್ದಾರೆ. ನಮಗೆ ಇಲ್ಲಿ ಲಾಫುಲ್ ಆಗಿ ಕೆಲಸ ಮಾಡುವಂತಹ ಮೆಷಿನರಿಗಳ ಮೇಲೆ ಟಾರ್ಗೆಟ್ ಮಾಡುವ ಉದ್ದೇಶ ಈ ತಿದ್ದುಪಡಿಯಲ್ಲಿ ಇರುವಂತ ನಮಗೆ ಭಾಸವಾಗ್ತಿದೆ ಅಂತ ಹೇಳಿ. ಸರ್, ನಿಜವಾಗ್ಲೂ ಎಲ್ಲವೂ ಕಾನೂನುಬದ್ಧವಾಗಿ ನಡೀತಾ ಇದೆ ಅಂತಂದ್ರೆ, ನೀವು ಕಾನೂನಾತ್ಮಕವಾಗಿ ಎಲ್ಲ ನಡೆಸ್ತಿದ್ದೀರಿ ಅಂತಂದ್ರೆ, ಲೈಸೆನ್ಸ್ ರಿನಿವಲ್ ಮಾಡ್ಕೊಳ್ಳಿಕ್ಕೆ ಅಥವಾ ಲೈಸೆನ್ಸ್ ಪಡೆದುಕೊಳ್ಳಿಕ್ಕೆ ಡಾಕ್ಯುಮೆಂಟ್ಗಳನ್ನ ತೋರಿಸಲಿಕ್ಕೆ ಹೆಸಿಟೇಷನ್ ಯಾಕಿರಬೇಕು ಅಂತ?
ನೋಡಿ, ದೇಶದಲ್ಲಿ 1,00,000ಕ್ಕೂ ಹೆಚ್ಚು ಕಾನೂನಿದೆ. ಪ್ರತಿ ಕಾನೂನಲ್ಲಿ ನೀವು ಡಿಸಿಷನ್ ತಗೊಂಡ್ರೆ ಅಪ್ಪಲೆಟ್ ಅಥಾರಿಟಿ ಅಂತ ಒಂದಿರುತ್ತೆ. ಇದರಲ್ಲಿ ಅಪ್ಪೀಲ್ ಪ್ರಾವಿಷನೇ ಇಲ್ಲ. ಡೆಸಿಗ್ನೇಟೆಡ್ ಅಥಾರಿಟಿ ಡಿಸಿಷನ್ ಅಂತಿಮ ಅಂದಿದೆ. ನಾನು ಹೇಳೋದು ವೆರಿ ಸಿಂಪಲ್. ನೀವು ಕಾನೂನು ಮಾಡ್ತೀರಾ, ಅಪ್ಪಲೆಟ್ ಅಥಾರಿಟಿ ಕೊಡಿ. ನೀವು ಒಂದು ದಿವಸ ಈಗ ಇವರು ಮಾತಾಡಿದಾಗ ಓನ್ಲಿ ಫಾರಿನ್ ಕಂಟ್ರಿಬ್ಯೂಷನ್ ಸೀಸ್ ಆಗುತ್ತೆ, ಮುಟ್ಕೋಲಾಗುತ್ತೆ, ಬೇರೆ ಪ್ರಾಪರ್ಟಿ ಇಲ್ಲ ಅಂತ ಹೇಳಿದರು. ಹಂಗಲ್ಲ. ಈಗ ಒಂದು ಆರ್ಗನೈಸೇಷನ್ನು ಡಿಲೈಸೆನ್ಸ್ ಮಾಡಿಬಿಟ್ರೆ ಅವ್ರು ಸ್ವತಃ ಎಷ್ಟು ಸಂಪಾದನೆ ಮಾಡಿದಾರೆ, ಆಸ್ತಿನೂ ಇದೆ. ಇರಿ ಸರ್, ಅದೇ ಪ್ರಾಬ್ಲಮ್ ಇವ್ರದ್ದು. ಇಲ್ಲ ಸರ್, ಇದಕ್ಕೆ ನಿಮ್ಮಿಂದನೇ ಉತ್ತರ ಬೇಕು, ಅವ್ರು ಕಂಪ್ಲೀಟ್ ಮಾಡಿ. ಇರಿ, ಇದೇ ಪ್ರಾಬ್ಲಮ್ ಇವ್ರದ್ದು. ವಿಷಯಕ್ಕೆ ಬನ್ನಿ. ಮಧ್ಯದಲ್ಲಿ ಇಂಟರ್ವ್ಯೂ ಆಗೋದು, ಕೂಗಾಡ್ಬಿಡೋದು. ನೋಡಿ, ಅದರಲ್ಲಿ ನಾನು ಪಾರ್ಟಿಗೆ ಸಂಬಂಧಪಟ್ಟಿರೋದು. ಟು ಎ ಪೊಲಿಟಿಕಲ್ ಪಾರ್ಟಿ. ನಾನು ಹೇಳೋದು ಕಾನೂನು ಅನ್ನೋದು ಎಲ್ರಿಗೂ. ನೋಡಿ, ಈಗ ಕಾನ್ಫಿಸ್ಕೇಷನ್ ಆಫ್ ಪ್ರಾಪರ್ಟಿ ಅಥಾರಿಟಿಗೆ ಕೊಟ್ಬಿಟ್ರೆ ಮಿಸ್ಯೂಸ್ ಆಗುತ್ತೆ. ಇದರಲ್ಲಿ 2 ಥರ ಪ್ರಾಪರ್ಟಿ ಇರುತ್ತೆ. 100 ವರ್ಷದಿಂದ ಹಾಸ್ಪಿಟಲ್ ನಡೆಸಿದ್ದಾರೆ, 100 ವರ್ಷದಿಂದ ಸ್ಕೂಲ್ ನಡೆಸಿದ್ದಾರೆ. ಅವ್ರಿಗೆ ಫಾರಿನ್ ಕಾಂಟ್ರಿಬ್ಯೂಷನ್ನಲ್ಲಿನೂ ನೋಂದಣಿ ಮಾಡಿರ್ತಾರೆ. ರಿನ್ಯೂವಲ್ ಮಾಡಿಲ್ಲ ಅಂದರೆ all the properties are subject to confiscation. Locally made property also subjected to ಕಾನ್ಫಿಸ್ಕೇಷನ್ ಆಗುತ್ತೆ. ನಾವು ಹೇಳೋದು ಏನಂದರೆ, ಲೆಟ್ ದೇರ್ ಬಿ ಎ ಚೆಕ್ ಅಂಡ್ ಬ್ಯಾಲೆನ್ಸ್. ನಕ್ಸಲೈಟ್ ಇರೋ ಕಡೆನೇ ಫಂಡ್ಸ್ ಜಾಸ್ತಿ ಬಂದಿದೆ ಎಂದು ನಾನು ಅದ್ರ ಬಗ್ಗೆ ಓದಿದ್ದೀನಿ. ಇಟ್ಸ್ ಇಸ್ ಟ್ರೂ, ಬಟ್ ನಾಟ್ ಈವನ್ 1 rupee ಟು ಎನಿ ನಕ್ಸಲ್ ಆರ್ಗನೈಸೇಷನ್. ನೋ ನಕ್ಸಲ್ ಆರ್ಗನೈಸೇಷನ್ ಆ್ಯಡ್ ಅ ಬ್ಯಾಂಕ್ ಅಕೌಂಟ್. ಯಾರಿಗೆ ಬಂದಿದೆ? ವನವಾಸಿ ಕೇಂದ್ರ, ಅಲ್ಲಿ ಸ್ಕೂಲ್ ನಡೆಸೋರು ಯಾರು? ವನವಾಸಿ ಕಲ್ಯಾಣ ಪರಿಷತ್ ಅಂತ ಇಟ್ಕೊಂಡಿರೋರು ಯಾರು? ಅವ್ರಿಗೆ ಫಂಡ್ ಜಾಸ್ತಿ ಬಂದಿದೆ. ವೈರ್ನವರು ಓದಿ ಅದ್ರ ಬಗ್ಗೆ. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಕೂಡ ಇದ್ರ ಬಗ್ಗೆ ಒಂದು ರಹಸ್ಯ ಕಾರ್ಯಾಚರಣೆಯನ್ನ ನಡೆಸಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅದು ಅವೈಲೇಬಲ್ ಇದೆ. ರಿಪಬ್ಲಿಕ್ ಟಿವಿ ಏನೆಲ್ಲ ಮಾಡ್ತಾ ಇದೆ, ವೈರ್ ಏನ್ ಮಾಡ್ತಿದೆ ಅಂತಾನೂ ಜನಕ್ಕೆ ಗೊತ್ತಿದೆ. ಬಟ್ ಎನಿವೇ ವಿಲ್ ನಾಟ್ ಗೋ ದೇರ್ ಸರ್, ವಿ ವಿಲ್ ನಾಟ್ ಗೋ ದೇರ್. ಜನ ಡಿಸೈಡ್ ಮಾಡಿ ವೈರ್ ಅಲ್ಲಿ ಬರ್ತಿರೋದು ಸತ್ಯನ ಅಥವಾ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಅಲ್ಲಿ ತೋರಿಸಿದ ರಹಸ್ಯ ಕಾರ್ಯಾಚರಣೆ ಸತ್ಯನ ಜನ ಡಿಸೈಡ್ ಮಾಡ್ಕೊಳ್ಳಿ. ಬಟ್ ಕಮಿಂಗ್ ಬ್ಯಾಕ್ FCRA ವಾಪಸ್ ಬರ್ತಾ, ಸುರೇಶ್ ಸರ್, ಕೋರ್ಟಿಗೆ ಹೋಗ್ಲಿಕ್ಕೆ ಅವಕಾಶನೇ ಇಲ್ಲ. ನಾವು ಕಂಡ ಆಸ್ತಿಯನ್ನ ಮುಟ್ಗೋಲ್ ಹಾಕೊಳ್ತೀವಿ, ಅದರಲ್ಲಿ ಖಾಸಗಿ ಆಸ್ತಿ ಕೂಡ ಮುಟ್ಗೋಲ್ ಹಾಕೊಳ್ತೀವಿ. ಇದು ಪದೇ ಪದೇ ಚರ್ಚೆಗೆ ಒಳಪಡ್ತಿರೋದ್ರಿಂದ ಇದೆರಡರ ಬಗ್ಗೆ ನಿಜವಾಗ್ಲೂ ಈ FCRA ತಿದ್ದುಪಡಿ ಕಾಯ್ದೆಯ ಅಡಿಯಲ್ಲಿ ಏನ್ ಮೆನ್ಷನ್ ಆಗಿದೆ ಅದಕ್ಕೆ ಸ್ಪಷ್ಟೀಕರಣ ನಿಮ್ಮ ಅಪಲಟ್ ಅಥಾರಿಟಿ ಇದಾ ಇಲ್ವಾ ಅವ್ರು ಹೇಳ್ಬಿಡಿ. ಸುರೇಶ್ ಸರ್, ವೀಕ್ಷಕರಿಗೆ ಕೊಡ್ಬೇಕು ಪ್ರಶ್ನೆ ಕೇಳಲಿಕ್ಕೆ ಅವಕಾಶ. ನೋಡಿ, ಅಪೆಲೇಟ್ ಅಥಾರಿಟಿ ಇಲ್ಲ ಅಂತ ಇವರು ಅಷ್ಟು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದಾರಲ್ಲ, ರಿಪೀಟೆಡ್ ಆಗಿ ಹೇಳ್ತಾ ಇರಲ್ಲ. ಪಾರ್ಲಿಮೆಂಟಲ್ಲಿ ಅದಕ್ಕೊಂದು ಡಿಸ್ಕಷನ್ ಇದೆ, ಡಿಬೇಟ್ ಇದೆ, ಅದಕ್ಕಂತ ಒಂದು ತಡೆ ಇದೆ. ಎಕ್ಸಾಂಪಲ್ ತಿಳ್ಕೊಳ್ಳೋಣ. ನಾನು ಲಾ ಏನಿದೆ ಅದು ಆಮೇಲೆ ಓದ್ತೀನಿ, ಇವರು ಮೈಂಡ್ಸೆಟ್ನ ಕ್ಲಿಯರ್ ಮಾಡೋಣ. ಆ್ಯಕ್ಟ್ ಪಾಸ್ ಆಯಿತು ಅಂದ್ಕೊಳ್ಳೋಣ. ಆ್ಯಕ್ಟ್ ಪಾಸ್ ಆದಮೇಲೆ ಯಾವುದೇ ಆ್ಯಕ್ಟ್ ಪಾಸ್ ಆದಮೇಲೆ ಅದನ್ನು ತಡೆ ಹಿಡಿಯೋಕ್ಕೆ ಅದನ್ನು ನೀವು ಹೋಗಿ ಬ್ರೇಕ್ ಹಾಕೋಕ್ಕೆ ಯಾವುದೋ ಅಥಾರಿಟಿ ಇಲ್ವಾ? ದಿ ಸುಪ್ರೀಂ ಜಸ್ಟಿಸ್ of the country, the Supreme Court of the country, who will provide beyond the law. ನೀವು ಕಾನ್ಸ್ಟಿಟ್ಯೂಷನಲ್ಲಿ ಹೋಗೋದನ್ನ ಅಲ್ಲಿ ನೋಡಿದ್ರು ಬೇಡಪ್ಪ ಮಾಡು ಬೇಡ ಅನ್ನೋದಷ್ಟು ಅಥಾರಿಟಿ ಇದ್ದಿದ್ದನ್ನ ದಯವಿಟ್ಟು ಅಲ್ಲಿಗೆ ಹೋಗಿ ಅದನ್ನು ಒಂದು ತಡೀರಿ. ಒಂದು. ಎರಡನೇದು, 90 ಡೇಸ್ವರೆಗೂ ಅದಕ್ಕೆ ಅಪೀಲಬಲ್ ಪ್ರಾವಿಷನ್ ಇದೆ. ಆಯಿತಾ? 90 ಡೇಸ್ವರೆಗೂ. ಕ್ವಶನ್ ನಾವು ಸುಮ್ಮನೆ ರಿಪೀಟಾಗಿ ಅದೇ ಮಾತಾಡಿ. ಈಗ ಮನುಷ್ಯನದು ಪರಿಕಲ್ಪನೆ ತಪ್ಪಾದರೆ ಅದನ್ನ ಸರಿ ಮಾಡೋಕ್ಕಾಗಲ್ಲ. ನಿದ್ದೆ ಮಾಡೋನ ಎಬ್ಬರಿಸ್ಬೋದು, ಮಾಡ್ತಿರೋ ನಾಟಕ ಮಾಡೋರನ್ನ ಎಬ್ಬರಿಸೋಕ್ಕಾಗಲ್ಲ. ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಕಾರಣ ಮಾಡಲಿಕ್ಕೂ ಕೂಡ ವಿದೇಶದಿಂದ ಹಣ ಸಂದಾಯ ಆಗ್ತಿದೆ ಅನ್ನೋ ಆರೋಪ. ಇದೇ ಅನುಮಾನದ ಮೇಲೇನೆ 1976 ಅಲ್ಲಿ ಇಂದಿರಾ ಗಾಂಧಿ ಅವರು ಇಂಥದ್ದೊಂದು ಕಾನೂನು ತಂದ್ರು ಅಂತ ಹೇಳಿ ಸಮೀವುಲ್ಲಾ ಸರ್ ಹೇಳಿದ್ರು. ಈಗ ಕಳೆದ ಬಾರಿಯ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ USAID ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು ಸರ್. $20+ million, ಇಫ್ ಐ ಆಮ್ ಕರೆಕ್ಟ್, ಭಾರತದಲ್ಲಿ ವೋಟರ್ ಟರ್ನ್ಔಟ್ಗೇನೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಅಮೆರಿಕದ ಸಂಸ್ಥೆ ಹೊರಟಿತ್ತು ಅನ್ನೋ ಆರೋಪ. ಇಂಥದ್ದನ್ನ ಕಡಿವಾಣ ಹಾಕ್ಲಿಕ್ಕೆ ಇಂಥದ್ದೊಂದು ತಿದ್ದುಪಡಿ ಅವಕಾಶ ಕೊಡುತ್ತೆ ಅಂದ್ರೆ ವೈ ನಾಟ್? ಅದು ಮುಂದಿನ ದಿನ ಕಾಂಗ್ರೆಸ್ಗೂ ಉಪಯೋಗ ಆಗ್ಬೋದು, ಚುನಾವಣೆಯಲ್ಲಿ ಬಿಜೆಪಿಗೆ ಉಪಯೋಗ ಆಗುತ್ತೆ, ನನಗೆ ಗೊತ್ತಿಲ್ಲ. ಇಂಥದ್ದೊಂದು ಬದಲಾವಣೆಗೆ ಯಾಕೆ ಸಕಾರಾತ್ಮಕವಾಗಿ ನಾವು ಗಮನಿಸ್ಲಿಕ್ಕೆ ಅಥವಾ ಸ್ಪಂದಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ? ಈಗ ಒಂದು ವಿದೇಶದಿಂದ ರಾಜಕೀಯ ಸ್ಥಿರತೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಆದರೆ BJPಯಿಂದ ಏನು ಬೇಕಾದ್ರೂ ಸಾಧ್ಯ ಇದೆ.
2010 ಬಿಹಾರ್ ಚುನಾವಣೆ ಏನು ಮಾಡಿದ್ರು ಅವರು, BJPಯ ಅಫಿಷಿಯಲ್ ಸಾಮಾಜಿಕ ಜಾಲತಾಣ ವಿಭಾಗ ಕೇಂಬ್ರಿಡ್ಜ್ ಅನಾಲಿಟಿಕಾ ಬ್ರಿಟನ್ನ ಯಾವುದೋ ಒಂದು ಕಂಪ್ನಿ ಜೊತೆ ಸೇರಿಕೊಂಡು ಇಲ್ಲಿ ವೋಟರ್ ಮೇಲೆ ಮೆಟಾ ಉಪಯೋಗಿಸ್ಕೊಂಡು ಫೇಸ್ಬುಕ್ ಉಪಯೋಗಿಸ್ಕೊಂಡು ಪರಿಣಾಮ ಬೀರಲಿಕ್ಕೆ ಭಾಳ ಸಾವಿರಾರು ರೂಪಾಯಿ ಅಥವಾ ಖರ್ಚು ಮಾಡಿತ್ತು, ಸಾವಿರಾರು ಕೋಟಿ ಖರ್ಚು ಮಾಡಿತ್ತು ಅಂತ ಆರೋಪ ಇದೆ. ಕೇಂದ್ರ ಸರ್ಕಾರ ಅದಕ್ಕೆ 2018ರಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್, ಮೆಟಾಗೂ ನೋಟಿಸ್ ಕೊಟ್ಟಿತ್ತು, ಆಮೇಲೆ ಕೇಂಬ್ರಿಡ್ಜ್ ಅನಾಲಿಟಿಕಾಗೂ ನೋಟಿಸ್ ಕೊಟ್ಟಿತ್ತು. ಈಗ ಆ ವೆಬ್ಸೈಟೇ ಇಲ್ಲ, ಇಲ್ಲ, ಅದನ್ನು ರಿಮೂವ್ ಮಾಡಿದ್ದಾರೆ. ಏನು ಹೇಳ್ತೀವಿ ಅಂದರೆ, ಈ ಥರ ಕೆಲಸವನ್ನು BJPಯವ್ರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಏನಾದ್ರು ನಟೋರಿಯಸ್ ಕೆಲಸ ಮಾಡಿದ್ರು BJPನೇ. ಆದರೆ ಬೇರೆಯವ್ರ ಮೇಲೆ ಆರೋಪ ಮಾಡೋದಿದೆಯಲ್ಲ, ಬೇರೆಯವ್ರ ಮೇಲೆ ಆರೋಪ ಮಾಡೋದಿದೆಯಲ್ಲ, ಅದು ತಪ್ಪು. BJPಯ ಅದು ಒಂದು ಅಕೌಂಟಬಿಲಿಟಿ ಇದೆ. ಯಾರು ಮೆಂಬರು, ಯಾವುದು ಅಕೌಂಟು, 10,000 ಕೋಟಿ ಹೆಂಗೆ ಅವ್ರ ಅಕೌಂಟಲ್ಲಿದೆ, 5 ಸ್ಟಾರ್ ಹೆಂಗೆ ಹೋಟೆಲ್ ಥರ ಅವರ ಕಚೇರಿ, ಇದೆಲ್ಲ ಎಲ್ಲರಿಗೂ ವಿಸಿಬಲ್ ಇದೆ. RSS 7 ಸ್ಟಾರ್ ಹೋಟೆಲ್ ಥರ ಅವರ ಕಚೇರಿಗಳು, ಕಟ್ಟಡಗಳು, ಅದಕ್ಕೆ ಅಕೌಂಟಬಿಲಿಟಿ ಇಲ್ಲ, ನೋಂದಣಿ ಇಲ್ಲ, ಮೆಂಬರ್ಸ್ ಡೀಟೇಲ್ಸ್ ಇಲ್ಲ. ಅದು ಬೇನಾಮಿನ, ನಿಜವಾದ ಸ್ವಂತ ಆಸ್ತಿನ, ಅದಕ್ಕೆ ಫಾರಿನಿಂದ ಎಷ್ಟು ಬರ್ತಾ ಇದೆ, HSS ಅಂತ ಹೇಳಿ ಇಂಗ್ಲೆಂಡಲ್ಲಿ ಮತ್ತು ಅಮೆರಿಕಾದಲ್ಲಿ ಯಾವ ರೀತಿ ರಿಜಿಸ್ಟರ್ ಆಗಿದೆ, ಹೆಂಗೆ ಅಲ್ಲಿಂದ ಹಣ ಬರ್ತಾ ಇದೆ, ಸೇವಾ ಭಾರತಿಗೆ ಬರ್ತಾ ಇರ್ತಕ್ಕಂಥ ಹಣ ಹೆಂಗೆ, ಇವೆಲ್ಲ ಕೂಡ ಅಕೌಂಟಬಿಲಿಟಿ ಬೇಕಿದೆ. ಅದನ್ನು ಕೂಡ ಕೇಳ್ತೀವಿ. ಇಂದಿರಾ ಗಾಂಧಿ ಅವ್ರ ರೆಫರೆನ್ಸ್ ಸಮೀವುಲ್ಲಾ ಸರ್ ಕೇಳಿದ್ರಿಂದ ನಾನು ಹೇಳಿದೆ, ನಿಮ್ ಪ್ರಕಾರ ಬೇರೆ ದೇಶದಿಂದ ಇನ್ಫ್ಲೂಯೆನ್ಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಚುನಾವಣೆ ಅಂತ ಹೇಳಿ. ಹಾಗಾದ್ರೆ ಇಂದಿರಾ ಗಾಂಧಿ ಅವ್ರಿಗೆ ಯಾಕೆ ಹಂಗ ಅನಿಸ್ತು ನನಗೆ ಗೊತ್ತಿಲ್ಲ. ನೀವು ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಅಥವಾ ಪೊಲಿಟಿಕಲ್ ಇಂಡಿವಿಜುವಲ್ಸ್ಗಳಿಗೆ ಕಾಂಟ್ರಿಬ್ಯೂಷನ್ ಬಂದರೆ ಯಾವ ತರ ಪತ್ತೆ ಹಚ್ಚಿರ ಪಾರ್ಲಿಮೆಂಟಲ್ಲೂ ಡಿಸ್ಕಷನ್ ಆಗಿದೆ ಅಂತ ಹೇಳ್ತಾರಲ್ಲ, 2010ರಲ್ಲಿ ಆದಂತಹ ಅಮೆಂಡ್ಮೆಂಟ್ ಅಲ್ಲಿ ಇದನ್ನ ಆಡ್ ಮಾಡಿದ್ದಾರೆ. ಇಂಡಿವಿಜುವಲ್ ಆಗಿ ಯಾರಾದರೂ ಕ್ಯಾಂಡಿಡೇಟ್ಗಳಿಗೆ ಅಥವಾ ಪಾಲಿಟಿಷಿಯನ್ಸ್ಗಳಿಗೆ ಫಾರಿನ್ ಹಣ ಬಂದರೆ, ಮತ್ತೆ ಯಾವ್ದಾರ ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಯಾವ್ದಾರ ಫಾರಿನ್ ಫಂಡ್ ಏನಾದ್ರು ಇತ್ತು ಅಂತಂದ್ರೆ ಅದನ್ನ ಯಾವ ತರ ಅದನ್ನ ಇದು ಲೆಕ್ಕಾಚಾರ ಮಾಡಬೇಕು ಅನ್ನೋದು 2010ನಲ್ಲಿ ಆದಂತಹ ಅಮೆಂಡ್ಮೆಂಟ್ ಅಲ್ಲಿ ಇದಾಗಿದೆ. ಏನೋ ಅದು ಇನ್ಕ್ಲೂಡ್ ಆಗಿದೆ. ಬಟ್ ನಮ್ಮ ಸ್ನೇಹಿತರು ಈಗ ಜುಡಿಷಿಯಲ್ ಅಥಾರಿಟಿಗೆ, ಅಪೆಲೇಟ್ ಅಥಾರಿಟಿಗೆ ನಾವು ಅಪ್ಲೈ ಮಾಡಬಹುದು, ನಾವು ಅದೊಂದು ಅಥಾರಿಟಿ ಇದೆ, ಅಲ್ಲಿ ನಾವು ರಿವ್ಯೂಗೆ ನಾವು ಹೋಗ್ಬೋದು ಅಂತ ಕೇಳಿದ್ರು. ಬಟ್ ಇಲ್ಲಿ ಈ ಅಮೆಂಡ್ಮೆಂಟ್ ತಂದಿರೋ ಬಿಲ್ನಲ್ಲಿ ನೀವು ರಿವ್ಯೂ ಮಾಡೋ ಅಥಾರಿಟಿ ಕೋರ್ಟ್ ಅಂತ ಹೇಳಿಲ್ಲ. ರಿವ್ಯೂ ಮಾಡೋ ಅಥಾರಿಟಿ ಜಾಯಿಂಟ್ ಸೆಕ್ರೆಟರಿ, ಸೆಂಟ್ರಲ್ ಹೋಮ್ ಡಿಪಾರ್ಟ್ಮೆಂಟ್, ಸೆಂಟ್ರಲ್ ಕೇಂದ್ರ ಗೃಹ ಇಲಾಖೆಯ ಜಂಟಿ ಕಾರ್ಯದರ್ಶಿಗೆ ನೀವು ಅಪೀಲ್ ಮಾಡಬೇಕಾಗುತ್ತೆ. ಮತ್ತು ಆ ಡಿಸ್ಕ್ರಿಷನರಿ ಪವರ್, ಪಬ್ಲಿಕ್ ಇಂಟ್ರೆಸ್ಟ್, ಇಟ್ ಲೈಸ್ ವಿತ್ ಹೋಮ್ ಡಿಪಾರ್ಟ್ಮೆಂಟ್. ದಯವಿಟ್ಟು ಈ ಒಂದು ಲಾ FCRA ಲಾ ಅಂದಿದೆಯಲ್ಲ, ಅದು ದಯವಿಟ್ಟು ಡೈರೆಕ್ಟು ಕೋರ್ಟ್ ಅಪೀಲ್ ಮಾಡ್ಬೋದು ಸರ್. ಅದು ಲಾಯರ್ ಆಗಿ ನಿಮ್ಗೆ ಗೊತ್ತಿಲ್ಲ ಅಂದರೆ ಅದು ಐ ಆಮ್ ಸಾರಿ ಫಾರ್ ದಟ್. ಆರ್ಟಿಕಲ್ 226 ಅವ್ರ ಆರ್ಟಿಕಲ್ 32 ಮೇಲೆ ಪಿಟಿಷನ್ ಹಾಕ್ಬೋದು ಸರ್, ದಯವಿಟ್ಟು ತಿಳ್ಕೊಳ್ಳಿ, ಹಾಕ್ಬೋದು. ಇದು ವೆರಿ ಕ್ಲಿಯರ್ ಕಂಡೀಷನ್. ಎರಡನೇ ಪ್ರಶ್ನೆ ಕೇಳುವಂಥದ್ದು, ಈ FCRA ಬಿಲ್ ತರ್ತಾ ಇರೋದು ವೆರಿ ಕ್ಲಿಯರ್ ಕಂಡೀಷನ್ ಏನು ಅಂದರೆ, ಫಾರಿನ್ ಫಂಡು ಏನು ಬರ್ತಾ ಇದೆಯೋ ಅದನ್ನು ಮಿಸ್ಯೂಸ್ ಆಗಬಾರ್ದು. ನಿಮ್ಮ ಲೈಸೆನ್ಸನ್ನು ದಯವಿಟ್ಟು ರಿನ್ಯೂ ಮಾಡಿ, ನಿಮ್ಮ ಸಂಸ್ಥೆ ನೀವು ನಡೆಸಿ, ನಾವು ಬೇಡ ಅಂತ ಹೇಳ್ತಾರ. ನೀವು ಯಾವ ಫಂಡಿಂಗೆ ನೀವು ಎಜುಕೇಷನ್ ತರ್ತಾರ, ಆ ಫಂಡ್ ಎಜುಕೇಷನ್ಗೆ ಯೂಸ್ ಮಾಡಿ. ನೀವು ಯಾರೋ ಬಡವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ, ಆ ಫಂಡ್ ಅದಕ್ಕೆ ಯೂಸ್ ಆಗಬೇಕು ಅಂತ ಹೇಳ್ತಾವೆ ನಾವೇನೋ, ನೀವು ಮಾಡಬಾರ್ದು ಅಂತ ಯಾರು ಹೇಳ್ತಾ ಇಲ್ಲ. ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮೇಜರ್ ಇಂಪಾರ್ಟೆಂಟು ಇದು ಜುಡಿಷಿಯಲ್ ಆಗಿ ಹೋಗ್ಬಾರ್ದು ಅಂತ ತುಂಬ ಸಂಕಟ ಪಡ್ರಲ್ಲ ಸರ್, ಹೋಗ್ಬೇಕು ಅಂತ ನೀವು ಸಂಕಟ ಪಡ್ತಾ. ವಕ್ಫ್ ಬೋರ್ಡ್ ಬಿಲ್ ತಂದ್ರಲ್ಲ ಸರ್, ಅದ್ರ ಬಗ್ಗೆ ಏನಾದ್ರು ಐಡಿಯಾ ಉಂಟಾ ಸರ್? ಯಾವುದೋ ಒಬ್ಬ ರೈತ ಜಮೀನು ಕಳ್ಕೊಂಡ್ರೆ ಅವ್ನು ಕೋರ್ಟ್ಗೆ ಹೋಗಂಗಿಲ್ಲ, ಅವ್ನು ಕೈ ಕಟ್ಕೊಂಡು ಆ ವಕ್ಫ್ ಬೋರ್ಡ್ ಮುಂದೆ ನಿಂತ್ಕೋಬೇಕು. ಇದು ಯಾವ ಹಣ ಬರ ಸರ್? ಇವಾಗ ನಿಮ್ಗೆ ಸಂಕಟ ಆಗ್ತಾ ಅಲ್ವಾ? ಈ ಬಿಲ್ ಮಾತ್ರ ತಂದ್ಬಿಟ್ರೆ ನಿಮ್ಗೆ ಸಂಕಟ ಆಗ್ತಾ ಇದೆಯಾ ನಿಮ್ಗೆ? ಈಗ ನಾನು ಉತ್ತರ ಕೊಡ್ತೀನಿ ನಿಮಗೆ. ಆರ್ಟಿಕಲ್ 226, 227 ಅಂದ್ರಿ. 226 ಮಾತ್ರ ಸರ್. 226 ಸರ್, ಆರ್ಟಿಕಲ್ 26 ಇಲ್ಲ ಆ ಥರ. ಅದಕ್ಕೆ ಸುಪ್ರೀಂ, ನಾನು ಹೇಳ್ತೀನಿ ಸರ್, ನಾನು ಲಾಯರು, ತಪ್ಪಿದ್ರೆ ತಪ್ಪೇ. 25, 26, 27 ಫ್ರೀಡಮ್ ಆಫ್ ರಿಲಿಜಿಯನ್, ಅದು 26 ಅಲ್ಲ. ಅದು ನಾನೇ ಹೇಳಿದೆ. ಆರ್ಟಿಕಲ್ 226 ಕರೆಕ್ಟ್, 227 ಕರೆಕ್ಟ್, 26 ಅನ್ನೋದು ಸರಿಯಲ್ಲ. 226, 227 ಯಾವಾಗ ಬರುತ್ತೆ ಅಂದರೆ, ಅಪೀಲ್ ಪ್ರಾವಿಷನ್ ಇಲ್ಲ ಅಂದರೆ 226 ಬರುತ್ತೆ. ಅಪೀಲ್ ಅಂದರೆ ಒಂದು ವಿಚಾರವನ್ನು ಮರು ವಿಚಾರಣೆ ಮಾಡ್ಬೋದು, ಪೂರ್ತಿ ಇಂಡಿವಿಜುವಲಿ ಅದನ್ನು ಅಕ್ಸೆಸ್ ಮಾಡ್ಬೋದು, ಅಸೆಸ್ ಮಾಡ್ಬೋದು, ಅದು ಅಪೀಲು. ಆ ಪ್ರಾವಿಷನು ಈ ಕಾನೂನಿನಲ್ಲಿ ಇಲ್ಲ. 227 ಏನಿದೆ, ಗ್ಲಾರಿಂಗ್ ಮಿಸ್ಟೇಕ್ ಕಮಿಟೆಡ್ ಬೈ ಅಥಾರಿಟಿ ಇದ್ರೆ ಮಾತ್ರ ಅದಕ್ಕೆ ಸ್ಕೋಪು ₹1 ಇದೆ. ಈ 226ನಲ್ಲಿ ಸ್ಕೋಪು ₹2 ಇದೆ. ಅಪೀಲ್ ಅಂದರೆ ₹100 ಇದೆ. ಈ ₹100 ಅಪೀಲು ಇಲ್ಲಿ ಇಲ್ಲ ಸರ್.
ನೀವು ಓದಿದ್ದು ಐ ಆಮ್ ರೆಸ್ಪಾನ್ಸಿಬಲಿ ಆನ್ಸರಿಂಗ್ ಯು. ಬಾಲನ್ ಸರ್, ನ್ಯಾಚುರಲ್ ಜಸ್ಟಿಸ್ ಫಾರ್ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಅನ್ನೋದನ್ನ ನಮ್ಮ ಸಂವಿಧಾನದಲ್ಲಿ ಆಲ್ರೆಡಿ ಹೇಳಿರೋದ್ರಿಂದ ನೀವು ನಥಿಂಗ್ ಅಬೌಟ್ ದ ಲಾ ಅಂತಂದಾಗ ಸಂವಿಧಾನ ಇದೆ ಸರ್, ಅದನ್ನ ಪ್ರೊಟೆಕ್ಟ್ ಮಾಡಿ. ದಯವಿಟ್ಟು ವಕ್ಫ್ ಬೋರ್ಡ್ ಸಪರೇಟ್ ಇಶ್ಯೂ. ಇವತ್ತು ವಕ್ಫ್ ಬೋರ್ಡ್ ಇಲ್ಲ, ಅದು FCR ಸಂಬಂಧಪಟ್ಟಿದ್ದಲ್ಲ, ಅದು ಬಿಡಿ. ಈಗ ಇವ್ರು ಹೇಳೋದು 226 ನ್ಯಾಚುರಲ್ ಜಸ್ಟಿಸ್, ನ್ಯಾಚುರಲ್ ಜಸ್ಟಿಸ್ ವಫ್ಗೊಂದು, ನ್ಯಾಚುರಲ್ ಜಸ್ಟಿಸ್ FCR ಗೊಂದು ಹೆಂಗಿರಬಹುದು ಸರ್? ಇದಕ್ಕೆ ಕಂಪೇರ್ ಮಾಡಿ, ಇದು ಕಾನೂನು, ಇದು ಅಲ್ಲ ವಫ್ಗೆ ಬೇರೆ ಕಾನೂನು, ಅದು ವಫ್ಗೆ ಬೇರೆ. ಬೇರೆ. ಸಮೀವುಲ್ಲಾ ಸರ್ ಉತ್ತರ ಕೊಡ್ಲಿ. ಸಮೀವುಲ್ಲಾ ಸರ್ ಕರೆಕ್ಟ್ ಇದೆ ಇವ್ರು ಕೇಳಿದ್ದು. ನಾವು ವಫ್ ಬೋರ್ಡ್ No, ಪ್ರತ್ಯೇಕ it's a ವಿಚಾರ. serious subject. Serious ಆಗಿ ವೀಕ್ಷಕರು It ನೋಡ್ತಾ is damn ಇದ್ದಾರೆ. serious, ಬಾಲನ್ ಸರ್. It is ಏನದು? damn ಈಗ ನಾನು serious. ಹೇಳಿದ್ದು ಸೀರಿಯಸ್ ಇಲ್ವಾ? ಅಲ್ಲ, this is very damn serious. ಸಮೀವುಲ್ಲಾ That ಸರ್ is ಉತ್ತರ not the ಕೊಡ್ಲಿ. subject today. ಸಮೀವುಲ್ಲಾ ಸರ್ ವಕ್ಫ್ ಉತ್ತರ ಕೊಡ್ಲಿ. ಬೋರ್ಡಿಗೆ ಕೋರ್ಟ್ ಇಲ್ಲ ಅನ್ನೋದು ಸುಳ್ಳು ಮಾಹಿತಿ. ವಕ್ಫ್ ಬೋರ್ಡಿಗೆ ಕೋರ್ಟ್ ಇಲ್ಲ ಅನ್ನೋದು ಸುಳ್ಳು ಮಾಹಿತಿ. ಒಂದು ವಕ್ಫ್ ಟ್ರಿಬ್ಯುನಲ್ ಇದೆ, ಆ ಟ್ರಿಬ್ಯುನಲ್ ತೀರ್ಮಾನ ಮಾಡೋರು ಜಡ್ಜೆ, ಅದನ್ನ ಜಡ್ಜ್ಗಳೇ ಹಾಕಿರ್ತಾರೆ. ವಕ್ಫ್ಗೆ ಪ್ರತ್ಯೇಕವಾದ ಕೋರ್ಟ್ ಇದೆ, ಆ ಕೋರ್ಟಿಗೆ ಬಂದು ಕೂರೋರು ಜಡ್ಜನೆ, ಅದನ್ನ ಪ್ರಶ್ನೆ ಮಾಡಿ ನೀವು ಕೋರ್ಟಿಗೆ ಹೋಗ್ಬೋದು. ಅದು ಅಮೆಂಡ್ಮೆಂಟ್ ಅಲ್ವಾ ಸರ್, ನಾವು ಬಂದ್ಮೇಲೆ ಮಾಡಿರೋದು ಇರ್ಬೋದು, ಅದನ್ನ ಹೇಳಿ ಸರ್. ದಿ ಅಥಾರಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ತಾರಲ್ಲ, ದಿ ಅಥಾರಿಟಿ ವಿಲ್ ಹ್ಯಾವ್ ದಿ ಪವರ್ಸ್ ಆಫ್ ಸಿವಿಲ್ ಕೋರ್ಟ್, ಕ್ಯಾನ್ ಆರ್ಡರ್ ದಿ ಟ್ರಾನ್ಸ್ಫರ್ ಅಂಡ್ ಸೇಲ್ ಅಂಡ್ ಅಸೆಟ್ ಓನ್ಡ್ ಬೈ NGOs ಅಂಡ್ ಐದರ್ ಗವರ್ಮೆಂಟ್ ಆರ್ ಎನಿ ಅದರ್. ಅದಕ್ಕೆ ಜುಡಿಷಿಯಲ್ ಸ್ಥಾನಮಾನ ಕೊಡ್ತಾರೆ ಈ ಬಿಲ್ಲಲ್ಲಿ. ಕಾನೂನು ಇದೆ ಸರ್ ಆ ತರ ಸರ್, ಈಗ ದೇಶದಲ್ಲಿ. NCLT ಅಯ್ಯೋ ಭಗವಂತ, NCLT ಹೈಕೋರ್ಟ್ ಪವರ್ ಇದೆ. ಹಾ. NCLT ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಏನಿದೆ, ಅದಕ್ಕೆ ಹೈಕೋರ್ಟ್ ಪವರ್ಸ್ ಇದೆ. ನಮ್ಮ ಇದೇ ಚಿತ್ರದುರ್ಗ ಡಿಸ್ಟಿಕ್ ಹೊಸದುರ್ಗ ತಾಲೂಕಲ್ಲಿ ಮಾಜಿ ಸಚಿವರಾದ ಅವರ ತಾಯಿನೇ ಮಿಷನರಿಗಳು ಮತಾಂತರ ಮಾಡಿದ್ರು. ಈಗ 7-8 ವರ್ಷದ ಹಿಂದೆ ಅದನ್ನು ಸಚಿವರೇ ಬಂದು ಮಾಧ್ಯಮದ ಮುಂದೆ ಎಲ್ಲ ಹೇಳ್ಕೊಂಡಿದ್ದಾರೆ. ಈ ಥರ ಒಂದು ವಿದೇಶಿ ಹಣದಿಂದ ಈ ಥರ ಒಂದು ಮಿಷನರಿಗಳಾಗಿರ್ಬೋದು ಮತ್ತು ಟೆರರಿಸ್ಟ್ಗಳಿಗಾಗಿರ್ಬೋದು ಬೇರೆ ಬೇರೆಗೆಲ್ಲ ಹಣ ದುರುಪಯೋಗ ಆಗ್ತಾ ಇದೆ. ಅದರಿಂದ ಈ ಕಾಯ್ದೆ ತರಲೇಬೇಕು ಅನ್ನೋದು ನಮ್ಮ ಅಭಿಲಾಷೆ. ಇಲ್ಲ ಆಯ್ತು, ನಮ್ಮ ಗೂಳಿಹಟ್ಟಿ ಶೇಖರ್ ಬಿಜೆಪಿಯ ಮಾಜಿ ಸಚಿವರು, ಬಿಜೆಪಿಯ ಹಿರಿಯ ನಾಯಕರು, ಅವ್ರ ತಾಯಿ ಎಲ್ಲೋ ಮತಾಂತರ ಆಗಿದ್ರು ಅಂತ ಹೇಳಿ, ಅವ್ರ ತಾಯಿ ಮಗು ಅಲ್ಲ, ಅವ್ರ ತಾಯಿ ತುಂಬಾ ಸೀನಿಯರ್ ಇದ್ದಾರೆ. ಆಮೇಲೆ ಅವರು ತಮ್ಮ ಇಚ್ಛೆಯಿಂದ ಎಲ್ಲರೂ ಬೇರೆ ಮತಾಂತರ ಆಗಿದ್ರೆ ಅವ್ರ ಕುಟುಂಬದ ವಿಷಯದಲ್ಲಿ ಇದ್ರೆ ಏನೋ ಇತ್ತು ಅಂತ ಪ್ರಾಬ್ಲಮ್ ಇತ್ತಂತೆ, ಅವರು ಮತ್ತೆ ಕರ್ಕೊಂಡ್ ಬಂದಿದ್ದಾರೆ. ಆ ವಿಷಯದಲ್ಲಿ ಯಾವ ಫಾರಿನಿಂದ ಯಾರು ದುಡ್ಡು ಅಮೆರಿಕ ದುಡ್ಡು ಕೊಟ್ಟಿದ್ರ ಎಲ್ಲಿ ಕೊಟ್ಟಿರೋ ಆತರ ಏನಿಲ್ಲ. ಆತರ ಇದ್ರೆ ಆತರ ಎಲ್ಲೂ ಇಲ್ಲ ಆತರ. ಸರ್, ಒಂದು ವೇಳೆ FCRA ಕಾನೂನು ವಿಧೇಯಕ ಅಂಗೀಕಾರ ಆಗುತ್ತೆ ಅಂತ ತಿಳ್ಕೊಂಡು, ಅಂಗೀಕಾರ ಆದ್ರೆ PM ಕೇರ್ ಫಂಡ್ ಲೆಕ್ಕ ಕೊಡಬೇಕು. ಎರಡನೇದು, ಏನು ನೀವು RSF ಭವ್ಯ ಬಂಗ್ಲೆ ಕಟ್ಟಿದ್ರೆ 450 ಕೋಟಿ, ಅದು ಲೆಕ್ಕ ಕೊಡಬೇಕು. ಮೂರನೇದು, ನಿಮ್ಮ ಅಕೌಂಟ್ಗೆ 10,000 ಕೋಟಿ ಹೆಂಗ್ ಬಂತು ಅದು ಲೆಕ್ಕ ಕೊಡಬೇಕು. ಅದಕ್ಕಿಂತ ಮಿಗಿಲಾಗಿ ಕೊರೋನಾ ಸಂದರ್ಭದಲ್ಲಿ ದೇಶ ಸಂಕಷ್ಟದಲ್ಲಿರ್ಬೇಕಾದ್ರೆ 20 ಲಕ್ಷ ಕೋಟಿ ಪ್ಯಾಕೇಜ್ ಕೊಟ್ಟರು ದೇಶಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಮೋದಿಜಿಯವರು, ಅದು ಕೂಡ ಲೆಕ್ಕ ಕೊಡಬೇಕು. ಸರ್, ಇಷ್ಟು ಲೆಕ್ಕ ಕೊಟ್ರೆ ನಾನು ಈ ವಿಧೇಯಕಕ್ಕೆ ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾದ್ರೆ ಶಬಾಷ್ ಕೊಡ್ತೀನಿ. ಇಲ್ಲ ಅಂತಂದ್ರೆ ದಯವಿಟ್ಟು ಮೋದಿಜಿಯವರು ರಾಜೀನಾಮೆ ಕೊಡಬೇಕು. ಇಲ್ಲ ಅಂದ್ರೆ ಪ್ರತಿ ಡಿಬೇಟ್ ಅಲ್ಲಿ ನಾನು ಈ ಪ್ರಶ್ನೆ ರಿಪೀಟ್ ಮಾಡ್ತಾನೆ ಇರ್ತೀನಿ ಸರ್. ಉತ್ತರ ಕೊಡಿ. ಮುಗಿತಾ? ಈ FCRA ಅನ್ನೋದು ಬಿಜೆಪಿಗೆ ಸಪರೇಟ್, ಕಾಂಗ್ರೆಸ್ಗೆ ಸಪರೇಟ್, JDS ಸಪರೇಟ್ ಅಲ್ಲಪ್ಪ. ಈ FCRA ಅನ್ನೋದು ಫಾರಿನ್ ಕಾಂಟ್ರಿಬ್ಯೂಷನ್ ಬಿಜೆಪಿ ಪಕ್ಷಕ್ಕೆ ಬಂದಿದ್ರು ಅಷ್ಟೇನೆ, ಕಾಂಗ್ರೆಸ್ ಪಕ್ಷಕ್ಕೆ ಚೈನಾದಿಂದ ಬಂದಿದ್ರು ಅಷ್ಟೇನೆ, JDS ಬಂದಿದ್ರು ಅಷ್ಟೇನೆ, ಆಪ್ಗೆ ಬಂದಿದ್ರು ಅಷ್ಟೇನೆ, ಯಾರಿಗೆ ಬಂದಿದ್ರು ಅಷ್ಟೇನೆ, ಯಾವ NGO ಬಂದಿದ್ರು ಅಷ್ಟೇನೆ, ಅವ್ರಿಗೆಲ್ಲ ಅಪ್ಲೈ ಆಗುವಂತ ಕಾನೂನು ಇದು. ಕೇಳಿಸ್ಕೊಳಪ್ಪ, ಇಲ್ಲಿ ಅವ್ರಿಗೆಲ್ಲ ಅಪ್ಲೈ ಆಗುವಂತ ಕಾನೂನು. ಈ ಕಾನೂನು ಒಳಗಡೆ ಎಲ್ಲೂ ದಿಸ್ ಇಸ್ ನಾಟ್ ಅಪ್ಲಿಕಬಲ್ ಟು BJP, ನಾಟ್ ಅಪ್ಲಿಕಬಲ್ ಟು RSS, ಅಪ್ಲಿಕಬಲ್ ಓನ್ಲಿ ಟು ಚೈನಾ ಕಾಂಟ್ರಿಬ್ಯೂಷನ್ ಟು ರಾಹುಲ್ ಗಾಂಧಿ ಕಾಂಗ್ರೆಸ್ ಅಂತ ಎಲ್ಲೂ ಇಲ್ಲಣ್ಣ. ಈ ಕಾನೂನು 78ರಲ್ಲಿ ಇಂದಿರಾ ಗಾಂಧಿ ತಂದಿದ್ದು, ಅದಕ್ಕೆ ಅಮೆಂಡ್ಮೆಂಟ್ ಅಷ್ಟೇ ಇವಾಗ ತರ್ತಾ ಇರೋದು. ನಿಮ್ ಪಕ್ಷದವರೇ ತಂದಿದ್ ಕಾನೂನು, ಇದೇನು ಹೊಸ ಕಾನೂನು ಅಲ್ಲ. ಫಾರಿನ್ ಕಾಂಟ್ರಿಬ್ಯೂಷನ್, ಫಾರಿನ್ ಡೊನೇಷನ್, ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿ ಅಂತ ಬಂದಾಗ ಎಲ್ಲರೂ ಕೊಡಬೇಕು. ನಿಮಗೆ ನಾನು ಒಂದು ಸಜೆಸ್ಟ್ ಮಾಡ್ತಿರೋ ವಿಚಾರ ಏನಂದರೆ, ಒಂದು C&AG ಅಂತ ಒಂದು ಇನ್ಸ್ಟಿಟ್ಯೂಷನ್ ಇದೆ, ಆಯಿತಾ? ಆ C&AG ಅಧಿಕಾರ ಏನು, ಅದೇನು ಮಾಡ್ತಾ ಇದ್ದೆ, ಅದರಲ್ಲಿ ನಿಮಗೆ ಎಲ್ಲನೂ ನಿಮಗೆ ಕ್ವಶನ್ಗೆ ಆನ್ಸರ್ ಸಿಗುತ್ತೆ. ದಯಮಾಡಿ ಅದನ್ನು ನೋಡಿ. ಯಾಕಂದರೆ ಕೆಲವೊಂದು ಏನಾಗುತ್ತೆ ಅಂದರೆ, ನಾವು ಬರೀ ಮಾಧ್ಯಮದಿಂದ ಇವ್ರ ಮಾತಿಂದ, ವಾಟ್ಸಪ್ಪಿಂದ, ಇನ್ಸ್ಟಾಗ್ರಾಮಿಂದ, ರೀಲಿಂದನೇ ನಾವು ಕ್ಯಾರಿ ಓವರ್ ಆಗ್ತೀವಿ. ಹೌದು, ಪ್ರತಿಯೊಂದಕ್ಕೂ ಅದರದ್ದೇನೋ ಒಂದು ಸ್ಟೆಬಿಲಿಟಿ ಇದೆ. ಬಾಲಣ್ಣವ್ರೆ ಸಾಕು, ಬಾಲಣ್ಣವ್ರೆ ನೀವು ಬರೀ ಲೈರ್ ಪಾಯಿಂಟ್ ಹಾಕೋದೇ ಆಗೋಯ್ತು. ನೀವು ದೇಶದಲ್ಲಿ ಇಲ್ಲೇ ಹುಟ್ಟಿರೋದು, ಇಲ್ಲೇ ಬೆಳೆದಿರೋದು, ದೇಶಕ್ಕೆ ಅಭಿವೃದ್ಧಿ ಆಗುತ್ತೆ ಅಂತಂದ್ಮೇಲೆ ಅದಕ್ಕೊಂದು ಸಪೋರ್ಟ್ ಮಾಡಕ್ ಕಲ್ಕೊಡ್ರಿ. ಕಾಂಗ್ರೆಸ್ನವರು 70 ವರ್ಷ
NGO ಇಂದ ಅಪಾಯ ಇದೆ, ದೇಶಕ್ಕೆ ಭದ್ರತೆಗೆ ಅದಕ್ಕೂ ಅಭಿವೃದ್ಧಿಗೆ ತೊಂದರೆ ಮಾಡುತ್ತೆ ಅಂತಂದ್ರೆ ಅದನ್ನ ಯಾಕೆ ನೀವೆಲ್ಲ ಯಾಕೆ ಸಪೋರ್ಟ್ ಮಾಡ್ತೀರಿ? ಒಳ್ಳೇದಾಗೋದಿತ್ತಂದ್ರೆ ಯಾಕೆ ನೀವು ಸಪೋರ್ಟ್ ಮಾಡಬಾರ್ದು? ಈಗ ನೋಡಿ, ವಿದ್ಯಾಭ್ಯಾಸ ಕೊಡೋದು ಅಪಾಯ, ಊಟ ಕೊಡೋದು, ನೀರು ಕೊಡೋದು, ಶೌಚಾಲಯ ಕೊಡೋದು ಎಲ್ಲ ಅಪಾಯನೇ. ದಲಿತರು ಮೇಲೆ ಬರೋದು ಅಪಾಯನೇ, ದವನಿಯರ ಮೇಲೆ ಬರೋದು ಅಪಾಯನೇ. ಕೂಲಿ ಕೇಳಿದ್ರೆ ದೇಶದ್ರೋಹಿಗಳೇ, ಕೆಲಸ ಕೇಳಿದ್ರೆ ದೇಶದ್ರೋಹಿಗಳೇ. ಪೆಟ್ರೋಲ್ 100 ರೂಪಾಯಿ ಆದ್ರೇನು ಅದು ಕೇಳಿದ್ರೆ ಆಗುತ್ತೆ. ಗೋಲ್ಡ್ ರೇಟ್ ಬೀದಿನಲ್ಲಿ ಮಾರಾಟ ಮಾಡ್ತಿದ್ರೆ ಈಗ ಗೋಲ್ಡ್ ರೇಟ್ ಅದರ ಹೇಳಿದ್ರಿ ಒಂದು 10 ಕೆಜಿ ಕೊಡಿ. ಈಗ ಬಿಜೆಪಿ ಅವ್ರು ಹೇಳಿದ್ರು ಎಲ್ಲದಕ್ಕೂ ಒಂದೊಂದು ಕಾನೂನು ಇದೆ ಅಂತ. ಇತ್ತೀಚೆಗಷ್ಟೇ ವೈರಲ್ ಆಗ್ತಿರೋ ವಿಚಾರ, RSS ನವರಿಗೆ ಯಾವ ಸಂಘಟನೆಗೂ ಒಂದು ಕಾನೂನಿಲ್ಲ. ಅದಕ್ಕೆ ಬರುವಂತಹ ಫಂಡು ಎಲ್ಲ ಟ್ರಸ್ಟ್ಗಳಿಂದ, NGOಗಳಿಂದ, ವಿದೇಶಿ ತೆರಿಗೆ ಹಣದಿಂದಾನೇ ಬರ್ತಾ ಇದೆ. 2014ರಲ್ಲಿ ಭಾರತದಲ್ಲಿ ಒಂದು ಕಾನೂನು ತಂತು. ಸರಾಸರಿ ಶೇಕಡವಾರು ಅಂದರೆ ಸರಾಸರಿ 5 ಕೋಟಿಗಿಂತ ಜಾಸ್ತಿ ಯಾರು ದೇಣಿಗೆನ ಬಳಸ್ಕೊಳ್ತಾರೆ ದೊಡ್ಡ ದೊಡ್ಡ ಕಂಪನಿಗಳು, ಅವರು ಶೇಕಡವಾರು 2% ಆದರೂ CSRಗೆ ಖರ್ಚು ಮಾಡಬೇಕಂತ ಇತ್ತು. ಆದರೆ ಇತ್ತೀಚೆಗೆ ಸಾಕಷ್ಟು BJP ಶಾಸಕರಾಗಿರ್ಬೋದು, ಬೇರೆ ಯಾರೋ ಆಗಿರ್ಬೋದು, ವಿದೇಶದಿಂದ ಹಣ ತಗೊಳ್ತಾರೆ ಅವರ ಟ್ರಸ್ಟ್ಗಳಿಗೆ. CSR ಫಂಡ್ ಮುಖಾಂತರ ಅವ್ರು ಯಾಕೆ ಖರ್ಚನ್ನು ತೋರಿಸ್ತಾ ಇಲ್ಲ ಇತ್ತೀಚೆಗೆ? ಇದು ಕಾನೂನಿಗೆ ಧಕ್ಕೆ ಅಲ್ವಾ? ಅವರಿಗೆಲ್ಲ ಯಾವ ಕಾನೂನಿದೆ ಅವರಿಗೆಲ್ಲ? ಇದ್ರ ಬಗ್ಗೆ ಚರ್ಚೆ ಆಗ್ಲೇಬೇಕಲ್ಲ. ಮೋಹನ್ ವಿಶ್ವ ಅವರು ಉತ್ತರ ಕೊಡ್ಲಿ. ಅಲ್ಲ, ಮೈಕ್ ಹಿಡ್ಕೊಂಡು ಹೇಳ್ಬಿಡ್ತೀನಿ ಅವ್ರಿಗೆ. ಒಂದ್ ನಿಮಿಷ ಇರ್ರಿ, ನಾನು ಪ್ರಶ್ನೆ ಕೇಳಿರೋದು ಅಬೋವ್ ಬೋರ್ಡ್, ಅವ್ರನ್ನ ಯಾರು ಪ್ರಶ್ನೆ ಮಾಡಬಾರ್ದು. ಈಗ ಅಲ್ಲ, ಇಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ ಸ್ಟೈಲ್ ಆಗಿ ಹಿಡ್ಕೊಂಡ್ಬಿಟ್ಟು ಮೈಕ್ ಹೇಳಬಿಟ್ರೆ ಬಿಜೆಪಿ ಅವ್ರು ಲೆಕ್ಕ ಕೊಡ್ತಾ ಇಲ್ಲ, ಬಿಜೆಪಿ ಅವ್ರು ಮಾಡ್ತಿಲ್ಲ ಅಂತ. ಯಾರು ಕೊಟ್ಟಿಲ್ಲ? ಯಾವ NGO, ಏನ್ ಹೆಸರು? ನಿಮ್ ಕೈಲಿ ಅಧಿಕಾರ ಕಾಂಗ್ರೆಸ್ ಅಲ್ಲಿ ಇದೆ 3 ವರ್ಷದಿಂದ. ಕೇಸ್ ಹಾಕ್ರಿ, ಯಾವ NGO ಅಂತ ಕೇಸ್ ಹಾಕಿ. ಒಂದ್ ಕೇಸ್ ಫೈಲ್ ಮಾಡಕ್ ನಿಮ್ ಕೈಲಿ ಆಗಲ್ವಾ? ಒಂದ್ ಕಂಪ್ಲೇಂಟ್ ಕೊಡಕ್ ನಿಮ್ ಕೈಲಿ ಆಗೋದಿಲ್ವಾ? ಅರ್ಥ ಆಯ್ತಲ್ಲ? ಯಾಕೆ ಮಾಡಲ್ಲ? ಸುಮ್ನೆ ಗಾಳಿಲ್ಕೊಂಡು ಏನೇ ಮಾಡ್ಲಿ RSS ನಾಗ್ಪುರ, RSS ನಾಗ್ಪುರ. ಚರ್ಚೆಗೆ ಬನ್ನಿ, ಬರೋದೇ ಇಲ್ಲ. ನಾನು ಬೀದಿಲಿ ನಿಂತ್ಕೋತೀನಿ, ಅದ್ 2 ಹೆಸರೇ ಹೇಳ್ತೀನಿ ಅಷ್ಟೇ. ಈ ಬೀದಿ ನಾಟಕ, ಚೈನೀಸ್ ನಡೀತಾ ಇರೋದು. ಆ ಮೇಡಮ್ ಬರೀ ಸೆನ್ಸಿಬಲ್ ಕ್ವಶನ್ ಕೇಳಿದ್ರು. ಯುವರ್ ಕ್ವಶನ್ ಈಸ್ ಪರ್ಫೆಕ್ಟ್ಲಿ ರೈಟ್, ಈಸ್ ಆನ್ಸರ್ ಈಸ್ perfectly wrong. Then you are not at all eligible to practice as a lawyer in the court. That is sensible question. ಅದನ್ನ ಕ್ಲೈಂಟ್ಗಳು ಮಾಡಬೇಕು. You are not my client. Then you are not my person to decide. ಸರ್, FCRA ಕಾನೂನು 1970ರಿಂದ ಜಾರಿಯಲ್ಲಿದೆ ಸರ್. 2010ರಲ್ಲಿ ಹೊಸ ಕಾನೂನು ಬಂತು, 2020ರಲ್ಲಿ ಮತ್ತೆ ತಿದ್ದುಪಡಿಗಳಾದವು ಸರ್. ಇಷ್ಟು ವರ್ಷಗಳ ನಂತರ ಸಾಮಾನ್ಯ ಜನರಿಗೆ ಗೋಚರಿ ಮೂಡಿಸುವಂಥ ಬದಲಾವಣೆ ಏನು ಬಂದಿದೆ ಸರ್? ಈಗ ಇದು ವಿದೇಶಿ ದೇಣಿಗೆ ಏನಿದೆ ನಿಯಂತ್ರಣ ಕಾಯ್ದೆ ಇದೆಯಲ್ಲ, ಇದು ಯಾರು ಶಿಕ್ಷಣವನ್ನು ನಡೆಸ್ತಾ ಇದ್ರು, ಶಿಕ್ಷಣ ಸಂಸ್ಥೆಗಳು ನಡೆಸ್ತಾ ಇದ್ರು, ಇಲ್ಲಿ ವೈದ್ಯಕೀಯ ಸಂಸ್ಥೆಗಳು ನಡೆಸ್ತಾ ಇದ್ರು, ಯಾರು ದಲಿತರಿಗೆ, ಹಿಂದುಳಿದವರಿಗೆ, ಆದಿವಾಸಿಗಳಿಗೆ, ಬುಡಕಟ್ಟು ಜನತೆಗೆ ಒಂದು ಕೆಲಸವನ್ನ ಮಾಡ್ತಾ ಇದ್ರು, ಅವರು ಹಣ ತಗೊಂಡು ಬರ್ತಾ ಇದ್ರು. ಇದು 100 ವರ್ಷಗಳಿಂದ ಬಂದಿರತಕ್ಕಂಥದ್ದು. ಇವಾಗ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ, ಆ ರೀತಿ ಹಣವನ್ನು ತೆಗೆದುಕೊಂಡ್ರೆ ಅದ್ರ ಮೇಲೆ ಕಣ್ಣು ಹಾಕೋದು, ಯಾರು ತಗೊತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ. ಆ ಸಂಸ್ಥೆಗಳು ಯಾವ ರೀತಿಯಾಗಿ ಮುಂದುವರಿತಾ ಇದ್ದಾವೆ, ನೀವು ನೀವು ರಿಜಿಸ್ಟರ್ ಮಾಡಿಸಿದ್ದೀರಾ ಅಥವಾ ರಿನ್ಯೂವಲ್ ಮಾಡಿಸಿದ್ದೀರಾ, ನೀವು 5 ವರ್ಷಕ್ಕೋಸ್ಕರ ರಿನ್ಯೂವಲ್ ಮಾಡಿಸಬೇಕು, ಮಾಡಿಸಿಲ್ಲ ಅಂದರೆ ನಿಮ್ಮ ಆಸ್ತಿನೆಲ್ಲ ನೀವು ಕೋರ್ಟ್ಗೂ ಹೋಗೋಕ್ಕಾಗಲ್ಲ, ಮುಟ್ಟುಗೋಲು ಹಾಕ್ಕೊಂತೀನಿ, ಈ ರೀತಿಯ ಕಾನೂನು ತೊಗೊಂಡ್ಬರ್ತಾರೆ. ಆ ರೀತಿ ಅಂದರೆ ಏನಾಗುತ್ತೆ, ಒಂದು ಚರ್ಚು ಹೋಗ್ಬೋದು, ಮಸೀದಿನೂ ಹೋಗ್ಬೋದು, ಸ್ಕೂಲು, ಆಸ್ಪತ್ರೆ ಎಲ್ಲ ತಗೊಂಡು ಅವರು ಅಕ್ವೈರ್ ಮಾಡ್ಕೋಬಹುದು, ನೀರಿದಂಗೆ ಮಾಡಬಹುದು. ಇದು ಮಾಡ್ತಾ ಇದ್ದಾರೆ, ಅದು ಒಳ್ಳೇದಲ್ಲ. ಒಳ್ಳೆ ಪ್ರಜಾಪ್ರಭುತ್ವ ಒಳ್ಳೆ ಬೆಳವಣಿಗೆ ಅಲ್ಲ, ಅದು ಪ್ರಜಾಪ್ರಭುತ್ವ ಒಳ್ಳೆ ಬೆಳವಣಿಗೆ ಅಲ್ಲ, ಅದು ಪ್ರಜಾಪ್ರಭುತ್ವ ಅಲ್ಲ. ಸರ್ವಾಧಿಕಾರಿಗಳು ಮಾತ್ರ ಡಿಕ್ಟೇಟರ್ಸ್ ಮಾತ್ರ. ಒಂದೇ ಸೆಕೆಂಡ್, ನಿಮ್ಮ ಪ್ರಶ್ನೆಗೆ ಗುರುಕುಲ ವಿದ್ಯಾಭ್ಯಾಸ ಇತ್ತು, ಪ್ರತಿ ಊರಲ್ಲಿ ಇತ್ತು, ಆದರೆ ಕೇರಿನಲ್ಲಿ ಇರಲಿಲ್ಲ, ಅಗ್ರಾರದಲ್ಲಿ ಇತ್ತು. ಈಗ ಈ ಫಾರಿನ್ ಫಂಡ್ ಬಂತಲ್ಲ, ಸ್ಕೂಲ್ ಬಂತು, ಅದು ಕೇರಿನಲ್ಲಿ ಸ್ಕೂಲ್ ಬಂದ ಮೇಲೆ ಹೊಟ್ಟೆ ಉರಿ ಆಯಿತು. ಇದು ಹೊಟ್ಟೆ ಉರಿ ಕಾನೂನು. ಇದು ನೋಡಿ ತಪ್ಪು ಸ್ಟೇಟ್ಮೆಂಟ್ ಅದು. ಯಾಕಂದ್ರೆ ಬರೀ ಫಾರಿನ್ ಫಂಡ್ ಬರೋದ್ರಿಂದಾನೇ ಇವತ್ತು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಡೆವಲಪ್ ಆಗಿ ಇವತ್ತು ಭಾರತ ಈ ಮಟ್ಟಕ್ಕೆ ಬಂದಿದೆ ಅಂದ್ರೆ ಅದನ್ನ ನೀವು ಆಸ್ ಅ
ರೆಪ್ಯೂಟೆಡ್ ಮೀಡಿಯಾ ನೀವು ಅಕ್ಸೆಪ್ಟ್ ಮಾಡ್ತೀರಾ ಸ್ಟೇಟ್ಮೆಂಟ್? 101% Accept ಮಾಡ್ತೀರಾ? ಹೌದು ಹೌದು ಇಲ್ಲ ಅಂತ ಅಲ್ಲ ಹಾಗಂತ ಒಂದ್ ನಿಮಿಷ ರಾಮಾಯಣ ಬರ್ದಂತ ವಾಲ್ಮೀಕಿ ಒಬ್ಬ ಬೇಡ ಜನಾಂಗ ಅಂದ್ರಿ. ಆತರ ಎಜುಕೇಶನ್ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ವಾಲ್ಮೀಕಿ ಯಾರೆಂದು ಗೂಗಲ್ ಮಾಡಿ ಗೂಗಲ್ ಅಲ್ಲ ಬಾಲನ್ ಸರ್ ನಿಮ್ ಪ್ರಕಾರ ಯಾರು? ಬಾಲನ್ ಸರ್ ನಿಮ್ ಪ್ರಕಾರ ಯಾರು? ಇರಿ ಬಾಲನ್ ಸರ್ ನಿಮ್ ಪ್ರಕಾರ ಯಾರು? ವಾಲ್ಮೀಕಿ ಬ್ರಾಹ್ಮಣ. ವಾಲ್ಮೀಕಿ ಎಸ್. ಆಯ್ತು. ರಾಮ ಯಾರು ಸರ್? ಬ್ರಾಹ್ಮಣನ. ಕೃಷ್ಣ ಯಾರು ಸರ್? ಬ್ರಾಹ್ಮಣನ. ಸಿಕ್ಕಿತ್ತಲ್ಲ ಸರ್ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಎಲ್ಲಿ? ಕೇಳಿ ಮೇಡಮ್ ಪ್ರಶ್ನೆ. ಕೇಳಿ ಮೇಡಮ್ ಪ್ರಶ್ನೆ. ಕೇಳಿ ಮೇಡಮ್ ಪ್ರಶ್ನೆ. ಕೇಳಿ ಅವ್ರು ನಿಲ್ಸಲ್ಲ. ಕೇಳಿ. ರಾವಣ ಬ್ರಾಹ್ಮಣ ಅವನ್ನ ಯಾರು ಪೂಜೆನೇ ಮಾಡಲ್ಲ. ಆಯ್ತು ಪ್ರಶ್ನೆ ಕೇಳಿ. ಅದಕ್ಕೆ ಅಯೋಧ್ಯೆ ಉಂಡೆ ಎಲ್ಲ ಕಟ್ಬಿಟ್ಟು ಕೇಳಿ ಮೇಡಮ್ ಪ್ರಶ್ನೆ 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 ಸರ್ ಪ್ಲೀಸ್ ಪ್ರಶ್ನೆ ಕೇಳಿ ಮೇಡಮ್. FCRA ಅಮೆಂಡ್ಮೆಂಟ್ ಆಗೋದ್ರಿಂದ ನಿಮಗೇನ್ ತೊಂದರೆ ಆಗುತ್ತೆ? ವೈ ಆರ್ ಯು ನಾಟ್ ಅಲೌವಿಂಗ್? ಇನ್ನೊಂದ್ಸತಿ ಕೇಳಿ, ಫಸ್ಟ್ ಇಂದ ಕೇಳಿ. FCRA ಅಮೆಂಡ್ಮೆಂಟ್ ಆಗೋದ್ರಿಂದ ವಾಟ್ ಇಸ್ ದ ಲಾಸ್ ಫಾರ್ ಯು? Whichever is against constitution, I oppose. Whichever is against law, I oppose. Whichever law against people of marginalized people of India, I oppose. See this, I cannot be a mute spectator. ಈಗ ಸಮಾಜದಲ್ಲಿ ಏನು ಅನ್ಯಾಯ ನಡೆಯುತ್ತೆ ನಾನು ಧ್ವನಿ ಎತ್ತಬೇಕು. ಇಲ್ಲ ಅಂದರೆ ಸ್ವಾರ್ಥ. ನಾನು ಸ್ವಾರ್ಥಿ ಅಲ್ಲ. ನಾನು ಹೇಳ್ತೀನಿ ಮೇಡಮ್, ಬೆಂಗಳೂರಲ್ಲಿ ನಾನು ಬೆಳಗ್ಗೆ ಬಂದಿದ್ದು 25 ವರ್ಷಕ್ಕೆ ಮೊದಲು ಸ್ಕೂಟ್ರ್ ತಗೊಂಡು ಎಲ್ಲ ಏರಿಯಾದಲ್ಲಿ ಸ್ವಚ್ಛಗೊಳಿಸೋರ್ನ ಕೇಳಿ. ಐ ಫಾಟ್ ಫಾರ್ ದೇರ್ ವೇಜಸ್. HAL ಕೇಳಿ, ಐ ಫಾಟ್ ಫಾರ್ ದೇರ್ ವೇಜಸ್. ಬಂಡೆ ಹೊಡೆಯವ್ರಿಗೆ ಇಡೀ ಕರ್ನಾಟಕ ಎಲ್ಲ ಬಂಡೆ ಹೋಗಿದ್ದೀನಿ. ಅವ್ರಿಗೆ ಕಾನೂನಿಗೆ ಫೈಟ್ ಮಾಡಿದ್ ನಾನು. ನೀವು ಎಲ್ಲೂ ಹೋದ್ರಿ ಅಲ್ಲೂ ಹೋದ್ರಿ ಪ್ರಶ್ನೆ ಮಾಡಕ್ ಹೋಗ್ಬೇಡ. ಡೋಂಟ್ ಕ್ವಶ್ಚನ್ ಮೈ ಇಂಟಿಗ್ರಿಟಿ. 1.5 hours ಆದ್ಮೇಲೆ ಪಾಪ ಆ ಮೇಡಮ್ ಈ ಪ್ರಶ್ನೆ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ ಬಾಲನ್ ಹ್ಯಾಸ್ ಫೇಲ್ಡ್ ಮಿಸರಬಲಿ ಟು ಕನ್ವಿನ್ಸ್ ವಾಟ್ ಎವರ್ ಇಸ್ ಟೆಲ್ಲಿಂಗ್. ಯಾರು ಗೆದ್ರು ಯಾರು ಸೋತ್ರು ಅಲ್ಲ ಸರ್, ಎಲ್ಲರೂ ಇಂಡಿವಿಜುವಲ್ ಕೆಪಾಸಿಟಿ ಮೇಲೆ. ಅಲ್ಲ ನೀವೆಲ್ಲರೂ ಕೂಡ ಇಂಡಿವಿಜುವಲ್ ಕೆಪಾಸಿಟಿಯಲ್ಲಿ ನಿಮ್ಮ ಪೊಲಿಟಿಕಲ್ ಪಾರ್ಟಿ ಅಥವಾ ನಿಮ್ಮ ಐಡಿಯಾಲಜಿಯನ್ನ ಸಪೋರ್ಟ್ ಮಾಡಿ ಮಾತನಾಡಿದ್ದೀರಿ. ವಿ ಆರ್ ನಾಟ್ ಕಾಂಪೀಟಿಂಗ್ ಹಿಯರ್, ವಿ ಆರ್ ಜಸ್ಟ್ ಎಕ್ಸ್ಪ್ಲೋರಿಂಗ್ ಮ್ಯಾಟರ್ಸ್. ಅಲ್ಲಿಗೆ FCRA ಅನ್ನೋದು ಅದಕ್ಕೆ ತರಲಿಕ್ಕೆ ಹೊರಟಿರುವ ತಿದ್ದುಪಡಿ ನಿಜವಾಗ್ಲೂ ಮೈನಾರಿಟೀಸ್ಗಳಿಗೆ ವಿರುದ್ಧವಾಗಿದೆಯಾ, ಬಿಜೆಪಿಯ ಹಿಡನ್ ಅಜೆಂಡಾ ಇದೆಯಾ, ಇದೆಲ್ಲದೂ ಕೂಡ ಚರ್ಚೆಗೆ ಒಳಪಟ್ಟ ನಂತರದಲ್ಲಿ ಕ್ಲಿಯರ್ ಕಟ್ ಆಗತ್ತೆ ಅನ್ನೋದು ಗೊತ್ತಾದ್ಮೇಲೆ ವಿರೋಧ ಪಕ್ಷಗಳು ಕೂಡ ಹಾಗೆ ಆಡಳಿತ ಪಕ್ಷ ಬಿಜೆಪಿ ಕೂಡ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ಒಂದು ಎಲಾಬರೇಟ್ ಡಿಬೇಟ್, ಇದರ ಬಗ್ಗೆ ಒಂದು ವಿಸ್ತೃತವಾದ ಚರ್ಚೆಯನ್ನ ಮಾಡಿ ಇರಬಹುದಾದ ಲೂಪೋಲ್ಗಳನ್ನು ತಿದ್ದುಕೊಂಡು ನಂತರದಲ್ಲಿ ಇಂಥದ್ದೊಂದು ಕಾಯ್ದೆ ತರುವ ಪ್ರಯತ್ನ ಮಾಡಿದ್ರೆ ಬಹುಶಃ ಅನುಮಾನಗಳು ಹೋಗಿ ವಿಶ್ವಾಸ ಮೂಡುತ್ತೆ. ಆ ವಿಶ್ವಾಸ ಮೂಡಿಸುವಲ್ಲಿ ಪ್ರಯತ್ನ ಸಫಲವಾಗಲಿ ಅಂತ ಆಶಿಸ್ತಾ ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾರೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.